ನಿಮ್ಮ NGO ಹೆಸರು ಕೂಡ ಹ್ಯುಮ್ಯಾನಿಟೇರಿಯನ್ ಫೌಂಡೇಶನ್. ಮನುಷ್ಯತ್ವ ಏನು ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಬಂದಿದ್ದೀನಿ. ಸೊ ಜರ್ಮನಿಯಲ್ಲಿ ಜೀವನ ಹೇಗಿರುತ್ತೆ? ಮಲ್ಕೊಳ್ಳೋದೊಂದು ಕಂಟ್ರಿ, ಬ್ರೇಕ್ಫಾಸ್ಟ್ ಇನ್ನೊಂದು ಕಂಟ್ರಿ, ಲಂಚ್ ಇನ್ನೊಂದು ಕಂಟ್ರಿ, ಡಿನ್ನರ್ ಇನ್ನೊಂದು ಕಂಟ್ರಿ. ಕಂಡುಬಿಟ್ರೆ ರಾತ್ರಿ ಒಳಗಡೆ ಒಂದು 4-5 ದೇಶ ದಾಟಿರ್ತೀವಿ. ಈ ಥರ ಒಂದು ಲೈಫ್ ಇತ್ತು ನಂದು. 6 ಜನ ಸೆಕ್ರೆಟರೀಸ್ ಇಟ್ಕೊಂಡಿದ್ದೆ ನಾನು. ಎಷ್ಟು ಕಾರ್ಗಳಿತ್ತು? 19. ಎಷ್ಟು ಮನೆಗಳಿತ್ತು? ಒಂದು 5 ಇಟ್ಕೊಂಡಿದ್ದೆ. ಎಷ್ಟು ದೇಶದಲ್ಲಿತ್ತು? ಎಲ್ಲ ಜರ್ಮನಿ ಇಟ್ಕೊಂಡಿದ್ದೆ ಅಷ್ಟೇ. ವಾಟ್ ವಾಸ್ ಯುವರ್ ಆ್ಯನ್ಯುಯಲ್ IT ರಿಟರ್ನ್? ಬೇಡ ಅದು ಜನ ಆಮೇಲೆ ಏನೋ ಅನ್ಕೊಂಡ್ಬಿಡ್ತಾರೆ. ಯು ಆರ್ ಡೂಯಿಂಗ್ ಫ್ಯಾಂಟಾಸ್ಟಿಕ್. I was curious. I was in Millionaire Club and Billionaire Club. Today, it's an alarming topic. 99% of the world population is now. ಈ 1% ಇದೆಯಲ್ಲ, 1% ನಮ್ಮನ್ನೆಲ್ಲ ಇಟ್ಕೊಂಡು ಆಟಾಡಿಸ್ತಾ ಇದ್ದಾರೆ. ನಿಮ್ಮ ರೋಬೋಟ್ ಬಂದು ಜಾಬ್ ಕಿತ್ಕೊಂಡು ಹೋಗ್ತಾ ಇದೆ ನಿಮ್ಮದು. ಇನ್ನು 2 ವರ್ಷದಲ್ಲಿ ನೀವು ಯಾರೂ ಇರೋದಿಲ್ಲ ಇಲ್ಲಿ. ಈ ಜಮ್ಶೆಡ್ಜಿ ಟಾಟಾ ಇಲ್ಲಿ ಬಂದು ಟಾಟಾ ಇನ್ಸ್ಟಿಟ್ಯೂಟ್ ಮಾಡ್ತಾರೆ. ಹೆಂಗೆ ಅಂತಂದರೆ ನಮ್ಮ ಮೈಸೂರು ಡೈನಾಸ್ಟಿ 371 ಎಕರೆ ಕೊಡುತ್ತೆ ಅವರಿಗೆ, ಇಲ್ಲಿ ಬಂದು ಮಾಡಿ ಅಂತ. ನಾನು ನಿಮ್ಗೆ ಹೇಳ್ತೀನಿ ಸಕ್ಸಸ್ಫುಲ್ ಬಿಸ್ನೆಸ್ ಹೆಂಗೆ ಮಾಡೋದು ಅಂತ. ಫಸ್ಟ್ ವಿ ವಿಲ್ ಕಮ್ ಟು ದಿಸ್ ಟರ್ನ್ಓವರ್ ರೇಷಿಯೋಸ್ ಆ್ಯಂಡ್ ಹೌ ಐ ಗ್ರೂ ಇಟ್, ಹೌ ಐ ಮಲ್ಟಿಪ್ಲೈಡ್ ಅಂತ ಹೇಳ್ತೀನಿ ನಿಮಗೆ. ಟುಡೇ ಇಟ್ಸ್ ಎನ್ ಅಲಾರ್ಮಿಂಗ್ ಟಾಪಿಕ್. IIT ಅಂತ ಏನು ಕರೀತಾರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಡ್ರೀಮ್ ಫಾರ್ ಮೆನಿ. 38% ಜಾಬ್ ಲಾಸ್. ವೆಲ್ಕಮ್ ಟು ಅನದರ್ ಪಾಡ್ಕಾಸ್ಟ್. ಪ್ರತಿದಿನ ಹೊಸ ಗೆಸ್ಟನ್ನು ಕರ್ಕೊಂಡು ನಿಮ್ಮ ಮುಂದೆ ಹೊಸ ವಿಚಾರಗಳ ಜೊತೆ ಮಾತಾಡ್ತಾನೆ ಇರ್ತೀನಿ. ಸೊ ಎಂದಿನಂತೆ ಇವತ್ತು ಹೊಸ ಗೆಸ್ಟು ವಿಶೇಷವಾದ ವ್ಯಕ್ತಿ. ಯಾರು ಆ ವಿಶೇಷವಾದ ವ್ಯಕ್ತಿ? ಶಿ ಈಸ್ ನನ್ ಅದರ್ ದ್ಯಾನ್ ಅನಿತಾ ಪ್ರಸಾದ್. ನಾವೆಲ್ಲ ಟ್ರಾನ್ಸ್ಜೆಂಡರ್ಗಳ ಸ್ಟೋರಿನ ಕೇಳಿರ್ತೀವಿ. ಬಹಳ ಸಣ್ಣ ವಯಸ್ಸಲ್ಲಿ ಅವರ ಮನಸ್ಥಿತಿ ಮತ್ತು ಭಾವನೆಗಳು ಬದಲಾಗಿ ಅವರು ಮಂಗಳಮುಖಿ ಆಗ್ತಾರೆ. ಆದರೆ ಈ ಒಂದು ಟ್ರಾನ್ಸ್ಜೆಂಡರ್ ವುಮೆನ್ ಏನಿದ್ದಾರೆ ಅನಿತಾ ಪ್ರಸಾದ್ ಅವರು ನಿಮ್ಮ ಹಾಗೆ ಬದುಕ್ತಿದ್ರು. 40 ವರ್ಷಗಳ ನಂತರ ಬಹುಶಃ ಅವರು ಬದಲಾಗಿದ್ದಾರೆ. ಅವ್ರ ಕತೆ ಏನು? ಮೋದಿನ ಮೀಟ್ ಮಾಡೋಷ್ಟು ಕೆಪಾಸಿಟಿ ಅವ್ರಿಗಿದೆ. ಇಂಡಸ್ಟ್ರಿಯಲಿಸ್ಟ್ ರೆವಲ್ಯೂಷನ್ ಕೂಡ ಹೌದು. ರೋಬೋಟಿಕ್ಸಲ್ಲಿ ದೊಡ್ಡ ಹೆಸರು. ಅವರ ಕತೆನ ಕೇಳೋಣ. ಬಹಳ ಲಕ್ಸುರಿಯಸ್ ಲೈಫ್ನ ಎಂಜಾಯ್ ಮಾಡ್ತಿದ್ದವರು ಇಂಡಿಯಾಕ್ಕೆ ವಾಪಸ್ ಬಂದಿದ್ದಾರೆ. ಅದರಲ್ಲೂ ನಮ್ಮ ಬ್ಯಾಂಗ್ಳೂರಿಯನ್, ನಮ್ಮ ಕರ್ನಾಟಕದವರು, ಕನ್ನಡದವರು ಅನ್ನೋದೇ ಹೆಮ್ಮೆ. ಲೆಟ್ಸ್ ವೆಲ್ಕಮ್ ಡಾಕ್ಟರ್ ಅನಿತಾ ಪ್ರಸಾದ್. ನಮಸ್ಕಾರ. ಥ್ಯಾಂಕ್ ಯು. ವೆಲ್ಕಮ್. ಫಸ್ಟ್ ಆಫ್ ಆಲ್ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ನಿಮಗೆ. ನಿಮ್ಮ ಒಂದು ಎನರ್ಜಿ, ನಿಮ್ಮ ಒಂದು ಪ್ಯಾಷನ್, ಯುವರ್ ಡೆಡಿಕೇಶನ್ ಟುವರ್ಡ್ಸ್ ದ ಸೊಸೈಟಿ. ನೀವು ಮಾಡ್ತಾ ಇರುವಂತಹ ಹ್ಯುಮ್ಯಾನಿಟೇರಿಯನ್ ಕೆಲಸ, ಮನುಷ್ಯತ್ವದ ಕೆಲಸ ಏನಿದೆಯಲ್ಲ, ನಿಮ್ಮ NGO ಹೆಸರು ಕೂಡ ಹ್ಯುಮ್ಯಾನಿಟೇರಿಯನ್ ಫೌಂಡೇಶನ್. ವೇರ್ ಐ ಕನೆಕ್ಟೆಡ್. ನಾನು ನಿಮಗೆ ಮಾತಾಡಿದಾಗ ಹೇಳಿದ್ದೆ, ನಾನು ನಿಮ್ಮನ್ನು ಅಷ್ಟು ಆತ್ಮೀಯತೆಯಿಂದ ಕಾಣೋದಕ್ಕೆ, ನೋಡೋದಕ್ಕೆ, ನಿಮ್ಮ ಹತ್ರ ಮಾತಾಡ್ಸೋದಕ್ಕೆ ಮತ್ತು ನಿಮ್ಮ ಹತ್ರ ಬೆರೆಯೋದಕ್ಕೆ ರೀಸನ್ ಏನು ಅಂತಂದರೆ ದ ವರ್ಡ್ ಹ್ಯುಮ್ಯಾನಿಟೇರಿಯನ್. ಮಾನವೀಯ ಗುಣಗಳು ತುಂಬಾ ಮುಖ್ಯ ಆಗುತ್ತೆ ಮನುಷ್ಯನ ಜೀವನದಲ್ಲಿ. ಸೊ ನಾನು ನಿಮ್ಮ ಕಥೆನ ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂತ ಇದ್ದೀನಿ ಅಂದರೆ, ಫ್ರಮ್ ದ ಬಿಗಿನಿಂಗ್ ಆಫ್ ಯುವರ್ ಚೈಲ್ಡ್ಹುಡ್ ಟು ಟಿಲ್ ಟುಡೇ, decades of 4 to 5 decades, nearly 5 decades of your journey. 5 decades in I don't know ಎಷ್ಟು ಟೈಮಲ್ಲಿ ನಾವು ಮಾಡೋಕ್ಕಾಗುತ್ತೆ ಗೊತ್ತಿಲ್ಲ, ಪ್ರಯತ್ನ ಮಾಡೋಣ. ಓಕೆ, ಲೆಟ್ಸ್ ಬಿಗಿನ್. ಎಲ್ಲಿಂದ ನಿಮ್ಮ ಜರ್ನಿ ಶುರು ಆಯಿತು? ಎಲ್ಲಿಯವರು ನೀವು ಮೂಲತಃ? ಬೇಸಿಕ್ಲಿ ನಾನು ನಿಮಗೆ ಒಂದು ಬ್ಯಾಕ್ಗ್ರೌಂಡ್ ಹೇಳಬೇಕು ಅಂತಂದರೆ, ನಮ್ಮ ಒಂದು ವಂಶಸ್ಥರು ಅಂತ ಕರೆಯೋಣ. ಅವರು ರಾಮಾನುಜಾಚಾರ್ಯರ ಫಾಲೋವರ್ಸ್. ಸೊ ಅವರು ತಂಜಾವೂರು ಕಡೆಯಿಂದ ಬರ್ತಾರೆ, ಮೇಲ್ಕೋಟೆ ಕಡೆಗೆ ಬರ್ತಾರೆ. ಎಷ್ಟು 100 ವರ್ಷಗಳ ಹಿಂದ್ಗಡೆಗೆ ಬಂದವರು ಮೇಲ್ಕೋಟೆನಲ್ಲಿ ಉಳ್ಕೋತಾರೆ. ಅಲ್ಲಿ ಒಂದಷ್ಟೆಲ್ಲ ನೆಕ್ಸ್ಟ್ ಪೀಳಿಗೆಗಳು ಬರುತ್ತೆ ಅಲ್ಲಿ. ಸೊ ಅಲ್ಲಿಂದ ನೆಕ್ಸ್ಟ್ ಏನು ಮಾಡ್ತಾರೆ, ಇವರು ಎಲ್ಲರೂ ಸಂಸ್ಕೃತ ಪಂಡಿತರಾಗಿರ್ತಾರೆ. ಸೊ ಇವರೇನು ಮಾಡ್ತಾರೆ ಅಂದರೆ, ಇಲ್ಲಿಂದ ಹೊರಟು ಮೈಸೂರು ಆಸ್ಥಾನಕ್ಕೆ ಹೋಗಿ ಈ ಋಗ್ವೇದವನ್ನು ಕನ್ನಡಕ್ಕೆ ಅನುವಾದ ಮಾಡೋದು ಕೆಲಸನ ಪ್ರಾರಂಭಿಸ್ತಾರೆ. ನಿಮಗೆಲ್ರಿಗೂ ತಿಳಿದಿರಲಿ, ಕನ್ನಡಕ್ಕೆ ಅನುವಾದ ಮಾಡಿರ್ತಕ್ಕಂಥದ್ದು ನಮ್ಮ ಮೈಸೂರು ಆಸ್ಥಾನದವರು ಮಾತ್ರ. ಇದು ಋಗ್ವೇದನ ಪೂರ್ತಿ ಮಾಡಿಸಿದಂಥವ್ರು. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ಭಾಳಷ್ಟು ಜನ ಅಲ್ಲಿಗೆ ಹೋಗಿ ಅಲ್ಲೇ ಮೈಸೂರಿನಲ್ಲಿ ನೆಲೆ ನಿಲ್ಲಿಸ್ತಾರೆ. ಆ ಟೈಮಲ್ಲಿ ಒಂದು ಇದು ನಮ್ಮ ಒಂದು ಕನ್ನಂಬಾಡಿ ಕಟ್ಟೆ ಇದೆ ಇವತ್ತಿನ ದಿನ. ಅದ್ರ ಪಕ್ಕದಲ್ಲಿ ಒಂದು ಗ್ರಾಮನ ಇವರಿಗೆ ಅಂತ ದಾನವಾಗಿ ಕೊಡ್ತಾರೆ. KRS ಪಕ್ಕದಲ್ಲಿರೋದು ಶ್ರೀರಂಗರಾಜಪುರಂ ಅಂತ ಅದರ ಹೆಸರು. ಇವತ್ತಿಗೂ ಇದೆ. ಅಲ್ಲಿ ಹೋಗಿ ನೋಡ್ಬೋದು. ದೇವಸ್ಥಾನ ಇದೆ. ಎಲ್ಲರೂ ಅಯ್ಯಂಗಾರ್ ಕಮ್ಯುನಿಟಿನವರೇ ಇರೋದಲ್ಲಿ. ಹಂಗಂದ್ರೆ ನಿಮ್ಮ ಬದುಕಿನ ಕಥೆಯ ಹಿಂದೆ ಒಂದು ದೊಡ್ಡ ಇತಿಹಾಸ ಇದೆ. ಎಲ್ಲರೂ ಸಂಸ್ಕೃತ ಪಂಡಿತರು. ಈ ನಮ್ಮ ಆಗಮ ಶಾಸ್ತ್ರ ಅಂತ ಏನು ಕರೀತಾರೆ, ಇದೆಲ್ಲವೂ ತುಂಬ ಜೋರಾಗಿರೋವಂಥದ್ದು.
ಈ ಆಗಮ ಶಾಸ್ತ್ರದಲ್ಲಿ ಬರೋಂಥದ್ದು ಈಗ ತಿರುಪತಿ ನಮ್ಮ ಇವರು ಭಟ್ರಿದಾರಲ್ಲ ಅವರು ಕೂಡ ನಮಗೆ ರಿಲೇಟಿವ್ ಆಗಬೇಕಾಗಿರೋದು. ಆಮೇಲೆ ಆ ವಿಲೇಜ್ನಿಂದ ಬಂದಂಥವ್ರು ಇನ್ನೊಬ್ಬರು ಭಾಳ ಫೇಮಸ್ ಅವರು ನಮ್ಮ ಮದರ್ಗೆ ಇನ್ ಆ್ಯಂಡ್ ಅರೌಂಡ್ ಒಂದು ಸ್ವಲ್ಪ ಕಸಿನ್ ರಿಲೇಷನ್ಶಿಪ್ ಏನೇ, ಅಂದರೆ ನಮ್ಮ ತಾತ ಮುತ್ತಾತ ಅವರಿಗೆ ಒಂದು ರಿಲೇಷನ್ಶಿಪ್ಪಲ್ಲೇ ಬರುತ್ತೆ. ಅದು ಡಾಕ್ಟರ್ ಜಯಲಲಿತಾ ನನ್ನದೇ ಅಂದ. ಮೈ ಗಾಡ್, ಅಮ್ಮ. ಎಸ್, ಅಮ್ಮ ಈಸ್ ಯುವರ್ ರಿಲೇಟಿವ್. ಎಸ್, ಅವ್ರು ನನಗೆ ಒಂಥರ ನಮ್ಮ ಚಿಕ್ಕಮ್ಮನೋ ಏನೋ ಆ ಥರ ರಿಲೇಷನ್ಶಿಪ್ಪಲ್ಲಿ ಬರುತ್ತೆ. ಅದು ಗೊತ್ತಿಲ್ಲ, ನಾವು ಅದನ್ನು ಯಾವತ್ತೂ ಹುಡ್ಕೊಂಡು ಹೋಗಿಲ್ಲ, ರಿಲೇಷನ್ಶಿಪ್ ಮೂಲ ಹುಡುಕಿಲ್ಲ, ಹಾಗಾಗಿ ಅದರದ್ದು ಆ್ಯಕ್ಯುರಸಿ ನಾನು ಅದನ್ನು ಹೇಳಲಿಕ್ಕಾಗೋದಿಲ್ಲ. ಬಟ್ ಒಟ್ಟಲ್ಲಿ ಈ ಥರ ಒಂದು ಸಣ್ಣ ಒಂದು ತಿಳುವಳಿಕೆನ ಒಂದು ನಿಮ್ಗೆ ಕೊಡ್ತಾ ಇದ್ದೀನಿ ಅಷ್ಟೇ. ಬೇರೆ ಏನಿದೆ ಅದೆಲ್ಲ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮಲ್ಲೇಶ್ವರಂ. ಅಂದರೆ ನೀವು ಮೂಲತಃ ಬಂದು ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಗಿರೋ ಇತಿಹಾಸ ಮೈಸೂರಿಗರು, ಆದರೆ ನೀವು ಬೈ ಬರ್ತ್ ಬ್ಯಾಂಗ್ಳೂರಿಯನ್. ಬೈ ಬರ್ತ್ ನಂದೆಲ್ಲ ಬ್ಯಾಂಗ್ಳೂರಿಯನ್. ಯಾಕಂದರೆ ನಮ್ಮ ಒಂದು ಪ್ರೀವಿಯಸ್ ಜನ್ರೇಷನ್ ಏನಿತ್ತು ಅದು ಬೆಂಗಳೂರು ಕಡೆಗೆ ಬಂತು. ಸೊ ಈಗೇನಾಯಿತು ಅಂತಂದರೆ ಸಂಸ್ಕೃತದ್ದು ಆಮೇಲೆ ಕನ್ನಡ ಒಂದು ಪಾಂಡಿತ್ಯ ಎಲ್ಲ ಕಡೆಗೂ ಬೇಕಾಗಿತ್ತು. ಅಲ್ಲೇನು ಮಾಡಿದ್ರು ಎಲ್ಲ ಬಿಟ್ಟು ಈ ಕಡೆಗೆ ಬಂದರು. ಇಲ್ಲಿ ಬಂದಾಗ ನಮ್ಮ ಈ ಒಂದು ಹೊಸ ಪೀಳಿಗೆ ಏನಿದೆ ಎಲ್ಲ ಬೆಂಗಳೂರಿನ ರೋಡ್ಗೆ ಬಂತು. ಸೊ ಹಂಗಾಗಿ ನಮ್ಮದೆಲ್ಲ ಇಲ್ಲಿಂದ ಒಂದು ಪ್ರಾರಂಭ ಆಗುತ್ತೆ ಒಂದು ಹೊಸ ಜರ್ನಿ. ನಂದು ಮಲ್ಲೇಶ್ವರಂನಲ್ಲಿ ಜನಿಸಿದ್ದು. ಆಮೇಲೆ ಅಲ್ಲಿಂದ ನಮಗೆ ಭಾಳಷ್ಟು ಒಂದಷ್ಟೆಲ್ಲ ನಮ್ಮದೆಲ್ಲ ಆಗ ಹಳೆ ಮಲ್ಲೇಶ್ವರ ಅಂತಂದರೆ ಅಲ್ಲಿ ಇದ್ದಿದ್ದೇ ಎಲ್ಲರೂ ಬ್ರಾಹ್ಮಣರು ಅಂತ. ಅಲ್ಲಿಂದ ಒಂದು ಸ್ವಲ್ಪ ಹೊರಗಡೆ ಹೋದರೆ ಮೊಹಮ್ಮಡನ್ ಬ್ಲಾಕ್. ಸೊ ಅಲ್ಲಿದ್ದವರೆಲ್ಲ ಆ ಥರ ಇತ್ತು. ಸೊ ಮೊಹಮ್ಮಡನ್ ಬ್ಲಾಕ್ ಅಂತಂದರೆ ಅಲ್ಲಿ ಮಲ್ಲೇಶ್ವರಂ ಬಿಟ್ಬಿಟ್ರಿ ನೀವು ಮುಗಿದೋಯ್ತು ನಿಮ್ಮ ಕತೆ ಅಂತ ಆ ಥರ ಇತ್ತದು. ಸೊ ಅಂಥ ಒಂದು ಟೈಮ್ನ ನಾನು ನೋಡಿರೋದು. ಚೆನ್ನಾಗಿತ್ತು ನಮ್ಮದು ಜೀವನ. ಒಂಥರ ಹೊಸದಾಗಿ ಏನು ಹೇಳೋವಂಥದ್ದೇನಿಲ್ಲ. ಅದೊಂಥರ ನಾವು ಇನ್ನೂ ಒಂಥರ ಕರೆದ್ರೆ ನೀವು ಒಂಥರ ತುಂಬ ಆಚಾರ ವಿಚಾರ ಈ ಮಿಡಿವಲ್ ಟೈಮ್ ಪೀರಿಯಡಲ್ಲಿ ಹೆಂಗಿರುತ್ತೆ ಆ ಥರ ಇತ್ತದು ಒಂಥರ. ಇವಾಗ ತುಂಬ ಬದಲಾವಣೆ ಆಗಿದೆ. ಮುಂಚಿನ ಮಲ್ಲೇಶ್ವರ ಇರಲಿಲ್ಲ. ಈಗೆಲ್ಲ ಮನೆಯೂ ಅಂಗಡಿ ಆಗಿಬಿಟ್ಟಿದೆ, ಈಗ ಇಲ್ಲ ಹೋಟೆಲ್ ಆಗಿಬಿಟ್ಟಿದೆ. ಅದಕ್ಕಿಂತ ಮುಂಚಿನ ಮಲ್ಲೇಶ್ವರ, ಎಸ್, ಆ ಮುಂಚಿನ ಮಲ್ಲೇಶ್ವರಮ್ಮು ಆ ಸಂಪಿಗೆ ರಸ್ತೆ ಮತ್ತು ಆ ಮಾರ್ಗೋಸ ರಸ್ತೆ ಬಹಳ ಒಂಥರ ಆನಂದನ ಕೊಡ್ತಾ ಇತ್ತು ನಮ್ಗೆಲ್ಲರಿಗೂ. ಸೂರ್ಯನ ಬಿಸಿಲು ಕೂಡ ಕೆಳಗಡೆ ಬೀಳ್ತಾ ಇರಲಿಲ್ಲ. ಆ ಲೆವೆಲ್ಗೆ ಒಂಥರ ಚೆನ್ನಾಗಿರ್ತಾ ಇತ್ತು. ಅದು ನಮ್ಮ ಬೆಂಗಳೂರು ವಾತಾವರಣ ಮತ್ತು ಸೂಪರ್. ಸೊ ಆ ಟೈಮಲ್ಲಿ ನಾವು ಓಡಾಡೋ ನಮಗೆಲ್ಲ ಏನು ಇವ್ರು ವೆರಿ ಹ್ಯಾಪಿ. ಓಕೆ, ಒಂಥರ ಹೆವೆನ್ ಅದು. ನಿಮ್ಗೆ ಯಾವುದು ಛತ್ರಿ ಹಿಡಿಯೋದು ಬೇಕಾಗಿಲ್ಲ, ಏನೂ ಚಿಂತೆ ಇರ್ತಿರ್ಲಿಲ್ಲ. ತುಂಬ ಚೆನ್ನಾಗಿರ್ತಾ ಇತ್ತು. ಓಕೆ, ಸೊ ಅಲ್ಲಿಂದ ನಿಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನಿಮ್ಮ ಎಜುಕೇಷನ್ ಎಲ್ಲ ಮಲ್ಲೇಶ್ವರಂನಲ್ಲೇ ಮಾಡಿದೆ ನಾನು. ಆಮೇಲೆ ಅಲ್ಲಿಂದ ಗಾಂಧಿನಗರ್ ಹೈಸ್ಕೂಲ್ ಅಂತ ಇದೆ ಶೇಷಾದ್ರಿಪುರಂನಲ್ಲಿ, ಕುಮಾರ ಪಾರ್ಕ್ ವೆಸ್ಟ್. ಸೊ ಅಲ್ಲಿಗೆ ಹೋಗ್ತಾ ಇದ್ದೆ. ಅದಾಗಿದ್ಮೇಲೆ ನ್ಯಾಷನಲ್ ಕಾಲೇಜಲ್ಲಿ ವ್ಯಾಸಂಗ ಕಂಪ್ಲೀಟ್ ಆಯಿತು. ಅದಾಗಿದ್ಮೇಲೆ ನೆಕ್ಸ್ಟು ಹೊರಟಿದ್ದು ನಾನು ಬ್ಯಾಂಗ್ಳೂರು ಯೂನಿವರ್ಸಿಟಿ ಕಡೆಗೆ. ನೀವು ಹೇಳಿದ 2 ಲೊಕೇಶನ್ ಮಲ್ಲೇಶ್ವರಂ ಮತ್ತು ವೆಸ್ಟ್ ಕುಮಾರ ಪಾರ್ಕ್ ವೆಸ್ಟ್, ಅದೆರಡೂ ಕೂಡ ಈಗಿನ ಹೈಫೈ ಏರಿಯಾ. ಎಲ್ಲ ಸ್ಟಾರ್ ಪೊಲಿಟಿಷಿಯನ್ಸ್, ಎಲ್ಲ ಸ್ಟಾರ್ ನಿರ್ದೇಶಕರು, ಎಲ್ಲ ಸ್ಟಾರ್ ನಟರು ಇರುವಂಥ ಜಾಗ. ನಿಮ್ಮ ಬಾಲ್ಯದಲ್ಲಿ ಯಾವೆಲ್ಲ ಸ್ಟಾರ್ಸ್ಗಳ ಜೊತೆ ಹಂಗಾದ್ರೆ ನಿಮ್ಮ ಒಡನಾಟ? ಒಳ್ಳೆ ಕ್ವೆಶ್ಚನ್. ನನಗೆ ನಾವು ಅಲ್ಲಿ ಆಮೇಲೆ ಒಂದು ಸ್ವಲ್ಪ ಆ ಕಡೆ ಹತ್ರನೇ ಹೋದ್ವಿ. ಪುನೀತ್ ನಾನು ಎಲ್ಲ ಒಂದೇ ಏಜು. ಸೊ ಯು ಆರ್ ಆಲ್ಸೋ ಫ್ರೆಂಡ್ಸ್. ನಾವು ಅವ್ರ ಮನೆ ಹತ್ರನೇ ಇದ್ದಿದ್ದು. ನಮ್ಮ ದಿನ ಬೆಳಗ್ಗೆ ಅಣ್ಣವ್ರು ಸಿಗ್ತಾಯಿದ್ರು. ಅವ್ರು ಪುನೀತ್ ಅವ್ರ ತಂದೆ ಡಾಕ್ಟರ್ ರಾಜ್ಕುಮಾರ್. ದಿನ ಬೆಳಗ್ಗೆ ನಾವು ಮೀಟ್ ಮಾಡಿ ಒಂದು ಹಲೋ ಹೇಳದೆ ಇದ್ರೆ ನಮಗೂ ಇದಿಲ್ಲ, ಅವ್ರಿಗೂ ಇಷ್ಟ ಒಂಥರ ಸಮಾಧಾನ. ಇಲ್ಲಿ ಇರ್ತೋ ಇಲ್ಲಿಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರು ಯಾರನ್ನ ಕರ್ಕೊಂಬರೋರು 5 ಗಂಟೆ 4 ಗಂಟೆಗೆಲ್ಲ ಬಂದ್ಬಿಡೋರು. ಬೆಳಗ್ಗೆ ಬಂದ್ಬಿಡೋರು. ನಾವು 5:05 ಹೊತ್ತಿಗೆ ಅವ್ರನ್ನ ಮೀಟ್ ಮಾಡ್ತಾ ಇದ್ವಿ. ಬಿಟ್ವೀನ್ 5 and 5:30 ನಾವು ಅಲ್ಲೆಲ್ಲ ರೌಂಡ್ ಹೊಡ್ಕೊಂಡು ವಾಪಸ್ ಬರುವಾಗ ಸದಾಶಿವನಗರದಲ್ಲಿ ಸಿಕ್ಕೋರು. ಸೊ ಅಲ್ಲಿ ಮೀಟ್ ಮಾಡ್ತಾ ಇದ್ದೆ. ಒಂದ್ಸಲ ಹಲೋ ಹೇಳ್ಬಿಟ್ಟು ನಮಸ್ಕಾರ ಮಾಡಿ ಹೋಗ್ತಾ ಇದ್ದೆ ಅಷ್ಟೇ. ಸೊ ಇದೊಂದು ನಮಗೆ ಹಾಗಾಗಿ ಅವ್ರ ಮಕ್ಕಳು 3 ಜನ ನಿಮಗೆ ತುಂಬ ಚಿರಪರಿಚಿತ. ರಾಘವೇಂದ್ರ ಗೊತ್ತಿದ್ದಾರೆ, ರಾಘವೇಂದ್ರ ರಾಜ್ಕುಮಾರ್ ಅವರು. ಆಮೇಲೆ ಅವರು ಇವರು ಪುನೀತ್ ಮಾತ್ರ ಒಳ್ಳೆ ಇದ್ದಿದ್ರು. ಬಟ್ ಶಿವರಾಜ್ ಕುಮಾರ್ ನನಗೆ ಅಷ್ಟು ಪರಿಚಯ ಇಲ್ಲ. ಅವರು ಅಷ್ಟು ಕಾಣಿಸ್ಕೊತಾನೆ ಇರಲಿಲ್ಲ ಅವರು. ಆಗಲೂ ಅಷ್ಟೇ, ಈಗಲೂ ಅಷ್ಟೇ ಅಂತ ಕಾಣುತ್ತೆ. ಸೊ ಅವಾಗ ಹೆಚ್ಚಾಗಿ ಕಾಣಿಸ್ಕೊತಾ ಇರಲಿಲ್ಲ. ಬಟ್ ಅವ್ರ ಮನೆಯವರು ಇವರು ಬರ್ತಾಯಿದ್ರು, ಹೊರಕ್ಕೆ ಅವರೆಲ್ಲ ಸಿಗ್ತಾಯಿದ್ರು. ಆಮೇಲೆ ನಂಬರ್ 80 ಅವ್ರ ಮನೆಯಿಂದ ಮೇಲ್ಗಡೆ ಒಂದು 4 ಮನೆ ಮೇಲ್ಗಡೆಗೆ ನನ್ನ ಆಫೀಸ್ ಕೂಡ ಇತ್ತಲ್ಲಿ. ಸೊ ಅದಾಗಿದ್ಮೇಲೆ ಲೇಟರ್ ಪಾಯಿಂಟ್ ಆಫ್ 1990s ಹೇಳ್ತಾ ಇರೋದು. ಅವರು ಇವ್ರದ್ದು ಕಿಡ್ನಾಪ್ ಎಲ್ಲ ಆದ್ರಲ್ಲ, ಕಿಡ್ನಾಪ್ ಆಗಿತ್ತು. ಅಯ್ಯೋ, ಅವ್ರ ಮನೆ ಪಕ್ಕನೇ ಇದ್ದಿದ್ದು ನಮ್ಮ ಆಫೀಸು. ತುಂಬ ಪ್ರಾಬ್ಲಮ್ ಆಗೋಯ್ತು, ಸಿಕ್ಕಾಪಟ್ಟೆ ಪ್ರಾಬ್ಲಮ್. ಆಮೇಲೆ ನಾವು
ಕಾರ್ ಗ್ಲಾಸ್ಗೆಲ್ಲ ನಾವು ಅಣ್ಣವ್ರದ್ದು ಒಂದು ಫೋಟೋ ಹಚ್ಬಿಟ್ಟು ಮನೆಗೆ ಹೋಗ್ಬೇಕಾಗಿತ್ತು, ಇಲ್ಲಾಂದ್ರೆ ಕಾರ್ ಗ್ಲಾಸ್ ಹೊಡೆದಾಗಿರೋದು ನಮ್ಮದು. ತುಂಬ ಕಷ್ಟ ಆಯಿತು. ಎಸ್. ಆಮೇಲೆ ರೋಹಿತ್ ಶ್ರೀನಾಥ್ ನನ್ನ ಕ್ಲಾಸ್ಮೇಟ್ ಇದ್ದಾನೆ, ಅವನು ನಾನು ಎಲ್ಲ ಜೊತೆಗೆ ಓದಿದ್ವಿ, ಗ್ರ್ಯಾಜುಯೇಷನ್ ಎಲ್ಲ ಜೊತೆಗೆ ಮಾಡಿದ್ದು. ಸೊ ಶ್ರೀನಾಥ್ ಅವರ ಮಗ ಪ್ರಣಯರಾಜ ಶ್ರೀನಾಥ್. ಆಮೇಲೆ ಮಾಸ್ಟರ್ ಮಂಜುನಾಥ್ ನನಗಿನ್ನ 2 ವರ್ಷ ಚಿಕ್ಕವರು, ಅವರು ನಾನು ಜೊತೆ ಕೆಲಸ ಮಾಡ್ತಾ ಇದ್ವಿ. ಸೊ ಹೀಗಾಗಿ ಸ್ಟಾರಿಸಮ್ ಇದೆಯಲ್ಲ ನಿಮ್ಮ ಬ್ಯಾಕ್ಗ್ರೌಂಡ್ ಅಲ್ಲಿ. ಎಸ್. ಆಮೇಲೆ ನಮ್ದೆಲ್ಲ ಒಂಥರ ಈ ಮಾಲ್ಗುಡಿ ಡೇಸ್ ನೀವು ಬಂದರೆ, ನೀವು ರಾಜ ಮಿಸ್ ರೋಹಿತ್, ಇವರು ನಮ್ಮ ಮಾಸ್ಟರ್ ಮಂಜುನಾಥ್ ಸ್ವಾಮಿ, ಇದೊಂಥರ ಟಚ್ ಮಾಡಿ ಈ ಕಡೆ ಹೊರಗಡೆಗೆ ಬರ್ತೀವಿ ನಾವು. ಎಲ್ಲ ಒಂಥರ ಒಳ್ಳೆಯ ಒಂದು ಬ್ಯೂಟಿಫುಲ್ ಕನೆಕ್ಷನ್ ಅಂತ ಹೇಳ್ಬೋದು. ಬಾಲ್ಯದಲ್ಲಿ ನಮ್ಮ ಬಾಲ್ಯ ಯಾವತ್ತೂ ಕೆಟ್ಟದಾಗಿರಲಿಲ್ಲ. ಸೂಪರ್ ಎಲ್ಲ ಸ್ಟಾರಿಸಮ್ ಫ್ರೆಂಡ್ಸ್ಗಳು. ಎಸ್. ಹೈ ಕ್ಲಾಸ್. ಬಟ್ ವಾಟ್ಸ್ ಯುವರ್ ಹೈಯೆಸ್ಟ್ ಎಜುಕೇಷನ್ ಎಲ್ಲಿ ಮಾಡಿದ್ದು ನೀವು? ನಾನು ಇಲ್ಲಿ MBA ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಮಾಡಿದೆ. ಅದು ಆಗಿದ್ಮೇಲೆ PGDIB ಅಂತ ಬರುತ್ತೆ, ಈವ್ನಿಂಗ್ ಕ್ಲಾಸಸ್ಸು. ಸೊ ಅದು ಮಾಡಿದೆ ಯೂನಿವರ್ಸಿಟಿಲಿ. ಕೆಂಪ್ ಬಿಲ್ಡಿಂಗ್ ಇತ್ತಲ್ಲ, KR ಸರ್ಕಲ್, ರೆಡ್ ಬಿಲ್ಡಿಂಗ್ ಅಂತ ಕರೀತಾ ಇದ್ವಿ. ಸೊ ಅದೇನೇ ಇವತ್ತಿಗೂ ಕರೀತಾರೆ ಅಂತ ಕಾಣುತ್ತೆ, ಗೊತ್ತಿಲ್ಲ. ಇವತ್ತು ಇದೆ ಈವ್ನಿಂಗ್ ಕಾಲೇಜ್. ಕರೆಕ್ಟ್. ಆಮೇಲೆ ಇದೆಲ್ಲ ಮಾಡ್ತಾ ಇದ್ದಂಗೆ ನಾನು ಗ್ರ್ಯಾಜುಯೇಷನ್ ಮಾಡ್ತಾ ಇರೋವಾಗಲೇ ನಾನು PG ಇದು ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಸೆಂಟ್ ಜೋಸೆಫ್ ಕಾಲೇಜಲ್ಲಿ ಮಾಡ್ತಿದ್ದೆ ನಾನು. ಸೊ ಎವ್ರಿ ಡೇ ವಿ ಯೂಸ್ ಟು ಗೋ ದೇರ್ ಆ್ಯಂಡ್ ಕಮ್ ಬ್ಯಾಕ್. ಸೊ ಅದು ಕಂಟಿನ್ಯೂಸ್ ಆಗಿತ್ತು. ಸೊ ಈ ಥರ ಕಂಪ್ಯೂಟರ್ ಲಿಟ್ರಸಿ ಒಂದು ಕಡೆ ನಡೀತಾ ಇತ್ತು, ಬಿಸ್ನೆಸ್ ಲರ್ನಿಂಗ್ ಒಂದು ಕಡೆ ನಡೀತಾ ಇತ್ತು, MBA ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗು. ಅದಾದಮೇಲೆ PGDIB, ಅದರಲ್ಲಿ ಫ್ರೆಂಚ್ ಫಸ್ಟ್ ಫಾರಿನ್ ಲ್ಯಾಂಗ್ವೇಜ್ ಕಲ್ತಿದ್ದು ಫ್ರೆಂಚ್. ಅಂದ್ಕೊಂಡ್ವಿ ಯಾವತ್ತೋ ಒಂದಿನ ಹೋಗ್ತೀವಿ ಹೊರಗಡೆ ಅಂತ. ಐ ಥಿಂಕ್ ನನಗೆ ಅನ್ನಿಸ್ತಾ ಇದೆ ಈಗ ಇಡೀ ಇಂಡಿಯಾದಲ್ಲೇ ಯಾವ ಒಬ್ಬ ಟ್ರಾನ್ಸ್ ವುಮೆನ್ಸ್ ಐತನೂ ಇವರಷ್ಟು ಡಿಗ್ರಿಗಳನ್ನು, ಇವರಷ್ಟು ಹೈಯೆಸ್ಟ್ ಕ್ವಾಲಿಫಿಕೇಶನ್ನ ಹೊಂದಿರೋಕ್ಕೆ ಸಾಧ್ಯನೇ ಇಲ್ಲ. ಇನ್ನೂ ಮುಗ್ದಿಲ್ಲ. ಮೈ ಗುಡ್ನೆಸ್, ಇನ್ನೂ ಇದೆ. ಸೋ ಸ್ವೀಟ್. ಹೇಳಿ. ಸೊ ಅದಾಗಿದ್ಮೇಲೆ PhD ಬಂದು ಕ್ಯಾಲಿಫೋರ್ನಿಯಾದಲ್ಲಿ ಮಾಡಿದ್ದು, ಡಾಕ್ಟ್ರೇಟ್ ಅಲ್ಲಿ ತೊಗೊಂಡಿದ್ದು. ಅದು ಏರ್ಕ್ರಾಫ್ಟ್ ರಿಲೇಟೆಡ್ ಇಂಜಿನಿಯರಿಂಗ್, ಸನ್ ಹೋಸೆ ಯೂನಿವರ್ಸಿಟಿ. ಬ್ಯಾಂಗ್. ಆಮೇಲೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್, ಅಲ್ಲಿ ಬ್ಲಾಕ್ ಚೈನ್ ರಿಲೇಟೆಡ್ ಕೋರ್ಸ್ನ ಕಂಪ್ಲೀಟ್ ಮಾಡಿದೆ. ಸೊ ಈ ಥರ ಕಂಟಿನ್ಯೂಸ್ ನಂದು ಯಾವಾಗಲೂ ಲರ್ನಿಂಗ್ ಅನ್ನೋದೇನಿದೆ ಅದು ಯಾವಾಗಲೂ ಇದ್ದಿದ್ದೇನೆ, ಅದು ಲರ್ನಿಂಗ್ ನಿಂತಿಲ್ಲ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಜೀವನದ ಪ್ರತಿಯೊಂದು ಕ್ಷಣನೂ ಕೂಡ ಲರ್ನಿಂಗೇ, ಕಲಿಕೆನೆ. ಪ್ರತಿಯೊಂದು ಹಂತದಲ್ಲೂ ನಾವು ಏನಾದರೂ ಒಂದೊಂದು ಕಲಿತಾ ಇರ್ತೀವಿ. ಆದರೆ ನೀವು ನಿಮ್ಮ ಜೀವನದ ತುಂಬ ಕಲಿತಾನೇ ಹೋದ್ರಲ್ಲ, ಹೆಂಗೆ ಸಾಧ್ಯ ಆಯಿತು ಅಂತ? ಅದು ಒಂದು ನಿಮಗೊಂದು ಕ್ವೆಸ್ಟ್ ಅಂತ ಕರೀತಾರೆ. ಅಂದರೆ ನಿಮ್ಮಲ್ಲಿ ನೀವು ಒಂದನ್ನು ಅಳವಡಿಸ್ಕೊಂಡ್ರೆ, ನೀವು ಮಾಡಲೇಬೇಕು ಅಂತಿದ್ರೆ ಮಾಡೇ ಮಾಡ್ತೀರಾ. ಸಾಧನೆ ಮಾಡಬೇಕು, ನಾನೇನೋ ಒಂದು ಕಲಿಬೇಕು, ಹೊಸ್ತು ಕಲ್ತಿದ್ದೀನಿ. ಇವಾಗ ನಾವು ಕಂಟಿನ್ಯೂಯಸ್ ಲರ್ನಿಂಗ್ ಅಂತ ಬಂದೇ ಬರುತ್ತೆ. ಕಂಟಿನ್ಯೂಸ್ ಲರ್ನಿಂಗ್ ನೀವು ಅಕಾಡೆಮಿಕ್ ಹೋಗಿ ಕಲಿಬೋದು, ಇಲ್ಲ ನಿಮಗೆ ನೀವೇ ಒಂದನ್ನು ಕಂಡುಕೊಂಡು ಕಲಿಬೋದು. ರೀಲ್ಸ್ ರಾಜ, ರೀಲ್ಸ್ ರಾಣಿ ಅಂತ ಇಡೀ ದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ತಿರುಗಿಸ್ತಾನೆ ಇದ್ದಾರೆ, ರೀಲ್ಸ್ ಬಿಡ್ತಾ ಇದ್ರೆ ಆ ರೀಲ್ಸು ಇವರು ರಿಯಲ್ ಲೈಫಲ್ಲೂ ರೀಲ್ ಬಿಡ್ತಾ ಇರ್ತಾರೆ. ಸೊ ಹಂಗಾಗಿ ಐ ವುಡ್ ರೆಕಮೆಂಡ್ ದಟ್ ಯು ಶುಡ್ ಏನು ನಿಮ್ಗೆ ಯಾವ ಇಂಟ್ರೆಸ್ಟು ಅಂತ ಅನ್ನೋದಲ್ಲ, ನೀವು ಏನು ಹೊಸದಾಗಿ ನಾನೇನು ಕಲಿತಾ ಇದ್ದೀನಿ, ನಾನು ಏನಕ್ಕೆ ಇನ್ವಾಲ್ವ್ ಮಾಡ್ತೀನಿ, ಇದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಸೊ ಇದನ್ನು ನಿಲ್ತುಬಿಟ್ರೆ ನಿಮ್ಮ ಜೀವನ ಎಲ್ಲೋ ಅಲ್ಲೋ ಕಲಲ್ಲ ಆಯ್ತಪ್ಪ, ಎಲ್ಲೋ ಒಂದು ಕಡೆ ಕುಸಿತಾ ಇದೆ, ನಂದು ಏನೋ ಆಗೋಯ್ತು, ತುಂಬ ಅನ್ಸರ್ಟನಿಟೀಸು, ಇಲ್ಲೆಲ್ಲೋ ಶಾಪಿಂಗ್ ಹೋದೆ, ಇನ್ಯಾರ್ದೋ ಮದುವೆಗೆ ಹೋದೆ, ಕೂತ್ಕೊಂಡೆ, ಅಲ್ಲೆಲ್ಲೋ ಊಟ ಮಾಡಿದೆ, ಅಲ್ಲಿ ಊಟ ಮಾಡ್ದಿರ್ತೀರಿ, ಆರ್ ಯು ಹ್ಯಾಪಿ, ಈಸ್ ದಸ್ ಗುಡ್ ಎನಫ್ ಫಾರ್ ಯು? ಸೊ ಅದನ್ನು ನಾವು ಕೇಳಬೇಕು ಕ್ವಶನ್ಸ್ ಎಲ್ಲ. ಹಂಗೆ ಅನ್ಸುತ್ತೆ. ಸೊ ಬೆಂಗಳೂರಿನಿಂದ ಜರ್ಮನಿಗೆ ನಿಮ್ಮ ಪಯಣ ಯಾವಾಗ, ಹೇಗೆ, ಮತ್ತು ಯಾಕೆ ಸನ್ನಿವೇಶ ಬಂತು, ನೀವು ಯಾಕೆ ಹೋಗ್ಬೇಕು ಅಂದ್ಕೊಂಡ್ರಿ? ನಾನು ಅದೇ ಹೇಳಿದ್ನಲ್ಲ, ಇವಾಗ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ಸು ನನಗೆ ಇವಾಗ ಮಲ್ಟಿ ಸ್ಪೆಷಾಲಿಟಿ. ನಾನು ಒಂದು ಲೆವೆಲಲ್ಲಿಲ್ಲ, ಅಂದರೆ ಇಂಜಿನಿಯರಿಂಗ್ ಕೂಡ ಮಾಡಿದ್ದೀನಿ, ಅದ್ರ ಜೊತೆಗೆ ಐ ಹ್ಯಾವ್ ಡನ್ ದಿ ಕಂಪ್ಯೂಟರ್ ಲಿಟ್ರಸಿ ಆಸ್ ವೆಲ್. ಸೊ ನೀವು ಲುಕ್ ಅಟ್ ಇಟ್, ಇವಾಗ ಮೆಕಾಟ್ರಾನಿಕ್ಸ್ ಅಂತ ಈ ನಡುವೆ ಒಂದು ಕೋರ್ಸಸ್ ಶುರುವಾಗಿದೆ. ಆ ಮೆಕಾಟ್ರಾನಿಕ್ಸಲ್ಲಿ 2 ಥರ ಪ್ಲೇ ಮಾಡ್ತಾರೆ. ಸೊ ಈ ಒಂದು ಪ್ಲೇಯಿಂಗ್ ಏನಿತ್ತು, ನಾನು 2 ಥರದ್ದು ಇನ್ನೂ ಡೆಪ್ತಲ್ಲಿ ನೋಡಿಕೊಂಡು ಲಾಂಗಿಗೂ ಅದನ್ನು ನಾನು ಶುರು ಮಾಡಿಬಿಟ್ಟಿದ್ದೆ. ಸೊ ಐ ಹ್ಯಾವ್ ಗಾನ್ ಮಚ್ ಮೋರ್ ಇನ್ ಡೆಪ್ತ್. ಸೊ ಇವಾಗ ಅದರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಒಂದು ಸಣ್ಣ ಕೋರ್ಸ್ ಇತ್ತು, ಕಂಪ್ಯೂಟೇಷನಲ್ ಫ್ಲೂಯಿಡ್ ಡೈನಾಮಿಕ್ಸ್ ಅಂತ. ಸೊ ಅದೊಂದು ಸಣ್ಣದಾಗಿ ಒಂದಷ್ಟು ಕಲ್ತ್ಕೊಂಡೆ. ಸೊ ಈ ಒಂದು ಕೆಲಸ ಮಾಡ್ಕೋತಾನೆ ಒಂದಷ್ಟು ವರ್ಕ್ ಮಾಡಿ. ಸೊ 97 ನಾವು ಫಸ್ಟ್ ಟೈಮ್ ಆನ್ಲೈನ್ ರಿಸಲ್ಟ್ಸ್ ಹಾಕಿದ್ವಿ, ಪ್ರೀ ಯೂನಿವರ್ಸಿಟಿ, SSLC.
ಅಲ್ಲೆಲ್ಲ ಹೋಗಿ ತೊಗೊಂಬರ್ತಾಯಿದ್ವಿ. ನಾನು ಮಂಜುನಾಥ್ ಇಬ್ಬರು ಬಿ ಎಮ್ ಪಿ ಅಂತಿತ್ತು ಅದು ಮುಂಚೆ, BBMP ಇರಲಿಲ್ಲ. ಸೊ ನಾನು ಮಂಜು ಇಬ್ಬರು ಹೋಗ್ಬಿಟ್ಟು BMP ಆಟೋಮೇಷನ್ನು, BMP ವೆಬ್ಸೈಟು, ಅವ್ರದ್ದು ಬರೋವಂಥ ಒಂದು ಗ್ರೀವಿಯನ್ಸಸ್ ಆಗಲಿ ಅದನ್ನೆಲ್ಲ ಒಂದು ಸಿಸ್ಟಮ್ನ ಆವಾಗಲೇ ಆ ಟೈಮಲ್ಲೇ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿತ್ತು. ಆಮೇಲೆ ಇದರಲ್ಲಿ BDAದಲ್ಲೂ ಅಷ್ಟೇ ವಿ ವರ್ ವರ್ಕಿಂಗ್ ಟುವರ್ಡ್ಸ್ ಇಟ್. ಆಮೇಲೆ ಈ ಕಂಪ್ನಿನಲ್ಲಿ ಜೊತೆಗೆ ನಾವು ಗೇಣಿ ಮತ್ತು ಪಹಣಿ ಅಂತ ಬರುತ್ತಲ್ಲ, ಲ್ಯಾಂಡ್ ರೆಕಾರ್ಡ್ಸ್, ಎಸ್, ಸರ್ವೆ ಆ್ಯಂಡ್ ಲ್ಯಾಂಡ್ ರೆಕಾರ್ಡ್ಸ್, ಇದನ್ನೇನು ಮಾಡಿದ್ವಿ ನಾವು ಡಿಜಿಟೈಸ್ ಮಾಡಿದ್ವಿ ಫಸ್ಟ್ ಟೈಮ್ ಇನ್ ಇಂಡಿಯನ್ ಹಿಸ್ಟ್ರಿ. 90sಲ್ಲೇ ಮಾಡಿದ್ದು ನಾವು ಅಲ್ಲಿ ನಮ್ಮ ಆಫೀಸ್ನಲ್ಲೇ ಕೂತ್ಕೊಂಡು ಮಾಡಿಸಿ ಅದನ್ನು. ಆಮೇಲೆ ಎಷ್ಟೋ ಜನನ ಎಂಪ್ಲಾಯ್ ಮಾಡ್ತೀವಿ. ಶಿವಮೊಗ್ಗದಿಂದ ಮೆಜಾರಿಟಿ ಆಫ್ ದ ಕಮ್ಯುನಿಟಿ ಬರ್ತಾರೆ ಅಲ್ಲಿಗೆ. ಓಕೆ, ಕೈಯಲ್ಲಿ ಬರಿತಿದ್ದಂಥ ಪಾಣಿ ಮತ್ತು ಖಾತೆ ಬುಕ್ಗಳನ್ನು ನೀವು ಡಿಜಿಟಲೈಸ್ ಮಾಡಿದಂತಹ ಟೆಕ್ನಿಕಲ್ ಟೀಮ್ ನಿಮ್ಮದು. ಎಸ್. ಆಮೇಲೆ ಇನ್ನೊಂದು ಅದರಲ್ಲಿ ಅವ್ರು ಹೆಂಗೆ ತೊಗೊಂಬಂದು ಆಗ್ತಾ ಇದ್ರು ಅಂದರೆ ಎಲ್ಲ ಗೇಣಿ ರೆಕಾರ್ಡ್ಸ್ ಎಲ್ಲ ಬರೋದು ದಬ್ ಅಂತ ಹಾಕೋರು, ಇಷ್ಟು ಧೂಳೆ ಆಗೋದು ಮೇಲ್ಗಡೆಗೆ. ರಸ್ತೆಯಲ್ಲೂ ಅಷ್ಟು ಧೂಳು ಸಿಗ್ತಾ ಇರಲಿಲ್ಲ, ನಮ್ಮ ಆಫೀಸಲ್ಲಿ ಅಷ್ಟು ಧೂಳು ಸಿಗ್ತಾ ಇತ್ತು. ಸೊ ಆ ಲೆವೆಲ್ಗೆ ಇತ್ತು. ಇಡೀ ಕರ್ನಾಟಕದ ಪಾಣಿ ಮತ್ತು ಲ್ಯಾಂಡ್ ರೆಕಾರ್ಡ್ಸ್ನ ನೋಡಿರೋರು ನೀವು ಒಬ್ಬರೇ ಅನ್ಕೋತೀನಿ ಮೋಸ್ಟ್ಲಿ. ಗೊತ್ತಿಲ್ಲ ಸರ್, ನಾನು ಹೇಳಿ. ಎಸ್, ಪಾಪ ಅವರು ರವೀಂದ್ರ ಅಂತ ಹೇಳಿದರು, MK ರವೀಂದ್ರ ಅಂತ. ಆಮೇಲೆ ದಿಗ್ವಿಜಯ್ ಇಂಥವರೆಲ್ಲ ತುಂಬ ಕಷ್ಟಪಟ್ಟಿದ್ದಾರೆ ಮಾಡಲಿಕ್ಕೆ. ಆಮೇಲೆ ಅದನ್ನೆಲ್ಲ ಕಂಟಿನ್ಯೂ ಮಾಡಿದ್ರು. ದೇ ವೆಂಟ್ ಆಲ್ ಅಕ್ರಾಸ್ ಇಂಡಿಯಾ. ಮತ್ತು ಇನ್ನೂ ಭಾಳಷ್ಟು ರೆಕಾರ್ಡ್ಸಿಂದೆಲ್ಲ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಭಾಳ ದೊಡ್ಡ ಅಚೀವ್ಮೆಂಟ್ ಅದು. ಎಲೆಕ್ಷನ್ ID ಕಾರ್ಡ್ ಆ ಟೈಮಲ್ಲೇ ಬಂದಿದ್ದು. ಎಲೆಕ್ಷನ್ ID ಡಿಜಿಟಲೈಸ್ ಆವಾಗಲೇ ಸ್ಟಾರ್ಟ್ ಆಯಿತು. ಎಸ್. ಆಮೇಲೆ ನಮ್ಮದು ಫಸ್ಟ್ ಹೈಕೋರ್ಟ್ ಆಫ್ ಕರ್ನಾಟಕದ್ದು ನಾವೇ ತೊಗೊಂಡಿದ್ವಿ. ಸೊ ಈ ಥರ ಎಲ್ಲ ತುಂಬ ಒಂದಷ್ಟು ಕೆಲಸಗಳು ಅವಾಗೆಲ್ಲ ಶುರುವಾಯಿತು. ಆಮೇಲೆ ನಮ್ಮ ರೆಕ್ಸ್ ಮತ್ತು ಸಿಂಫನಿ ಅಂತ ಬೆಂಗಳೂರಲ್ಲಿದೆ ಥಿಯೇಟರ್. ನಮ್ಮ ಇವತ್ತಿನ ಡಿಜಿಟಲ್ ಜರ್ನಿಗೂ ಹಾಗಾದರೆ ನಿಮ್ಮದೇ ಆದಂಥ ಕಾಂಟ್ರಿಬ್ಯೂಷನ್ ಇದೆ. ಮೆಜಾರಿಟಿ ನಾನು ಅದನ್ನೇ ಹೇಳ್ತಾ ಇರೋದು. ರೆಕ್ಸ್ ಅನ್ನೋ ಥಿಯೇಟ್ರ್ ಇವತ್ತಿಲ್ಲ, ಅದು ಹೊಡೆದಾಕ್ಬಿಟ್ಟಿದ್ದಾರೆ. ಅಲ್ಲಿ ಯಾವುದೋ ಪಂಜಾಬಿ ಗ್ರಿಲ್ಲು ಅದೆಂಥದ್ದು ರೆಸ್ಟೋರೆಂಟ್ಸ್ ಎಲ್ಲ ಬಂದುಬಿಟ್ಟಿದೆ ಇವಾಗ. ಆ ಜಾಗಕ್ಕೆ ಹೋಗಿ ಕೂತ್ಕೊಂಡ್ರೆ ಅದೇ ನನಗೆ ಜ್ಞಾಪಕ ಬರುತ್ತೆ. ಜಾಗ ಪಕ್ಕದಲ್ಲಿ ನೀಲ್ಗಿರೀಸ್ ಕಾಫೆ, ಮೇಲ್ಗಡೆಗೆ ಹೋಗಿ ಅಲ್ಲಿ ಇದನ್ನು ಬರ್ಗರೆಲ್ಲ ಮಾಡ್ತಾಯಿದ್ರು, ಚೆನ್ನಾಗಿರ್ತಿತ್ತು ನೀಲ್ಗಿರೀಸ್ ಕಾಫೆದಲ್ಲಿ. ಕೇಕ್ಸು, ಬ್ಯೂಟಿಫುಲ್ ಜಾಗ ಮಾತ್ರ. ಅದೆಲ್ಲ ಇವಾಗ ಏನೂ ಇಲ್ಲ, ಬೆಂಗಳೂರು ಯಾವುದೂ ಉಳಿಸ್ಕೊಂಡಿಲ್ಲ ಅದನ್ನೆಲ್ಲ. ಸೊ ಅವ್ರದ್ದೇನೆ ಸಿಂಫನಿ ಅಂತ ಶಂಕರ್ನಾಗ್ ಥಿಯೇಟರ್ ಅಂತ ಹೇಳಾಗಿದೆ ಇವತ್ತು. ಹೌದು. ಸೊ ಸಿಂಫನಿ, ಎಸ್, ಯುಟಿಲಿಟಿ ಬಿಲ್ಡಿಂಗ್. ಎಸ್, ಸಿಂಫನಿ ಮತ್ತು ರೆಕ್ಸ್ ಆ ಎರಡದ್ದು ಒಂದೇ ಓನರ್ಶಿಪ್ ಇತ್ತು. ಅವ್ರದ್ದು ಫಸ್ಟ್ ಟೈಮ್ ಆನ್ಲೈನಲ್ಲಿ ಟಿಕೆಟ್ ಸೇಲ್ ಮಾಡಿದ್ವಿ ನಾವು. ಸೊ ಈ ಥರ ಒಂದು ಬ್ಯೂಟಿಫುಲ್ ಆಪರ್ಚುನಿಟಿ. ಒಂದೊಂದು ಅಂದ್ರೆ ನಿಮ್ಗೆ ಅವಕಾಶಗಳು ಸಿಗ್ತಾ ಹೋಯ್ತಾ, ಅಥವಾ ನಿಮ್ಮಲ್ಲಿ ಇರುವಂತಹ ಒಂದು ಟ್ಯಾಲೆಂಟ್ ನಿಮ್ಮನ್ನು ಹುಡ್ಕೊಂಬರ? ಇಲ್ಲ, ನಾವು ಅವಕಾಶಗಳು ನಾವು ಹುಡುಕ್ತಾ ಇದ್ವಿ. ಬಿಕಾಸ್ ಐ ವಾಸ್ ಮೋಸ್ಟ್ಲಿ ಇನ್ ಸೇಲ್ಸ್ ಆಲ್ಸೋ. ನಾವು ಹೋಗೋದು, ಅಲ್ಲಿಂದ ಮೀಟ್ ಮಾಡೋದು, ಈ ವೆಬ್ಸೈಟ್ಸಿಂದೆಲ್ಲ ಬರೋದು, ಅದನ್ನೆಲ್ಲ ನಾವು ಒನ್ ಬೈ ಒನ್ ಕ್ಲೋಸ್ ಮಾಡ್ತಾ ಬಂದ್ವಿ. ಆಮೇಲೆ ಮೈಸೂರು ಯೂನಿವರ್ಸಿಟಿ, ಕುವೆಂಪು ಯೂನಿವರ್ಸಿಟಿ, ಅಲ್ಲಿ ಮೈಸೂರಿನಲ್ಲಿ ಆಲ್ಮೋಸ್ಟ್ ಒಂದು 44 ಕ್ಲೈಂಟ್ಸ್ ಇದ್ರು ಅಲ್ಲಿ. ವಿ ಹ್ಯಾಡ್ ಎವ್ರಿಥಿಂಗ್. ಆಮೇಲೆ ಇದರಲ್ಲಿ ಬಳ್ಳಾರಿಯವ್ರು ಬಿಟ್ಟಿರಲಿಲ್ಲ ನಾವು. ಬಳ್ಳಾರಿನಲ್ಲಿ MSPL ಬಲ್ದೋಟ ಗ್ರೂಪ್ ಅಂತ ಹೇಳಿದೆ, ಇವತ್ತಿಗಿದ್ದಾರೆ ಅಂತ ಕಾಣುತ್ತೆ. ದೇ ಆರ್ ಮೋಸ್ಟ್ಲಿ ಇಂಟು ವಿಂಡ್ ಟೆಕ್ನಾಲಜೀಸ್ ಅಂತ. ಸೊ MSPL ಬಲ್ದೋಟ ಗ್ರೂಪ್ ಅವರು ವೆರಿ ಸ್ಟ್ರಾಂಗ್ ಅವರು. ಅವ್ರದ್ದು ಆವಾಗ ಆ ಟೈಮಲ್ಲೇ ತುಂಬ ವಾಲ್ವೋ ಟ್ರಕ್ಸ್ ಎಲ್ಲ ತೊಗೊಂಡ್ಬಿಟ್ಟಿದ್ರು. ಸೊ ಲೈಕ್ ದಟ್ ವಾಸ್ ಎ ಹ್ಯೂಜ್ ಟಾಪಿಕ್ ಫಾರ್ ಎಸ್ಪೆಷಲಿ ಪೀಪಲ್ ಲೈಕ್ ಅಸ್. ನಾವು ಬೆಂಗಳೂರಿನಲ್ಲಿ ಹುಟ್ಟಿದ್ದೀವಿ, ಇಲ್ಲಿಂದ ಒಂದು ಕಲಿತಾ ಇದ್ದೀವಿ, ಮಾಡ್ತಾಯಿದ್ದೀವಿ ಅನ್ನೋದು ಇಸ್ ಅಮೇಝಿಂಗ್. ಆ ಟೈಮಲ್ಲಿ ಅವ್ರದ್ದೊಂದು ಫಾಕ್ಸ್ ಪ್ರೋದಲ್ಲಿ ಒಂದು ಅಪ್ಲಿಕೇಶನ್ ಮಾಡಿದ್ವಿ, ERP ಸಿಸ್ಟಮ್. ಆವಾಗ ಕೈಯಲ್ಲೇ ಬರೋದು ಎಲ್ಲದನ್ನು ರೆಡಿ ಮಾಡಿಕೊಂಡು ಇಟ್ ವಾಸ್ ಅಮೇಝಿಂಗ್. ದೋಸ್ ಆರ್ ದ ಎರಾಸ್ ಟು ಬಿ ರಿಮೆಂಬರ್ಡ್. ಯಾಕಂದರೆ ದೋಸ್ ಆರ್ ಸಮಥಿಂಗ್ ಲೈಕ್ ವಿ ಜಸ್ಟ್ ಸ್ಟಾರ್ಟೆಡ್ ಫಸ್ಟ್ ಟೈಮ್ ಎವರ್. ಅದನ್ನು ಒನ್ ಬೈ ಒನ್ ವಿ ಸ್ಟಾರ್ಟೆಡ್ ದ ಸ್ಕ್ರಾಚಸ್ ಬ್ಯಾಂಗ್ಳೂರ್ ಡಿಜಿಟೈಸೇಷನ್ ಮಾಡಲಿಕ್ಕೆ. ಅದಾಗಿದ್ಮೇಲೆ ಆ ಕಂಪ್ನಿ ಬಿಟ್ಟು ಕೊಮ್ಯಾಟ್ ಅಂತ ಇತ್ತು. ಅದನ್ನು ಬಿಟ್ಟು ನಾನು NIT ಟೆಕ್ನಾಲಜೀಸ್ ಸೇರಿಕೊಂಡೆ. NIT ಟೆಕ್ನಾಲಜೀಸ್ ಇದರಲ್ಲಿತ್ತು, ಬನ್ನೇರ್ಘಟ್ಟ ರೋಡ್, ಒರಾಕಲ್ ಬಿಲ್ಡಿಂಗ್ ಅಂತ ಗೊತ್ತಿರಬೇಕು ನಿಮ್ಗೆ. ಬನ್ನೇರ್ಘಟ್ಟ ರೋಡ್ ಅದು KMF ಇದೆಯಲ್ಲ, ಮದರ್ ಡೈರಿಯಿಂದ ಬನ್ನೇರ್ಘಟ್ಟ ರೋಡ್ ಅಬೌಟ್ ಒಂದು 200-300 ಮೀಟರ್ಸ್ ಇರ್ಬೋದು. ಸಾಗರ್ ಆಟೋಮೊಬೈಲ್ಸ್ ಅಂತ ಹೇಳಿ ಇತ್ತು ಅವಾಗ. ಈಗಿದೆ ಇಲ್ಲ ಅನ್ಸುತ್ತೆ ಇವಾಗ. ಸಾಗರ್ ಆಟೋಮೊಬೈಲ್ಸ್ ಬಿಲ್ಡಿಂಗಲ್ಲಿ, ಆ ಬಿಲ್ಡಿಂಗಲ್ಲೇ ಫಸ್ಟ್ ಫ್ಲೋರಲ್ಲಿದ್ವಿ ನಾವು ಸಾಫ್ಟ್ವೇರ್ ಡೆವಲಪ್ಮೆಂಟ್ ವಿಂಗು. ಈ ನಾರ್ಮಲಾಗಿ ನಾನು ಎಲ್ಲನ ಹೋಗಿ ಹೇಳಿದ್ರೆ NIT ಗೊತ್ತು, ಅವ್ರು ನಮ್ಮ ಹುಡುಗ ಕೋರ್ಸ್ ಮಾಡ್ತಿದ್ದೇನೆ ಅಂತ. ನಾನು ಅಯ್ಯೋ ಅದೆಲ್ಲ ಸ್ವಾಮಿ, ನಾವು ಸಾಫ್ಟ್ವೇರ್ನವರು. ಹೌದಾ, ಅದನ್ನು ಬೇರೆ ಮಾಡ್ತೀರ ನೀವು, ಸರಿ ಅಂತನವರು. ಸೊ ಈ ಥರ. ಸೊ ದೇರ್ ಆರ್ ಅಮೇಝಿಂಗ್ ಸಬ್ಜೆಕ್ಟ್ಸ್. ಹೋಲ್ ಇನ್ ದ ವಾಲ್ ಅಂತೇಳಿ ಕಾನ್ಸೆಪ್ಟ್ ಮಾಡಿದ್ರು NIT ಅವರು ಫಸ್ಟು. ಕಂಪ್ಯೂಟರ್ ಲಿಟ್ರಸಿಗೆ ಅಂಥೇಳಿ ಒಂದು ಗೋಡೆ ತಗೊಂಡು, ಆ ಗೋಡೆನಲ್ಲಿ ಒಂದು ಹೋಲ್ ಮಾಡಿ ಅಲ್ಲಿ ಆ ಕಡೆ ಕೈ ಹಾಕಿದ್ರೆ ನಿಮ್ಗೆ ಕೀಬೋರ್ಡ್ ಸಿಗಬೇಕು. ಓಕೆ. ಸೊ ನಿಮ್ಗೆ ಇದು ಕಾಣಬೇಕು, ನಿಮಗೆ ಮಾನಿಟ್ರು. ಸೊ ಈ ಥರ ತುಂಬ ಚೆನ್ನಾಗಿ ಕೆಲಸ ಮಾಡಿದರು. ಅಮೇಝಿಂಗ್ ಸಬ್ಜೆಕ್ಟ್ಸ್. ಇಡೀ ಇಂಡಿಯಾದಲ್ಲಿ
ಎಕ್ಸಲೆಂಟ್ ಕಂಪ್ಯೂಟರ್ ಲಿಟ್ರಸಿ ತಂದಿದ್ದಲ್ಲಿ ಮೆಜಾರಿಟಿ ದಟ್ ಗೋಸ್ ಟು NIT ಆ್ಯಂಡ್ ದೆನ್ ಆಫ್ಟರ್ ದಟ್ ಇಟ್ ಗೋಸ್ ಟು ಆ್ಯಪ್ಟೆಕ್ ಅಂತೇಳಿ ಒಂದು ವೆರಿ ನೈಸ್ ಟೆಕ್ನಾಲಜೀಸ್ ವಿಂಗಲ್ಲಿ ಹೋಗಿ ದೇ ಗಾಟ್ ಲಾಟ್ ಆಫ್ ಥಿಂಗ್ಸ್. ಅದರಲ್ಲಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ LRD ಇದೆ, ಅದು ಇವತ್ತಿಗೂ ನಡೀತದೆ ಪ್ರಾಜೆಕ್ಟ್. LRD ಮಿನಿಸ್ಟ್ರಿ ಪ್ರಾಜೆಕ್ಟ್ ವಾಟ್ ಎವರ್ ವಿ ಸೋರ್ಸ್ ಅಟ್ ದಟ್ ಟೈಮ್ ಇಸ್ ಡೂಯಿಂಗ್ ಫ್ಯಾಂಟಾಸ್ಟಿಕ್. ಇವತ್ತು ಕೂಡ ಕೆಲಸ ನಡೀತಾ ಇದೆ. ಆವಾಗಲೇ ನಾವು ಒಂದು ರ್ಯಾಪಿಡ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಅಂತೇಳಿ ಮಾಡಿದ್ವಿ, 50% ಸೇವ್ ಮಾಡುತ್ತೆ ನಿಮಗೆ ಅಂತ. ಸೊ ಅದನ್ನೆಲ್ಲ ಮಾಡಿ ಒಂದು ಪ್ರಾಡಕ್ಟ್ ಮಾಡಿ ಅದನ್ನೆಲ್ಲ ಸೆಲ್ ಮಾಡ್ತಾ ಇದ್ವಿ. ಇಟ್ ವಾಸ್ ಎ ಗ್ರೇಟ್ ಟೈಮ್ ನಮಗೆ. ವಿ ರಿಯಲಿ ಹ್ಯಾಡ್ ಎ ವಂಡರ್ಫುಲ್ ಟೈಮ್ ಅಟ್ ದಟ್ ಪಾಯಿಂಟ್. ಅದಾಗಿದ್ಮೇಲೆ ನನ್ನ ಬಾಸ್ ಅಲ್ಲಿ ಬಿಟ್ಬಿಟ್ಟು ಕ್ವೆಸ್ಟ್ ಗ್ಲೋಬಲ್ ಅಂತ ಹೇಳೋ ಕಂಪ್ನಿ ಇದೆ, ಅಲ್ಲಿಗೆ ಹೋದರು. ಅಲ್ಲಿ ಹೋದಾಗ ಅವರು ನನ್ನನ್ನು ಬಾ ಅಂತ ಹೇಳಿ ಕರೆದ್ರು. ಸೊ ದಟ್ ಈಸ್ ವೇರ್ ಆ್ಯಕ್ಚುಲಿ ದಿ ಹೋಲ್ ಜರ್ನಿ ಸ್ಟಾರ್ಟೆಡ್. ಆವಾಗ ನಾನು ಇಂಜಿನಿಯರಿಂಗ್ ಸೇಲ್ಸಿಗೆ ಹೋದೆ. ಸೊ ಅದರಲ್ಲಿ ಏನಂತಂದರೆ ನಾವು ಲಾರ್ಜ್ ಮಷೀನ್ಸ್ ಇರುತ್ತಲ್ಲ, ಇವಾಗ ಟರ್ಬೈನು, ಏರ್ಕ್ರಾಫ್ಟ್ ಇಂಜಿನ್ನು, ಇಲ್ಲ ಅಂತಂದರೆ ಈ ಫಾಸಿಲ್ ಫ್ಯೂಯಲ್ ಪವರ್ ಪ್ಲಾಂಟ್ಸ್ ಇರುತ್ತೆ. ಸೊ ಅದನ್ನು ಆಪ್ಟಿಮೈಸ್ ಮಾಡಲಿಕ್ಕೆ ಗ್ಯಾಸ್ ಟರ್ಬೈನು, ಸ್ಟೀಮ್ ಟರ್ಬೈನು ಇಂಥದ್ದನ್ನೆಲ್ಲದನ್ನು ನಾವು ಅನಲೈಸ್ ಮಾಡಿಬಿಟ್ಟು ಇನ್ನೂ ಒಂದು ಪರ್ಫಾರ್ಮೆನ್ಸ್ನ ಎಫಿಷಿಯೆಂಟಾಗಿ ಮಾಡಲಿಕ್ಕೆ ಒಂದಷ್ಟು ಸಾಫ್ಟ್ವೇರ್ ಸಿಮ್ಯುಲೇಷನ್ ಮೆಥಡಾಲಜೀಸ್ ಯೂಸ್ ಮಾಡ್ತಾ ಇದ್ವಿ. ಸೊ ಬೇಸಿಕ್ಲಿ ಮೈ ಜಾಬ್ ಇಸ್ ಟು ಗೋ ಕ್ಯಾಚ್ ಹೋಲ್ಡ್ ಆಫ್ ಪೀಪಲ್ ಲೈಕ್ ರಾಲ್ಸ್ ರಾಯ್ಸ್, GE ಈ ಥರದವರು ಇಂಜಿನ್ ಮ್ಯಾನುಫ್ಯಾಕ್ಚರರ್ಸ್, ಅಥವಾ ಈ ಒಂದು ದೊಡ್ಡ ಒಂದು ಬೇರೆ ಕಾರ್ ಮ್ಯಾನುಫ್ಯಾಕ್ಚರರ್ಸ್ ಆಗಲಿ, ಕಾರ್ ಇಂಜಿನ್ಸ್ ಆಗಲಿ, ಅದರದ್ದೆಲ್ಲ ಆಪ್ಟಿಮೈಸ್ ಮಾಡೋ ಅಂಥದ್ದೊಂದು ಕೆಲಸನ ಅಂತೂ ಇಂತೂ ಜರ್ಮನಿಯಲ್ಲಿ ನಿಮ್ಮ ಜೀವನ ಪ್ರಾರಂಭ ಆಯಿತು. ತುಂಬ ದೊಡ್ಡದು. ಸೀಮೆನ್ಸಿಂದ ಜಾಯಿಂಟ್ ವೆಂಚರ್ವರೆಗೂ ತೊಗೊಂಬಂದುಬಿಟ್ಟೆ ನಾನು. ಅದು ಇವತ್ತು ಜಾಯಿಂಟ್ ವೆಂಚರು ಆಗಿದೆ ಸಿಮೆನ್ಸ್ಗೆ. ಎಸ್, ವಿ ಹ್ಯಾವ್ ಡನ್ ದ ಜಾಯಿಂಟ್ ವೆಂಚರ್ ಆಲ್ಸೋ. ಬೆಳಗಾಂ, ಹುಬ್ಳಿ ಧಾರವಾಡ, ಬೆಳಗಾಂ ಜಾಗದಲ್ಲಿ ಇದ್ದಾರೆ, ಮಾಡ್ತಿದ್ದಾರೆ ಇವತ್ತಿಗೂ. ದೇ ಆರ್ ಆಲ್ಸೋ ಮ್ಯಾನುಫ್ಯಾಕ್ಚರಿಂಗ್. ಎವ್ರಿಥಿಂಗ್ ಈಸ್ ಗೋಯಿಂಗ್ ಫೈನ್. ಸೊ ಇವತ್ತಿಗೂ ನಡೀತಾ ಇದೆ ಇಂಥ ಜಾಯಿಂಟ್ ವೆಂಚರ್ಸು. ಕ್ಯಾಪ್ಟಿವ್ ಸೆಂಟರ್ ಅಂತ ಕರೀತಾ ಇದ್ವಿ ನಾವು. ಮುಂಚೆ ಅಲ್ಲಿಂದೆಲ್ಲ ಕೆಲಸ ಮಾಡಬೇಕು ಅಂತಂದರೆ ಅಲ್ಲಿಗೆ ಹೋಗಿ ಹೇಳ್ತಾ ಇದ್ವಿ, ವಿ ಕ್ಯಾನ್ ಡೂ ದ್ಯಾಟ್, ವಿ ಕ್ಯಾನ್ ಡೂ ದಿಸ್ ಅಂತೆಲ್ಲ ಒಂದು ರೋಸಿ ಪಿಕ್ಚರ್ಸ್ ಕೊಡ್ತಾ ಇದ್ವಿ ಬೆಂಗಳೂರು ಬಗ್ಗೆ. ಸೊ ಅದನ್ನೆಲ್ಲ ಕೊಟ್ಟು ಅವ್ರನ್ನೆಲ್ಲ ಕರ್ಕೊಂಬಂದು ಕ್ಯಾಪ್ಟಿವ್ ಸೆಂಟರ್ಸ್ ಅಂತೇಳಿ ಅವ್ರದ್ದೇ ಒಂದು ಡೆಸಿಗ್ನೇಟೆಡ್ ಏರಿಯಾ, ಅದನ್ನು ಲಾಗಿನ್ ಎಲ್ಲ ಬರೀ ಅವರ ಒಂದು ಟೀಮ್ ಮಾತ್ರ ಆ್ಯಕ್ಸೆಸ್ ಮಾಡಲಿಕ್ಕೆ, ಎಲ್ಲ ಎಂಪ್ಲಾಯೀಸು ಬರೋಕ್ಕಾಗಲ್ಲ ಅಂತೆಲ್ಲ ಮಾಡಿ ಚೆನ್ನಾಗಿ ಮಾಡಿದ್ವಿ. ಅದನ್ನೆಲ್ಲ ಇತ್ತು. ಸೊ ಜರ್ಮನಿಯಲ್ಲಿ ಜೀವನ ಅಲ್ಲಿಗೆ ಹೋದಾಗ ನಾನು ಇಡೀ ಯುರೋಪ್ ತಿರುಗಾಡ್ತಾ ಇದ್ದೆ. ಇಟ್ಸ್ ನಾಟ್ ಲೈಕ್ ಒಂದು ಜಾಗದಲ್ಲಿ ಕೂತ್ಕೋಬೇಕು ಅಂತ. ಯಾವುದೋ ಒಂದು ದಿನ ಸ್ವೀಡನ್ಗೆ ಹೋಗ್ತಾ ಇದ್ದೆ, ಇನ್ನೊಂದು ದಿನ ನೆದರ್ಲೆಂಡ್ಸು, ಇನ್ನೊಂದು ದಿನ ಡೆನ್ಮಾರ್ಕು, ಇನ್ನೊಂದು ದಿನ ಮತ್ತೆ ಬಂದರೆ ಈ ಕಡೆ ಸ್ವಿಟ್ಜರ್ಲ್ಯಾಂಡು. ನಾನು ಹೇಳೋಕ್ಕಾಗಲ್ಲ ಎಲ್ಲಿ ನನ್ನ ಕ್ಲೈಂಟ್ಸ್ ಇತ್ತು. ಒಂದು ನಿಮಿಷ, ನೈಟ್ ಸ್ವೀಡನಲ್ಲಿ ಮಲಗಿದ್ರೆ ಬೆಳಗ್ಗೆ ಎದ್ದೊಳಗೆ ನೆದರ್ಲ್ಯಾಂಡಲ್ಲಿ. ಹೌದು. ಸೊ ಈ ಥರ ಒಂದಿತ್ತು. ಇದು ಬಿಗಿನಿಂಗ್ ನನ್ನ ಎಂಪ್ಲಾಯಿ ಕೆರಿಯರ್ ಇದು. ಸೊ ಒಂದೊಂದು ಕಡೆಗೂ ಒಂದೊಂದು ದೇಶ ಓಡಾಡೋದಿತ್ತಿತ್ತು ಸಿಕ್ಕಾಪಟ್ಟೆ. ಪ್ರತಿದಿನ ಕ್ಲೈಂಟ್ಸ್ ಎಲ್ಲ ಕಡೆಗೆ ಇರ್ತಾಯಿದ್ರು. ಬೆಲ್ಜಿಯಮಲ್ಲಿ ಇರ್ತಾಯಿದ್ರು, ಇಲ್ಲ ಬೇರೆ ಇನ್ನೆಲ್ಲೋ ಇರ್ತಾಯಿದ್ರು. ಸೊ ಹಾಗಾಗಿ ಒಂದೊಂದು ದೇಶಕ್ಕೂ ಒಂದೊಂದು ಕಡೆಗೆ ನಾನು ಓಡಾಡೋದು ಅವಶ್ಯಕತೆ ಇದ್ದೇ ಇತ್ತು, ಎಲ್ಲೂ ಇಲ್ಲ ಅನ್ನೋಂಗೆ ಇಲ್ಲ. ಸೊ ಹಾಗಾಗಿ ಯಾಕಂದರೆ ನಾವು ಬಿಸ್ನೆಸ್ ಬೇಕಲ್ಲ, ಮೀಟ್ ಮಾಡಬೇಕು, ಕ್ಲೈಂಟ್ಸ್ನ ಎಂಗೇಜ್ ಮಾಡಬೇಕಾಗತ್ತೆ, ಹೊಸ ಆರ್ಡರ್ಸ್ ತೊಗೊಂಬರ್ಬೇಕಾಗತ್ತೆ. ಸೊ ಮ್ಯಾನೇಜ್ ಮಾಡಲಿಕ್ಕೆ ನಾನು ಓಡಾಡ್ತಾನೆ ಇದ್ದೆ. ಕಂಟಿನ್ಯೂಸ್ಲಿ ವಾಸ್ ಆನ್ ಟ್ರಾವೆಲ್. ಸೊ ಒಂದು ಕಡೆ ಕೂತ್ಕೊಳ್ಳೋದಂತೇನಿಲ್ಲ. ಆವಾಗ ಇದು ಎಷ್ಟೋ ಒಂದು ಕಲಿಯುವಂಥ ಆಪರ್ಚುನಿಟೀಸು, ಒಂದು ಇನಿಷಿಯೇಟಿವ್ಸ್ ಇತ್ತು. ನಾನು ಹೋಗಿದ್ದು ಅರ್ಲಿ 2000 ಅಲ್ವಾ. ಸೊ ಆವಾಗ ಆ ಟೈಮಲ್ಲಿ ನಮಗೇನಾಗುತ್ತೆ ಅಂತಂದರೆ ಆ ಒಂದು ಯುರೋಪೇ ಬೇರೆ ಥರ ಇತ್ತು. ಆಗಷ್ಟೇ ಅದೊಂಥರ ಕಂಡುಬಿಡ್ತಾ ಇತ್ತು. ಆಮೇಲೆ ನಮಗೆ ಎಲ್ಲಿ ಹೋದ್ರೂ ಮಿಲಿಯನಿಯರ್ಸ್ ತುಂಬ ಜಾಸ್ತಿ ಇರ್ತಾಯಿದ್ರು. ಹೌದು. ಆಮೇಲೆ ತುಂಬ ಬುದ್ಧಿ ಇರೋವಂಥವ್ರು ಜಾಸ್ತಿ ಸಿಗ್ತಾಯಿದ್ರು ನಮಗೆ. ನೀವು ನಿಮ್ಮ ಜೀವನ ಕಳೆದಿರೋದೇ ನನಗನ್ಸುತ್ತೆ ಡಾಲರ್ಸಲ್ಲಿ ಆಟ ಆಡೋರ ಜೊತೆಯಲ್ಲಿ. ಹೌದು. ಅಲ್ಲಿ ತುಂಬ ಈ ಮಿಲಿಯನರ್ಸು, ಬಿಲಿಯನರ್ಸು ತುಂಬ ಚೆನ್ನಾಗಿರ್ತಾಯಿದ್ರು. ಆಮೇಲೆ ಅಲ್ಲಿ ಬುದ್ಧಿ ಅಂತಂದರೆ ಟಾಪ್ ಕ್ಲಾಸ್, ನೆಕ್ಸ್ಟ್ ಲೆವೆಲ್ ಅದು. ಇಲ್ಲಿ ಇಂಡಿಯಾದಲ್ಲಿ ಮ್ಯಾನೇಜರ್ಸ್ ಇಲ್ಲ, ಇಂಡಿಯಾದಲ್ಲಿ ಓನರ್ಸ್ ಇಲ್ಲ. ಇದೇ ನಮ್ಮದು ಮೇಜಾರಿಟಿ ಪ್ರಾಬ್ಲಮ್ ಆಗಿರೋದು. ಆಮೇಲೆ ಕಾಸ್ಟ್ ಕಟ್ಟಿಂಗ್ ಮಾಡೋದಕ್ಕೆ ನಮ್ಮಲ್ಲಿ ಬರೋದಿಲ್ಲ. ಯಾವಾಗ ಸ್ಟಾಪ್ ಅಂತ ಹೇಳಬೇಕು, ಯಾವಾಗ ಗೋ ಅಂತ ಹೇಳಬೇಕು, ಈ ಜನರಿಗೆ ಬರೋದಿಲ್ಲ. ಇಲ್ಲಿ ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ ಯಾರೋ ಒಬ್ಬರು ಹಾಕಿದ್ದೊಂದು ಸೀಡು, ಅದು ಯಾವುದೋ ಒಂದು ಬಂತು, ಯಾರೋ ಒಬ್ಬರು ಕಲ್ತ್ಕೊಂಡ್ರು, ಯಾರೋ ಒಬ್ಬರು ಮುಂದೆ ಹೋದರು. ಸೊ ದಿಸ್ ಇಸ್ ವಾಟ್ ಈಸ್ ಹ್ಯಾಪನಿಂಗ್. ಇವತ್ತಿನ ದಿನ ನಾನು ಬಿಸ್ನೆಸ್ ಸ್ಕೂಲ್ಗೂ ಹೋಗ್ತೀನಿ. ಎಷ್ಟೋ ಬಿಸ್ನೆಸ್ ಸ್ಕೂಲ್ಗೆ ಹೋಗ್ಬಿಟ್ಟು ಐ ಗಿವ್ ಸಮ್ ಮೋಟಿವೇಶನಲ್ ಟಾಕ್ಸು, ಅಥವಾ ಟೆಕ್ನಾಲಜಿ ಬಗ್ಗೆ, ಅಥವಾ ಸೋಷಿಯಲ್ ಎಂಟರ್ಪ್ರಿನರ್ಶಿಪ್ ಆಗ್ಬೋದು, ಇನ್ಕ್ಲೂಸಿವ್ ಎಂಟರ್ಪ್ರಿನರ್ಶಿಪ್ ಆಗ್ಬೋದು, ಇದೆಲ್ಲ ಟಾಕ್ಸ್ ಕೊಡ್ತಾ ಇದ್ದೀನಿ. ಆ್ಯಂಡ್ ವೆನ್ ಐ ಮೀಟ್ ಆ್ಯಂಡ್ ಸ್ಪೀಕ್ ಟು ದೋಸ್ ಪೀಪಲ್, ಎಷ್ಟು ಗ್ಯಾಪ್ ಇದೆ ಅಂತಂದರೆ ಅನ್ಇಮ್ಯಾಜಿನಬಲ್. ಸೊ ನನಗೇನಂತಂದರೆ, ನನಗೆ ಅವ್ರನ್ನ ನೋಡಿದ್ರೆ, ಅಂದರೆ ಇವತ್ತಿನ ಪೀಳಿಗೆಯನ್ನು ನೋಡಿದ್ರೆ, ಹಳೇದು ಬಿಟ್ಬಿಡಿ, ಇವತ್ತಿನ ಪೀಳಿಗೆಯನ್ನು ನೋಡಿದ್ರೆ ನಾವು 40 ರಿಂದ 50 ವರ್ಷ ಹಿಂದೆ ಇದ್ದೀವಿ.
ಯಾಕೆ ಅಂತಂದರೆ ನಾವು ನಮ್ಮನ್ನೇ ನಾವೇ ಕಟ್ಟಾಕೊಂಡ್ಬಿಟ್ಟಿದ್ದೀವಿ. ಬೇಸಿಕ್ಲಿ ಜಾತಿ ಅದು ಇದು ಬ್ಯಾಡ್ದಿರೋದನ್ನು ಮಾಡಿ ರಿಸರ್ವೇಷನ್ ಸಿಸ್ಟಮು ಅಲ್ಲಿ ಯಾವುದೋ ಒಂದು ಗಲಾಟೆ ಮಾಡ್ಕೊಂಬಿಡೋದು ಸಡನ್ನಾಗಿ ನಮ್ಮ ಮುಂದೆ ಹೋಗೋಕ್ಕಾಗ್ತಾ ಇಲ್ಲ. ಈಗ ಏನಾಗ್ತಾಯಿದೆ ಅಂದರೆ ಇದೊಂದು ದೊಡ್ಡ ವಿಚಾರ. ನಾನು ಎಲ್ಲ ಜನರಿಗೂ ಹೇಳ್ತಾ ಇರ್ತೀನಿ, ಮತ್ತೆ ಹೇಳ್ತಾ ಇರ್ತೀನಿ ನಾನು ಜನರಿಗೆ, ನೀವು ಈ ವಿಚಾರನ ಸೀರಿಯಸ್ ಆಗಿ ತೊಗೊಳ್ದೇ ಇದ್ದರೆ ನಾಳೆ ದಿನ ಇಂಡಿಯಾ ತಲೆ ಎತ್ಕೊಂಡು ತಿರ್ಗೋಕ್ಕಾಗೋದಿಲ್ಲ ಅಂತಲೇ ಹೇಳ್ತಾ ಇರ್ತೀನಿ ಎಲ್ಲರಿಗೂ. ತುಂಬ ಇಂಪಾರ್ಟೆಂಟು, ಯಾಕಂತಂದರೆ ಇದು ತುಂಬ ಸೀರಿಯಸ್ ವಿಚಾರ. ಯಾಕಂದರೆ ನಾಳೆ ದಿನ ಅಮೇರಿಕಾದವರು ಆಗಲಿ ಯುರೋಪ್ನವ್ರು ಅಷ್ಟಿಲ್ಲ, ಅಮೇರಿಕಾದವರು ತುಂಬ ಬರ್ತಾಯಿದ್ದಾರೆ. ಇಡೀ ಜಗತ್ತು ಅವ್ರ ಕೈಗೊಂಬೆ ಆಗಿಬಿಡುತ್ತೆ. ಹೌದು, ಅದಂತೂ ಅಬ್ಸಲ್ಯೂಟ್ಲಿ ಇವಾಗ ಗೊತ್ತಾಗಿದೆ ಎಷ್ಟೋ ಜನರಿಗೆ. 99% ಆಫ್ ದ ವರ್ಲ್ಡ್ ಪಾಪ್ಯುಲೇಷನ್ ಇಸ್ ನಾವು. ಈ 1% ಇದೆಯಲ್ಲ, ಆ 1% ನಮ್ಮನ್ನೆಲ್ಲ ಇಟ್ಕೊಂಡು ಆಟಾಡಿಸ್ತಾ ಇದ್ದಾರೆ. ಯಾಕೆಂದರೆ ದೇ ಆರ್ ದ ಇನ್ವೆಸ್ಟರ್ಸ್. ಎಸ್, ದೇ ಆರ್ ದ ಇನ್ವೆಸ್ಟರ್ಸ್. ಅಲ್ಲ, ಯಾಕೆ ಅಂತಂದರೆ ನಿಮ್ಮಲ್ಲಿ ಟೆಕ್ನಾಲಜಿ ಇಲ್ಲ, ಅವರಲ್ಲಿ ಟೆಕ್ನಾಲಜಿ ಇದೆ. ನೀವು ಇನ್ವೆಸ್ಟರ್ ಅಂತಲ್ಲ. ಆಮೇಲೆ ಅವ್ರು ಹಂಗೆ ಇನ್ವೆಸ್ಟ್ ಮಾಡ್ತಾರೆ. ನೋ, ಇದೆಲ್ಲದಕ್ಕಿಂತ ಬಿಟ್ಟು ನಮ್ಮಲ್ಲಿ ಒಗ್ಗಟ್ಟಿಲ್ಲ. ನಾನು ನಾನು ಯಾತಕ್ಕೆ ಇದು ಎಲ್ಲದನ್ನು ಬಿಟ್ಟು ಒಗ್ಗಟ್ಟಿಲ್ಲ. ಆಮೇಲೆ ಇನ್ನು ನಾನು ಅದನ್ನು ನಮ್ಮಲ್ಲಿ ವೆಟರನ್ಸ್ ಅಂತ ಏನು ಕರಿಬೋದು, ಹಳಬರು ಏನು ಮಾಡಿದ್ರು, ಅಚೀವ್ ಮಾಡಿದ್ರು, ಗ್ರೇಟ್ ಅಚೀವರ್ಸ್. ಓಕೆ, ಆಯಿತು, ನೀವೆಲ್ಲ ಅಚೀವ್ ಮಾಡಿದ್ರಿ, ಎಲ್ಲದನ್ನೂ ಒಂದು ಲೆವೆಲ್ ಬಂತು. 70 ಗಂಟೆ ಕೆಲಸ ಮಾಡು, 80 ಕೆಲಸ ಮಾಡು, ಯಾಕಂಗೆ ಲೆಕ್ಕ ಕೊಡಬೇಕು? ನಾನು ಕೇಳೋದು, ಈ ಒಂದು ಯುವ ಪೀಳಿಗೆಗೆ ಬುದ್ಧಿ ಇಲ್ಲ. ನಾನು ಇರೋದು ಸೀದಾ ಹೇಳ್ಬಿಡ್ತೀನಿ, ಯಾರೇನೋ ಬೈಕೊಂಡೋಗ್ಲಿ ಪರವಾಗಿಲ್ಲ. ನನಗೆ ನಾನು ಹೇಳೋದೇನಂತಂದರೆ, ಬುದ್ಧಿ ಇಲ್ಲ ಅಂತಂದರೆ ಅವ್ರು ಏನು ಮಾಡಬೇಕು ಅನ್ನೋದೊಂದು ಗೈಡೆನ್ಸ್ ಇಲ್ಲ. ಅವರು ಹೋಗ್ತಾ ಇರ್ತಕ್ಕಂಥ ಒಂದು ಬಿಸ್ನೆಸ್ ಸ್ಕೂಲಲ್ಲಾಗಲಿ ಬೇರೆ ಇನ್ನೇಲನ್ನಾಗಲಿ ಅವ್ರಿಗೆ ಒಂದು ಐಡಿಯಾ ಇಲ್ಲ. ಟುಡೇ ಇಟ್ಸ್ ಎನ್ ಅಲಾರ್ಮಿಂಗ್ ಟಾಪಿಕ್. IIT ಅಂತ ಏನು ಕರೀತಾರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಡ್ರೀಮ್ ಫಾರ್ ಮೆನಿ. 38% ಜಾಬ್ ಲಾಸು, 38% ಪ್ಲೇಸ್ಮೆಂಟ್ ಆಗಿಲ್ಲ. ಇನ್ನೂ ಇನ್ಕ್ರೀಸ್ ಆಗ್ತದೆ ಎವ್ರಿ ಇಯರು. ನೆಕ್ಸ್ಟ್ ಇಯರ್ ಕ್ಯಾನ್ ವಿ ಆಂಟಿಸಿಪೇಟ್ 50%? ನೋ ವಂಡರ್. 5 ಲಕ್ಷ ಸಂಬಳಕ್ಕೆ ಕರೀತಾ ಇದ್ದಾರೆ. ಆ ಲೆವೆಲಿಗೆ ಡ್ರೀಮ್ ಇಟ್ಕೊಂಡು ಹೋಗಿ ಮಾಡಿದವ್ರಿಗೆ ಇವರಿಗೆ ಜಾಬ್ ಸಿಗ್ತಾ ಇಲ್ಲ. 5 ಲಕ್ಷ ಸಂಬಳಕ್ಕೆ ಹೋಗ್ತಾ ಇದ್ದಾರೆ. ಈ ನಿಜವಾಗ್ಲೂ ನಿಮಗೆ 5 ಲಕ್ಷ ಸಂಬಳಕ್ಕೆ ಹೋಗ್ತಾ ಇದ್ದೀರಿ. 5 ಲಕ್ಷ ಸಂಬಳದಲ್ಲಿ ನಿಮಗೆ ನಾನು ಕೇಳೋದು ಕ್ವಶನ್ ಏನಂತಂದರೆ, ಆರ್ ಯು ಏಬಲ್ ಟು ಡೂ ಎನಿಥಿಂಗ್ ಇನ್ ಟುಡೇ? ನೋ, ಇಂಪಾಸಿಬಲ್. ಅದು ಲಿವಿಂಗ್ ಅಲ್ಲ. ನಾನು ಹೇಳ್ತಾ ಇರೋದು ಏನಾರ ಕಲಿತಾ ಇದ್ದೀರಾ? ಇಲ್ಲ. ಯಾಕೆಂದರೆ ರಿಯಲ್ ಪ್ರಾಜೆಕ್ಟ್ಸ್ ಇಲ್ಲ. ಯು ಆರ್ ಜಸ್ಟ್ ಎ ಡಮ್ಮಿ. ಇರೋ ವಿಚಾರ ಫೇಸ್ ಫ್ಯಾಕ್ಟ್ ಆಗಿ ಬ್ರೇಕ್ ಇಟ್ ಡೌನ್. ಇದರಲ್ಲಿ ಏನಾರ ಮಾಡಬೇಕು ಅಂತಂದರೆ ಇವರಿಗೆ ಇನೋವೇಷನ್ಸ್ ಬರಬೇಕು. ನಾನು ಅದಕ್ಕೆ ಯಾವ ಕಾಲೇಜಿಗೆ ಹೋದರೂ ಕೇಳ್ತೀನಿ, ಎಷ್ಟು ಪೇಟೆಂಟ್ಸ್ ಇದೆ ನಿಮ್ಮ ಹತ್ರ ಅಂತ. ಐ ಕೊಲಾಬ್ರೇಟೆಡ್ ವಿತ್ ಜೈನ್ ಯೂನಿವರ್ಸಿಟಿ. ಯಾಕೆ ಅಂತಂದರೆ ಅವ್ರ ಹತ್ರ ದೇ ಹ್ಯಾವ್ ದ ಹೈಯೆಸ್ಟ್ ಪೇಟೆಂಟ್ಸ್ ಟುಡೇ. And they are the people who are going next level. Whereas with any other college, anybody else, ನಾನು ಇಂಜಿನಿಯರಿಂಗ್ ಕಾಲೇಜ್ಗೆ ಹೋದ್ರು ಒಂದು ಕಡೆ ಮಾತಾಡಬೇಕು ಅಂದರೆ ಝೀರೋ. ಏನಂದರೆ ಏನೂ ಐಡಿಯಾಸ್ ಇಲ್ಲ. and they just talk. ಇದು ಅಲ್ಲಿ ಎಷ್ಟು ಕಡೆಗೆ ನಾನು ಕೇಳಿದ್ದೀನಿ ಅಂತಂದರೆ, ಎಷ್ಟು ಪ್ರೊಫೆಸರ್ಸ್ನ ನಾವು ಮಾತಾಡಿದ್ದೀವಿ. ಅದು ಯಾತಕ್ಕೆ ಅವರು ವೈ ಆರ್ ಯು ನಾಟ್ ಏಬಲ್ ಟು ಗೋ ಅಂಡ್ ಟು ಎ ಸಕ್ಸಸ್ ಮಾಡೆಲ್? ಏನು ಆಗ್ತಾಯಿದೆ, ಯಾತಕ್ಕೆ ನೀವು ಫೇಲ್ಯೂರ್ ಆಗ್ತಾಯಿದ್ದೀರಾ? ವೇರ್ ಇಸ್ ದಿಸ್ ಡಿಸಾಸ್ಟರ್? ಒಬ್ಬ ಲೀಡರ್ ಅನ್ನಿಸ್ಕೊಂಡವರು 70 ಗಂಟೆ ಕೆಲಸ ಮಾಡಿ 80 ಗಂಟೆ ಕೆಲಸ ಮಾಡಿ ಅನ್ನೋ ಬದಲಾಗಿ ಈ ಫೇಲ್ಯೂರ್ ಮಾಡೆಲ್ನ ಹುಡುಕಿದ್ರೆ, ಅಥವಾ ಇಫ್ ದೇ ಹ್ಯಾವ್ ದ ಮನಿ ದೇ ಕ್ಯಾನ್ ಡಿಪ್ಲಾಯ್ ಇಟ್ ಆ್ಯಂಡ್ ದೆನ್ ಲುಕ್ ಫಾರ್ ಎಲ್ಲಿ ನಾವು ಲಾಸ್ ಮಾಡ್ಕೋತಾ ಇದ್ದೀವಿ. ಈ ಯುವ ಪೀಳಿಗೆನ ಹೆಂಗೆ ಮೇಲೆತ್ತಬೇಕು? ಈಗ ನೋಡಿ, ಬೆಂಗಳೂರು ಇವಾಗ ನಮಗೆ ಹಿಸ್ಟ್ರಿ ತೊಗೊಂಡ್ರೆ ನಾವೆಲ್ಲ ಐ ಆಮ್ ಎ ಪ್ರೌಡ್ ಬ್ಯಾಂಗ್ಳೂರಿಯನ್. ನಾನು ಹೋಗಿ ಅಲ್ಲಿ HAL ಏರ್ಪೋರ್ಟ್ ಇರ್ತಿತ್ತಲ್ಲ, ಆ ಹಳೆ ಏರ್ಪೋರ್ಟು ಕಾಂಪೌಂಡ್ ಇರ್ತಿರ್ಲಿಲ್ಲ. ಸಣ್ಣ ವಯಸ್ಸಲ್ಲಿ ನಾವೆಲ್ಲ ಹೋದಾಗ ಚಡಿ ಹಾಕೊಂಡು ಹೋಗ್ತಾ ಇದ್ವಿ. ಕಾಂಪೌಂಡ್ ಇರ್ತಾರಿಲ್ಲ. HAL ಯಮಲೂರು ಕಡೆಯಿಂದ ಆ ಕಡೆಗೆ ಎಂಟ್ರಿ ಕೊಟ್ಟರೆ ಆ ಕುರಿನೂ ಹೋಗೋದು, ದನನೂ ಹೋಗೋದು, ನಾವು ಹೋಗ್ತಾ ಇದ್ವಿ. ಅಲ್ಲಿ ಏನೂ ಕೇಳೋದಿತ್ತಲ್ಲ. ಏರ್ಪೋರ್ಟ್ ಅಂದರೆ ಹಂಗಿತ್ತು, ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಆ ಕಡೆಯಿಂದ ಬಂದೊಂದು 30-40 ಸೈಟಲ್ಲಿ ಅವ್ರು ಎಕ್ಸಿಟ್ ಆಗೋರು ಜನ. ಸೊ ಏರ್ಪೋರ್ಟ್ ಈಸ್ ಲೈಕ್ ದ್ಯಾಟ್. ನಾವೇನು ಮಾಡ್ತಾಯಿದ್ವಿ, ಈ ಕಡೆಯಿಂದ ಬಂದು ರನ್ವೇದಲ್ಲಿ ಮಧ್ಯಾಹ್ನ ಒಂದು ಪ್ಲೇನ್ ಬರೋದು ಮುಂಬೈದು, ಆಮೇಲೆ ಸಾಯಂಕಾಲ ಮತ್ತು ಬೆಳಗ್ಗೆ ಹೊತ್ತು ಡೆಲ್ಲಿ ಪ್ಲೇನ್ ಇರ್ತಾಯಿತ್ತು. ಸೊ ವಿ ಯೂಸ್ ಟು ಗೋ ಅಂಡ್ ಟಾರ್ಮ್ಯಾಕ್ ಮೇಲೆ ಎಷ್ಟೋ ಸಲ ಓಡಾಡಿದ್ವಿ. ಅದ್ರ ಬಿಟ್ಟು ಆ ಕಡೆ ರನ್ವೇ ಎಂಡಲ್ಲಿ ಒಂದು ದಿಬ್ಬ ಇದೆ. ಇವತ್ತು ಇದೆಯೋ ಇಲ್ಲೋ ಗೊತ್ತಿಲ್ಲ, ಅದೇನು ಮಾಡಿದಾರೋ HAL ಅವ್ರಿಗೆ ಗೊತ್ತಿಲ್ಲ ನನಗೆ. ಬಟ್ ಆ ದಿಬ್ಬದ ಮೇಲೆ ಆ ಎಂಡಲ್ಲಿ ಕೂತ್ಕೊಂಡು ನಾವು ಕಾಯ್ತಾ ಇದ್ವಿ, ಪ್ಲೇನ್ ಬರುತ್ತೆ ಕಾಯೋಣ ಅಂತ. ಸೊ ದಿಸ್ ವಾಸ್ ಅವರ್ ಡ್ರೀಮ್. ದಿಸ್ ಇಸ್ ಹೌ ವಿ ಬಿಲ್ಟ್. ದಿಸ್ ಇಸ್ ಹೌ ವಿ ವರ್ ಬಿಲ್ಡಿಂಗ್. ಅಂದರೆ ಈ ಒಂದು ಸ್ಟ್ರಕ್ಚರ್ ಏನಿದೆ. ಆದಮೇಲೆ ನನಗೆ ಗೊತ್ತಾಯಿತು, RWR&DC ನಾನು ಇದು ಟ್ರೈನಿಂಗ್ ಹೆಲಿಕಾಪ್ಟರ್ ಡಿವಿಷನ್, ಅದು ಚೀತಾ ಅದೆಲ್ಲ ಈ ಚೇತಕ್ ಅದೆಲ್ಲ ಮಾಡ್ತಾಯಿದ್ರು, ಇದು ಹೆಲಿಕಾಪ್ಟರ್ಸ್ನೆಲ್ಲ. ಅಲ್ಲಿಗೆ ಹೋಗಿ ನಾನು ಪ್ರಾಜೆಕ್ಟ್ ಮಾಡೋಕ್ಕೆ ಹೋದೆ. ಇಂಟರ್ನ್ಶಿಪ್ ನಂದಲ್ಲೇ ನಡೆದಿದ್ದು.
HAL-ಅಲ್ಲಿ RWR&DC ಸೊ ಈ ಒಂದು ಟೈಮ್ನಲ್ಲಿ ದೆನ್ ಐ ಅಂಡರ್ಸ್ಟುಡ್ ಎಂಥ ಗೂಬೆ ಮಿಸ್ಟೇಕ್ ಮಾಡಿದ್ವಿ, ಇಲ್ಲೆಲ್ಲ ಹೋಗ್ಬಿಟ್ಟು ಇದೆಲ್ಲ ಮಾಡಬಾರ್ದಾಗಿತ್ತು. ಅಂಥ ಟೈಮಲ್ಲಿ ನಾವು ಯೂಸ್ ಟು ಎಂಜಾಯ್ ಅಂತ. ಯು ವಾಂಟ್ ಬಿಲೀವ್ ಸರ್, 50 ಪೈಸಾ ಒಂದು ದೊಡ್ಡ ಮೀಲು HAL-ಅಲ್ಲಿ. 50 ಪೈಸಾಗೆ ಒಂದು ದೊಡ್ಡ ಊಟ ಕೊಡೋರು ಮಧ್ಯಾಹ್ನ. ಅದು ತಿನ್ನೋದಕ್ಕಂತಾನೆ ಹೋಗ್ತಾ ಇದ್ವಿ ನಾವು. ನಾಟ್ ಇವನ್ 500 ರೂಪೀಸ್. ಇವತ್ತಿನ ದಿನದಲ್ಲಿ ನಮ್ಗೆ ಒಳ್ಳೆ ಊಟ ಸಿಗಲ್ಲ. ಎಷ್ಟು ಬೇಕೋ ನೀವು ರೈಸ್ ತೊಗೋಬೋದು, ಪಲ್ಯ ಎಲ್ಲನೂ ಕೊಡೋದು, ತುಂಬ ಚೆನ್ನಾಗಿರ್ತಿತ್ತು. ಸೊ ಐ ಆಮ್ ಟಾಕಿಂಗ್ ಅಬೌಟ್ ದ ಓಲ್ಡ್ ಬ್ಯಾಂಗ್ಳೂರ್. ಬಟ್ ಇದಕ್ಕಿಂತ ಮುಂಚಿಂದು ಹಿಸ್ಟ್ರಿ ನಾವು ಬೆಂಗಳೂರು ನೋಡೋಕ್ಕೆ ಹೋದರೆ ಇಟ್ ಇಸ್ ಸಚ್ ಎನ್ ಇನ್ಸ್ಪೈರಿಂಗ್ ಟಾಪಿಕ್. ಆಸ್ ಎ ಬ್ಯಾಂಗ್ಳೂರಿಯನ್, ಆಸ್ ಯು ರೈಟ್ಲಿ ಐಟರೇಟೆಡ್, ನಾನು ಹೇಳಬೇಕಂತಂದರೆ ಬೆಂಗಳೂರಿನಲ್ಲಿ ಇದು ಈ ಜಮ್ಶೆಡ್ಜಿ ಟಾಟಾ ಇಲ್ಲಿ ಬಂದು ಟಾಟಾ ಇನ್ಸ್ಟಿಟ್ಯೂಟ್ ಮಾಡ್ತಾರೆ. ಹೆಂಗೆ ಅಂತಂದರೆ ನಮ್ಮ ಮೈಸೂರು ಡೈನಾಸ್ಟಿ 371 ಎಕರೆ ಕೊಡುತ್ತೆ ಅವರಿಗೆ, ಇಲ್ಲಿ ಬಂದು ಮಾಡಿ ಅಂತ. ಸೊ ಹಾಗಾಗಿ ಅವ್ರು ಇಲ್ಲಿಗೆ ಬರ್ತಾರೆ. ವಿವೇಕಾನಂದರು ಬಂದು ಜಮ್ಶೆಡ್ಜಿ ಟಾಟಾ ಜೊತೆಗೆ ಅಮೆರಿಕಾಗೆ ಹೋಗ್ತಿರ್ತಾರೆ. ಫಸ್ಟ್ ಟೈಮ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತೆಲ್ಲರೂ ಮಾತಾಡ್ಕೊಂಡು ನಗಾಡ್ತಿರ್ತಾರಲ್ಲ, ರಿಲಿಜಿಯಸ್ ಸ್ಪೀಚ್. ಇವಾಗ ಪಾಪ ಮೋದಿಯವರು ಭಯ ಅಂದರೆ ಭಯ ಪಡ್ಕೋತಾರೆ. ಸೊ ಅದು ಹಂಗೆ ಆಗಿದೆ. ಸೊ ಈ ಒಂದು ರಿಲೇಷನ್ಶಿಪ್ ನಾವು ಹಂಗೆ ತರಬೇಕು ಅಂತಂದರೆ ಯು ಇಮ್ಯಾಜಿನ್ ವಾಟ್ ಹ್ಯಾಸ್ ಹ್ಯಾಪನ್ಡ್, ವಾಟ್ ಹ್ಯಾಸ್ ಟ್ರಾನ್ಸ್ಕ್ರೈಬ್ಡ್. ಇವರು ಬೋಟಲ್ಲಿ ಹೋಗ್ತಾ ಇವರಿಬ್ಬರು ಒಂದು ಐಡಿಯಾಸ್ ತೊಗೊಂಬರ್ತಾರೆ. ನಮ್ಮಲ್ಲಿ ಏನೇನಿದೆ, ಏನೇನು ಮಾಡ್ಬೋದು ನಾವು, ಒಂದಷ್ಟು ಬಿಸ್ನೆಸ್ ಟಾಕ್ಸು, ಒಂದು ಐಡಿಯಾಸು. ಬಿಕಾಸ್ ದಟ್ ಒಂದು ಸೇಲಿಂಗ್ ಅಂತಂದರೆ ಒಂದು ತಿಂಗ್ಳುಗಟ್ಟಲೆ ಇರ್ತಾಯಿತ್ತು, ಏನು ಮಾಡೋಕ್ಕೆ ಕೆಲಸ ಇಲ್ವಲ್ಲ ಬೋಟಲ್ಲಿ ಕೂತ್ಕೊಂಡು. ಸೊ ಇಂಥದ್ದೆಲ್ಲ ಒಂದಷ್ಟು ಐಡಿಯಾನ ಸ್ವಾಮಿ ವಿವೇಕಾನಂದ ಮತ್ತು ಜಮ್ಶೆಡ್ಜಿ ಅವರೆಲ್ಲ ವಿಚಾರ ಮಾಡ್ಕೊಂಡು ಹೋಗ್ತಾರೆ. ಈ ಒಂದು ಬಂದಿದ್ದನ್ನು ತೊಗೊಂಬಂದು ನಮ್ಮ ಮೈಸೂರು ಮಹಾರಾಜರಿಗೂ ಅವ್ರು ತಿಳಿಸ್ತಾರೆ. ಆವಾಗ ಏನಾಗುತ್ತೆ ಅಂದರೆ ವರ್ಲ್ಡ್ ವಾರ್ ನಂಬರ್ 1 ಶುರುವಾಗಿರುತ್ತಲ್ಲ, ಆ ಟೈಮಲ್ಲಿ ನಿಮಗೆ ಸ್ಯಾಂಡಲ್ವುಡ್ಡೆಲ್ಲ ತುಂಬ ಮ್ಯಾನುಫ್ಯಾಕ್ಚರ್ ಆಗೋಗಿರುತ್ತೆ. ನಮ್ಮ ಮೈಸೂರು ಚಂದನ ಯಾರು ತೊಗೊಳೋರಿರಲ್ಲ. ಆ ಟೈಮಲ್ಲಿ ಏನು ಮಾಡ್ತಾರೆ, ಇದನ್ನೆಲ್ಲ ಆಯಿಲ್ ತೆಗೀರಿ ಅಂತ. ಆಯಿಲ್ ತೆಗೆದು ಮೈಸೂರು ಮಹಾರಾಜರು ಸೋಪ್ ಫ್ಯಾಕ್ಟ್ರಿ ಅಂತ ಶುರು ಮಾಡ್ತಾರೆ. ಹೌದು, ದಟ್ಸ್ ಹೌ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಸ್ಟಾರ್ಟೆಡ್. ಇದೇ ಥರನೇ ನಮ್ಮಲ್ಲಿ ಅನೇಕ ಕಾರ್ಖಾನೆಗಳು ಬರುತ್ತೆ. ವರ್ಲ್ಡ್ ವಾರ್ 1 ನಮಗೆ ಇವಾಗ ಜಮ್ಶೆಡ್ಜಿ ಟಾಟಾ ಇನ್ಸ್ಟಿಟ್ಯೂಟ್ ಮಾಡಿರ್ತಾರಲ್ಲ, ಸೊ ಈ ಟೈಮಲ್ಲಿ ನಮಗೆ ಈ ಕೆಮಿಕಲ್ ರಿಯಾಕ್ಷನ್, ಈ ಕೆಮಿಕಲ್ ರಿಲೇಟೆಡ್ ಟಾಪಿಕ್ಸ್ನ ಈ ಬಾಂಬ್ಸಿಗೆ ಯೂಸ್ ಮಾಡ್ತಾರೆ. ಇವಾಗೇನಾಯಿತು, ಏರ್ಕ್ರಾಫ್ಟು ಇಲ್ಲಿ ಬಂದು ಇಳಿಯುತ್ತೆ. ಬಂದು ಇಳಿದಿದ್ದಿಗೆ ಬಾಂಬ್ಸನ್ನೆಲ್ಲ ಮಾಡಿ ಇವರು ಲೋಡ್ ಮಾಡಿ ಕಳಿಸೋದು ಕೆಲಸ ಇಲ್ಲಿಂದ. ಸೊ ಅದೇ ಟೈಮಲ್ಲಿ ಆ ಬಂದು ಇಳಿದು ಏರ್ಕ್ರಾಫ್ಟಿಗೆ ಓವರ್ ಹಾಲ್ ಕೆಪಾಸಿಟಿ ಬೇಕಾಗಿರುತ್ತೆ. ಸೊ ಆವಾಗ ಹೀರಾಚಂದ್ ಇದ್ದಾರಲ್ಲ HAL ಅವರನ್ನು ಇಟ್ಕೊಂಡು ಅವರು ಹೊಸ ಸಂಸ್ಥೆ ಶುರು ಮಾಡ್ತಾರೆ. HAL ಅವರೇ ಶುರು ಮಾಡೋದು, ಹೀರಾಚಂದ್ ಅವರು. ಅಲ್ಲಿಂದ ಶುರುವಾದಾಗ ಏನಾಗುತ್ತೆ, ಅಲ್ಲಿ ಟೋಟಲ್ ಹಿಸ್ಟ್ರಿ ಈ ಥರದ್ದೇನೆ. ನಮ್ಮ ಬೆಂಗಳೂರು ಒಂಥರ ಯು ಗೆಟ್ ದಟ್ ಗೂಸ್ ಬಾಂಬ್ಸ್ ಎವ್ರಿಥಿಂಗ್ ಅಂತ ಕೇಳಿದಾಗ ಅಲ್ಲಿಂದ MRO ಮಾಡಲಿಕ್ಕೆ, ಅಂದರೆ ಮೇಂಟೆನೆನ್ಸ್ ರಿಪೇರ್ ಓವರ್ ಹಾಲ್ ಫೆಸಿಲಿಟಿ ಏರ್ಕ್ರಾಫ್ಟ್ಸ್ಗೆ ಇಳಿದಾಗ ರಿಪೇರ್ ಮಾಡೋದಕ್ಕೆ ಅಂತೇಳಿ ಅಲ್ಲೊಂದು ಶುರು ಮಾಡ್ತಾರೆ. ಸೊ ಹಂಗೆ HAL ಶುರುವಾಗಿದ್ದು. ಅದು ಬಿಟ್ಟರೆ ಇವೆರಡು ಬಂತಲ್ಲ ಅಂಥೇಳಿ ಇನ್ನೊಂದು ರಾಕೆಟ್ ಇದು ಓಡಾಡ್ಕೊಂಡು ಮಾಡಿಕೊಂಡು ನೋಡಿದ್ದೀರಾ ನೀವು, ಅದನ್ನು ಒಂದು ಹಿಸ್ಟ್ರಿ ಸಾರಾಭಾಯಿ, ಅದೊಂದು ಅಮೇಝಿಂಗ್ ಸ್ಟೆಪ್. ಅದು ಕಾಸ್ಮಿಕ್ಕಿಂದೆಲ್ಲ ಓದ್ಕೊಂಡು ಅವ್ರು ತೊಗೊಂಬಂದು ಇಸ್ರೋ ಶುರು ಮಾಡ್ತಾರೆ. ಅದೇ ಥರ BEL, ಆಮೇಲೆ HMT ಬರೋದೆಲ್ಲ ಬರುತ್ತೆ 1 by 1. ಸೊ ಇಂಥ ಒಂದು ಅಟ್ಮಾಸ್ಫಿಯರಲ್ಲಿ ಹುಟ್ಟವ್ರು ನಾವು. ಇದು ಆ್ಯಕ್ಚುಯಲ್ ಭಾರತ ನಾನು ಹೇಳ್ತಾ ಇರೋದು, ಆ್ಯಕ್ಚುಯಲ್ ಬೆಂಗಳೂರು, ಆ್ಯಕ್ಚುಯಲ್ ರಿಯಲ್ ಫ್ಲೇವರ್. ಇದು ಯಾರೂ ಹುಟ್ಟಾಕಿದ್ದಲ್ಲ. ಇದಕ್ಕೆ ನಮಗೆ ನಾವೇ ಇಂಥ ಒಂದು ಜಾಗದಲ್ಲಿ ನಾವು ಹುಟ್ಟಿ ಏನೂ ಮಾಡೋದಿಲ್ಲ, ನಮಗೇನು ಕೆಪಬಿಲಿಟಿ ಇಲ್ಲ, ನಾವು ಮುಂದಿನ ಪೀಳಿಗೆಗೆ ನಾವು ಮುಟ್ಟೋದಿಲ್ಲ. ಇದು ಸಾಫ್ಟ್ವೇರು ಮಾಡಿದ್ವಿ, ಎಷ್ಟು ಮಟ್ಟಿಗೆ ಮಾಡಿದ್ವಿ. ಟುಡೇ ವಿ ಆರ್ ಓನ್ಲಿ ಡೂಯಿಂಗ್ ಸರ್ವಿಸಸ್. ನಮ್ಮಲ್ಲಿ ಯಾವ ಪ್ರಾಡಕ್ಟ್ಸು ಇಲ್ಲ. ಆರ್ ವಿ ಏಬಲ್ ಟು ಕಂಪೀಟ್ ವಿತ್ ಸಂಬಡಿ? ಇಲ್ಲ, ನಾವು ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಅವ್ನು ಯಾರೋ ಹೇಳ್ದ, ಇವರು ಇಟ್ಟರು, ಕೇಳಿದ್ರು, ಮಾಡಿದ್ರು ಅಷ್ಟೇ. ನಮ್ಮಲ್ಲಿ ಅದನ್ನು ಮೇಂಟೆನೆನ್ಸು ಮಾಡೋಕ್ಕಾಗಲ್ಲ. ಎಕ್ಸಾಕ್ಟ್ಲಿ, ನಾನು ಅದು ಕಂಪ್ನಿ ಹೆಸರು ಹೇಳೋದಿಲ್ಲ. ಅವರು ಎಂಥದಂತಂದರೆ ಎಂಥ ಒಂದು ಸೇಲ್ಸ್ ಮಾಡ್ತಾರೆ ಅಂತಂದರೆ ಸಾಫ್ಟ್ವೇರ್ ಕಂಪ್ನಿನೇ. ಅವರು ಸರ್ ವಿ ಕ್ಯಾನ್ ಡೂ ಎನಿಥಿಂಗ್ ಎವ್ರಿಥಿಂಗ್ ಅದರ್ ದನ್ ಕ್ಲೀನಿಂಗ್ ಯುವರ್ ಟಾಯ್ಲೆಟ್ಸ್ ಅಂತಾರೆ. ಆ ಲೆವೆಲ್ ಕೊಟ್ಟೋಗಿದ್ದಾರೆ. ಸೊ ದಿಸ್ ಇಸ್ IT ಆ್ಯಂಡ್ ಯುವರ್ BT. ಸೊ ಇಂಥ ಒಂದು ಕಂಡೀಷನಲ್ಲಿ ವಾಟ್ ಯು ಎಕ್ಸ್ಪೆಕ್ಟ್ ದಟ್ ಕೈಂಡ್ ಆಫ್ ಅ ಡಿಫರೆನ್ಸ್? ಹೌ ಡು ಯು ಗ್ರೋ? ವೇರ್ ಈಸ್ ದಟ್ ವರ್ತ್? ಇಟ್ಸ್ ಮಿಸ್ಸಿಂಗ್. ಸೊ ಈ ಒಂದು ಕಂಡೀಷನಲ್ಲಿ ಜನ ಒಂದು ಬೇರೆ ಥರ ಒಂದು ಎನರ್ಜಿನ ತೊಗೊಂಬರ್ಬೇಕು ಅಂತ ನಾನು ವೆರಿ ಇಂಪಾರ್ಟೆಂಟ್ ಮೆಸೇಜ್ ಐ ವುಡ್ ಲೈಕ್ ಟು ಪಾಸ್ ಇಟ್ ಓವರ್ ಆಲ್ಸೋ ವೈ ಯುವರ್ ಚಾನಲ್. ಎಸ್, ದಟ್ ಪೀಪಲ್ ವಿಲ್ ಹ್ಯಾವ್ ಟು ಲರ್ನ್, ದೇ ವಿಲ್ ಹ್ಯಾವ್ ಟು ಅಡಾಪ್ಟ್, ದೇ ನೀಡ್ ಟು ಬಿಕಮ್ ಲೀಡರ್ಸ್. ವಿ ಡೋಂಟ್ ವಾಂಟ್ ಜಸ್ಟ್ ಡೆಲಿಗೇಷನ್ ತೊಗೊಂಡ್ಬಿಟ್ಟು ಹೇ ನೀನು ಮಾಡು ಅಂತಂದರೆ ಯು ಡೋಂಟ್ ಎಕ್ಸ್ಪೆಕ್ಟ್ ಥಿಂಗ್ಸ್ ಟು ವರ್ಕ್ ಆನ್ ಎ ವಾಟರ್ ಫಾಲ್ ಮಾಡೆಲ್ ಅಂತ ಕರಿತೀವಿ ನಾವು. ಅಂದರೆ ನಾನು ಯಾವುದೋ ಒಂದು ಟಾಸ್ಕ್ ಇನ್ನೊಬ್ಬರಿಗೆ ಹೇಳ್ತೀನಿ, ಅವ್ರು ಕೂತ್ಕೊಂಡು ಅದನ್ನು ಮಾಡ್ತಾರೆ, ಅದು ವಾಟರ್ ಫಾಲ್ ಆಯಿತು. ಅದಲ್ಲ, ನಿಮಗೆ ಸ್ವಂತ ಬುದ್ಧಿ ಇಲ್ವಾ? ಇವತ್ತಿನ ದಿನ ನೋಡಿ ಇದು ಹಿಂಗಾಗಿದೆ, ಇನ್ನೂ 1 ವರ್ಷ ಬಿಡಿ, ಇನ್ನೂ 2 ವರ್ಷ ಬಿಡಿ, ಯು ವಿಲ್ ಲೂಸ್ ಯುವರ್ ಜಾಬ್. ಯಾಕೆ ಅಂತಂದರೆ
ನಿಮಗೆ ಹ್ಯುಮ್ಯಾನಿಸ್ಟಿಕ್ ವ್ಯಾಲ್ಯೂಸು ನೀವು ಹ್ಯೂಮನ್ ಅಂತ ಒಂದನ್ನು ಪ್ರೂವ್ ಮಾಡ್ಕೊಂಡಿಲ್ಲ, ನೀವು ಕಲ್ತಿಲ್ಲ, ಸೊ ಯು ವಿಲ್ ಕ್ರ್ಯಾಶ್. ಇವಾಗ ನೋಡಿ ನಮ್ಮ ಗೌರ್ಮೆಂಟಲ್ಲಿ ಈಗ PUC ಓದ್ದವರು ಹೋಗಿ IAS ಕೂತ್ಕೋತಾರೆ. ಹೌದು, ದುರಂತ. ಅವ್ರ ಬಗ್ಗೆ ನಾನು ಏನು ಹೇಳ್ತಾ ಇಲ್ಲ. ಸೊ ದುರಂತ. ಇಷ್ಟಕ್ಕೆ ನೀವು ಸೀಮಿತ ಮಾಡಿ, ಯು ಆರ್ ನಾಟ್ ಬಿಲ್ಡಿಂಗ್ ದೆಮ್ ಆಸ್ ಲೀಡರ್ಸ್. ಮ್ಯಾನೇಜರ್ಸ್ ಇದ್ದಾರಾ? ಇಲ್ಲ. ನಿಮ್ಗೆ ಏನಾರ ಗೊತ್ತಾ ಬೇರೆ? ಇಲ್ಲ. ಯು ಆರ್ ಜಸ್ಟ್ ಕ್ರಶಿಂಗ್ ಯುವರ್ ಓನ್ ಸೆಲ್ಫ್. ನೀವು ಮುಂದೆ ಹೋಗೋದಕ್ಕೆ ಜಾಗನೇ ಇಲ್ಲ ಅಲ್ಲಿ, ಎಲ್ಲ ಕಡೆಗೂ ಕ್ರಶ್ ಆಗಿಬಿಟ್ಟಿದೆ ಟೋಟಲಾಗಿ. ಸೊ ನಮ್ಮ ಸಿಸ್ಟಮ್ಮೇ ಈ ಥರ ಇರೋವಾಗ ನಮ್ಮಲ್ಲಿ ಒಂದು ರಿವ್ಯಾಂಪ್ ಟೋಟಲ್ ನೆಸೆಸಿಟಿ ಇದೆ. ಇದಕ್ಕೇನಾಗುತ್ತೆ ಅಂದರೆ ಅವೇರ್ನೆಸ್ಸಿಂದ ಮಾತ್ರ ಸಾಧ್ಯ. ಇವತ್ತಿನ ಟ್ಯಾಕ್ಸೇಷನ್ನು, ಟ್ಯಾಕ್ಸ್ ಸಿಸ್ಟಮು, ಟ್ಯಾಕ್ಸ್ ನಾವೇನು ಕರಿಬೋದು, ಇವತ್ತು ನಮ್ಮ ಸೆಂಟ್ರಲ್ ಗೌರ್ಮೆಂಟಿಗೆ ಬೇರೆ ಜನ ಎಲ್ಲ ಬೈತಾರೆ. ಸೊ ಟ್ಯಾಕ್ಸ್ ಟೆರರಿಸಮ್ ಅಂತೆಲ್ಲ ಅಂತಾರೆ. ಸೊ ಅಂಥ ವರ್ಡ್ಸನ್ನು ಯೂಸ್ ಮಾಡ್ಬೋದು ನಾವು, ಬಿಕಾಸ್ ದಟ್ಸ್ ವಾಟ್ ದೇ ಆರ್. ಇನ್ನು ನೋ ಬಡಿ ಈಸ್ ರೈಟಿಂಗ್. ಯಾವುದೋ ಒಂದು 1956 ಆ್ಯಕ್ಟ್ ಅಂತೆ, 1961 ಆ್ಯಕ್ಟ್ ಅಂತೆ. ಹೂ ಇಸ್ ಬಾದರ್ಡ್ ವಿತ್ ಆಲ್ ದೀಸ್ ಥಿಂಗ್ಸ್? ಇವತ್ತಿನ ದಿನ ಎಂಥ ಒಂದು ಚೇಂಜಸ್ ಬಂದಿದೆ, ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ, ಯಾವ ಥರ ಮುಂದೆ ಹೋಗ್ಬೋದು, ಯಾವ ಥರ ನಾವು ಚೇಂಜಸ್ ತರ್ಬೋದು, ಭಾಳ ಮುಖ್ಯ ಆಗುತ್ತೆ ನಮಗೆ. ಆಮೇಲೆ ನಾನು ಕಾನ್ವರ್ಸೇಷನ್ ನಿಮ್ಮ ಹತ್ರ ಫೋನಲ್ಲಿ ಮಾತಾಡ್ಬೇಕಾದ್ರೆ ನೀವು ಹೇಳಿದ್ರಿ ಐ ವಾಸ್ ಹ್ಯಾವಿಂಗ್ 18 ಬೆಡ್ರೂಮ್ ಹೌಸಸ್. ಎಸ್, ಆ ಥರ ಒಂದು ನನ್ನ ಜೀವನ ಶೈಲಿ ಇತ್ತು ಅಂತ. ಅಂದರೆ ಹೇಗಿತ್ತು ನಿಮ್ಮ ಜೀವನ ಶೈಲಿ ಅಂತ ನಾನು ತಿಳ್ಕೊಳ್ಳೋ ಕುತೂಹಲ ನನಗೆ. ಬರ್ತೀನಿ ಸರ್, ಅದೇ ಐ ಟೆಲ್ ಯು. ಸೊ ಇದರಲ್ಲಿ ನಮ್ಮದು ಏನಾಗುತ್ತೆ ಅಂತಂದರೆ, ವಿ ವರ್ಕ್ ವೆರಿ ಹಾರ್ಡ್. ನಾನು ಹೇಳಿದ್ನಲ್ಲ. ಸೊ ನಾನು ನನ್ನ ಕಂಪ್ನಿ 2008 ಶುರು ಮಾಡಿದೆ. ನಾನು ಜರ್ಮನಿಯಲ್ಲಿ ಅಲ್ಲಿವರೆಗೂ ನೀವು ಬೇರೆಯವರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ರಿ. ಆದರೆ ಕ್ವೆಸ್ಟ್ ಗ್ಲೋಬಲ್ ಅಂತ ಇತ್ತು. ಕ್ವೆಸ್ಟ್ ಗ್ಲೋಬಲ್ ಹತ್ರ 2008 ನಾನು ಕೆಲಸ ಮಾಡಿದ್ದೀನಿ. ಸಿ ವಾಟ್ ಹ್ಯಾಪನ್ಸ್ ಇಸ್, ನಿಮ್ಮಲ್ಲಿ ನಿಮ್ಮ ಒಂದು ಕೆಪಾಸಿಟಿನ ನೀವು ಐಡೆಂಟಿಫೈ ಮಾಡ್ಕೊಂಡಿರ್ತೀರಿ. ಯು ಆರ್ ಕೇಪಬಲ್ ಆಫ್ ಡೂಯಿಂಗ್ ಸಮಥಿಂಗ್. ಇದು ನಾನು ಐ ವಾಂಟ್ ಟು ಬಿಕಮ್ ಅ ಲೀಡರ್. ನಾನು ಈ ಜವಾಬ್ದಾರಿನ ತಗೋತೀನಿ. ಈ ಜವಾಬ್ದಾರಿನ ತಗೊಂಡು ನಾನು ವಿತೌಟ್ ಎನಿ ಫೇಲ್ಯೂರ್ ಐ ವಿಲ್ ಬಿ ಏಬಲ್ ಟು ರನ್ ಇಟ್. ಆಮೇಲೆ ನನಗೆ ಎಷ್ಟೇ ಕಷ್ಟ ಆಗಲಿ ನಾನು ನಿಂತ್ಕೋತೀನಿ. ನಾನು ಹಂಗಲ್ಲ. ಇಲ್ಲಿ ನಾನು ಎಷ್ಟೋ ಜನ ನೋಡಿದ್ದೀನಿ, ಯಾರೋ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಬರ್ಕೋತಾರೆ, ಓನರ್ ಅಂತ ಬರ್ಕೋತಾರೆ, ಅವ್ರು ಆ್ಯಕ್ಚುಲಾಗಿ ಇರೋದಿಲ್ಲ, ಅವ್ರಿಗೇನು ಗೊತ್ತಿರಲ್ಲ ಪಾಪ. ಸೊ ಅಂಥವ್ರು ಇಲ್ಲಿ 99% ಇದ್ದಾರೆ. ಕ್ಷಮಿಸ್ಬಿಡಿ, ಇರೋ ಫ್ಯಾಕ್ಟನ್ನ ಹೇಳ್ತಾ ಇದ್ದೀನಿ. ಬಿಕಾಸ್ ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ. ಅದು ಯಾರೋ ಡಿಪ್ಲೊಮ್ಯಾಟಿಕ್ಕಾಗಿ ಅಲ್ಲಿ ಬಿಹೇವ್ ಮಾಡ್ತಾರೆ, ಇಲ್ಲಿ ಬಿಹೇವ್ ಮಾಡ್ತಾರೆ. ಇಟ್ ಡಸಂಟ್ ವರ್ಕ್. ದ ರಿಯಲ್ ಬಿಸ್ನೆಸ್ ಇಸ್ ಸಮ್ವಾಟ್ ವೆರಿ ವೆರಿ ಡಿಫ್ರೆಂಟ್. ಅದು ಗೊತ್ತಿರೋವಂಥದ್ದು ಆ ಫೇಸ್ ವೈಸಲ್ಲಿ ದಾಟ್ಕೊಂಡು ಹೋದಾಗಲೇ ಅದೆಲ್ಲ ಬರೋದು. ಜಸ್ಟ್ ಲೈಕ್ ದಟ್ ಯು ಡೋಂಟ್ ಗೆಟ್ ಇಟ್. ನಿಮಗೆ ಎಕ್ಸ್ಪೋಜರ್ ಬೇಕು, ಅವೇರ್ನೆಸ್ ಬೇಕು. ಎಲ್ಲದಕ್ಕಿಂತ ಪ್ರಮುಖವಾಗಿರ್ತಕ್ಕಂಥದ್ದು ಅವೇರ್ನೆಸ್. ಸುಮ್ಮನೆ ನಾನು ನಾಳೆ ಬೆಳಗ್ಗೆ ಬಿಸ್ನೆಸ್ ಶುರು ಮಾಡ್ತೀನಿ ಅಂತಂದರೆ ಸ್ಟಾರ್ಟಪ್ ಕಲ್ಚರ್ ಆಯಿತು. ಅದರಲ್ಲಿ ನಾನು ಕೇಳ್ತೀನಿ, ಎಷ್ಟು ಜನಕ್ಕೆ ನಿಮಗೆ ನಿಜವಾಗ್ಲೂ ಗೊತ್ತಿದೆ ಸ್ಟಾರ್ಟಪ್ ಕಲ್ಚರ್? ಹೌ ಮಚ್ ಕ್ಯಾನ್ ಯು ಟಾಲರೇಟ್? ಕ್ಯಾನ್ ಯು ಡೂ ದಿಸ್? ಯು ಆರ್ ಸ್ಮಾರ್ಟ್, ಎಕ್ಸ್ಟ್ರಾ ಸ್ಮಾರ್ಟ್, ವಾಟ್ ಎವರ್ ಯು ಆರ್ ಏಬಲ್ ಟು ಲರ್ನ್. ನೀನು ಯಾರೋ ಗೈಡ್ ಮಾಡ್ತಾರೆ, ಇಲ್ಲ ನಿಮ್ಮ ರೋಬೋಟ್ ನಿಮ್ಮನ್ನು ಗೈಡ್ ಮಾಡಿಬಿಡುತ್ತೆ. ಯು ಆರ್ ಏಬಲ್ ಟು ಸಕ್ಸಸ್ಫುಲಿ ಡೂ ದಿಸ್. ಟುಡೇ ದಟ್ಸ್ ವೇರ್ ದ ಬಿಸ್ನೆಸ್ ಇಸ್ ಗಾನ್. ಬಟ್ ಇವತ್ತು ಅದಕ್ಕಿಂತ ಮುಂಚೆ ಏನಿತ್ತು, ಇದರಲ್ಲಿ ಏನು ಎಷ್ಟೋ ಜನ ಇವಾಗ ನೋಡಿ, ಮಾರ್ವಾಡಿ ಬಿಸ್ನೆಸ್ ಆಗಲಿ, ಇನ್ಯಾರೋ ಆಗಲಿ, ಸಿಂಧಿಗಳಾಗಲಿ, ಒಬ್ರಿಗಿನ್ನೊಬ್ರು ಕೈ ಇಟ್ಕೊಂಡಿರ್ತಾರಲ್ಲಿ. ಆ ಒಂದು ನೆಕ್ಸಸ್ ಇದೆ, ಅವರಲ್ಲಿ ಹೊಂದಾಣಿಕೆ ಇದೆ. ಎಕ್ಸಾಕ್ಟ್ಲಿ. ಒಬ್ರು ಇನ್ನೊಬ್ರಿಗೆ ಫೈನಾನ್ಸ್ ಮಾಡ್ತಾರೆ ವಿತ್ 0% ಇಂಟ್ರೆಸ್ಟ್. ನಾನು 2008 ಶುರು ಮಾಡಿದಾಗ ಏನು ಇರಲಿಲ್ಲ. ಅವಾಗ ಯಾವ ಹೌಸು ಇರಲಿಲ್ಲ ಅಲ್ಲಿ. ನಮ್ಮದೇ ಹೌಸು, ಬಾಡಿಗೆ ಮನೆ ಇದ್ವಿ, ಅದೇ ಹೌಸ್ ನಮಗೆ. ಸೊ ಅವಾಗ ಟೈಮಲ್ಲಿ ಹುಡುಕೊಂಡು ಮಾಡಿಕೊಂಡು ಐ ಸ್ಟಾರ್ಟೆಡ್ ವಿತ್ ಮೈ ಓನ್ ಇನಿಷಿಯೇಟಿವ್ಸ್. ಫಸ್ಟ್ನ ಯಾಕೆ ಬಿಡಬೇಕು ಅಂತ ಡಿಸೈಡ್ ಮಾಡಿದ್ರಿ? ಯಾಕೆಂತಂದರೆ ಐ ಸೆಡ್ ನಂದು ಲೀಡರ್ಶಿಪ್ ಕ್ವಾಲಿಟೀಸು, ಇನ್ನೇನೋ ಒಂದು ಮಾಡಬೇಕು ಅನ್ನೋ ಉತ್ಸಾಹ. ಅದು ನಿಮಗೆ ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ನ ಸೆಟ್ ಮಾಡಿತ್ತು. ಕರೆಕ್ಟ್. ನಿಮ್ಮ ಲೆವೆಲ್ನ ಮಲ್ಟಿ ಮಿಲಿಯನರ್ಸ್ ಜೊತೆ ಕನೆಕ್ಟ್ ಮಾಡಿತ್ತು. ನಿಮ್ಮ ಟ್ಯಾಲೆಂಟು ಎಂಬೋಸ್ ಆಗಿತ್ತು. ಅಂಥ ಟೈಮಲ್ಲಿ ನೀವು ಒಂದು ಕಂಪ್ನಿನ ಶುರು ಮಾಡಬೇಕು ಅನ್ನೋ ನಿರ್ಧಾರ ಸರಿ ಇತ್ತಾ? ಖಂಡಿತ ಸರಿ ಇತ್ತು. ಅದೇನು ಯಾವತ್ತೂ ನಾನು ರಿಗ್ರೆಟ್ ಮಾಡಲ್ಲ. ನಾನು ಹೋಗಿದ್ದೀನಿ, ಇಂಡಿಪೆಂಡೆಂಟ್ ಜರ್ನಿಗೆ ಹೋದೆ ಅಂತಂದ್ಬಿಟ್ಟು ಅಂತ. ಅಲ್ಲಿ ಯಾಕೆ ಅಂತಂದರೆ ನಮ್ಮ ಲರ್ನಿಂಗು ಆ ಲೆವೆಲ್ಗಿತ್ತು. ನಾವು ವಿ ವಾಂಟೆಡ್ ಟು ಶೋ ಆಫ್ ಅವರ್ ಕೆಪಬಿಲಿಟೀಸ್. ವಾಟ್ ಈಸ್ ದ ಡಿಫ್ರೆನ್ಸ್ ದಟ್ ಐ ಕ್ಯಾನ್ ಕ್ರಿಯೇಟ್. ಅಂದರೆ ನಾವೀಗ ಒಬ್ಬರು ಬಿಸ್ನೆಸ್ಸನ್ನು ನೋಡಿರ್ತೀವಿ, ವಿ ನೋ ದಟ್ ಇದು ಒಂದು ಇನಿಷಿಯೇಟಿವ್ ಆಗಿದೆ, ಇಲ್ಲಿಂದ ನಾವು ಮುಂದೆ ಯಾವ ಲೆವೆಲಿಗೆ ನಾವು ಮಾಡ್ಬೋದು. ಆಯಿತು, ನಾವು ಈ ಕಂಪ್ನಿಗೂ ಸಜೆಸ್ಟ್ ಮಾಡಿದ್ದೀವಿ, ಅಲ್ಲಿ ಸ್ವಲ್ಪ ಕಾರಣಗಳಿಂದ ಸರ್ಟನ್ ಆ್ಯಕ್ಟಿವಿಟೀಸ್ ಅವ್ರು ಮಾಡೋಕ್ಕಾಗ್ತಾಯಿಲ್ಲ. ಅದು ದಟ್ ಈಸ್ ವೇರ್ ಯು ಕ್ಯಾನ್ ಕನ್ಸಿಡರ್. ನೆಕ್ಸ್ಟ್ ಲೆವೆಲ್ ಇಸ್ ನಮ್ಮಲ್ಲಿ ಕೆಪಬಿಲಿಟಿ ಇದೆ. ಈ ಒಂದು ಕೆಪಬಿಲಿಟಿ ಇಟ್ಕೊಂಡು ನೆಕ್ಸ್ಟ್ ಫೇಸ್ಗೆ ನಾವು ಹೆಂಗೆ ಡೆವಲಪ್ ಮಾಡ್ಕೋತಾ ಹೋಗ್ಬೋದು. ಅದ್ರ ಜೊತೆಗೆ ನಮ್ಮ ಗ್ರೋತ್ ಏನು? ಓಕೆ ಫೈನ್, ಅದರ್ಸ್ ಆರ್ ಗ್ರೋಯಿಂಗ್, ಬಟ್ ನಮ್ಮದು ಯಾವ ಥರ ಗ್ರೋತ್ ಬರುತ್ತೆ? ಇದು ಸೆಲ್ಫಿಶ್ನೆಸ್ ಅಲ್ಲ. ಇದು ದಿಸ್ ಇಸ್ ಸಮಥಿಂಗ್ ಲೈಕ್ ವಾಟ್ ಯು ಆರ್ ಟ್ರೂಲಿ ಬಿಲೀವಿಂಗ್ ಯುವರ್ ಕೆಪಬಿಲಿಟೀಸ್ ಆ್ಯಂಡ್ ಹೌ ಯು ಕ್ಯಾನ್ ಡೂ ಇಟ್, ಹೌ ಯು ಕ್ಯಾನ್ ಬಿ ಎ ಬೆಟರ್ ಲೀಡರ್. ಫಾರ್ ಶ್ಯೂರ್ ಐ ಸ್ಟಾರ್ಟೆಡ್.
ಸ್ಟಾರ್ಟ್ ಮಾಡಿದಾಗ ಫಸ್ಟು ಒಂದು 7-8 ತಿಂಗಳು ಏನೂ ಬರಲಿಲ್ಲ ನಮಗೆ, ಬಿಸ್ನೆಸ್ ಯಾರೂ ಕೊಡಲಿಲ್ಲ. ಓಕೆ, ನಿಮ್ಗೆ ಅವಾಗ ಏಜ್ ಏನಿರ್ಬೋದು? 28, 29 ಆ ಥರ. 2008 ಅಲ್ಲ, ಇಲ್ಲ ಇನ್ನೂ ಜಾಸ್ತಿ, 32, 33 ಆ ಥರ ಏನೋ ಇರ್ಬೋದೇನೋ. ಸೊ ಆ ಟೈಮಲ್ಲಿ ಐ ವೆಂಟ್ ಇನ್ ಟು ದಿಸ್. ನೋ, ಮದುವೆ ಆದಾಗ 28 ವರ್ಷ, ಸಾರಿ, ಅಂದಾಜು ಒಂದು 30-35 ವರ್ಷ ಮದುವೆ ಆಗಿತ್ತಾ? ಯಾ. ಸೊ ಅರೌಂಡ್ ಆ ರೇಂಜಲ್ಲಿ. ಸೊ ಐ ವೆಂಟ್ ಇನ್ ಟು ದ್ಯಾಟ್ ಇನಿಷಿಯೇಟಿವ್. ದೆನ್ ದ ನೆಕ್ಸ್ಟ್ ಫೇಸ್ ದ ಯಾತ್ರೆ ಸ್ಟಾರ್ಟೆಡ್ ಲಿಟ್ರಲಿ. ನಮ್ಮದು ಹೆಂಗಿತ್ತು ಅಂದರೆ ಗ್ರೋತ್ ಕರ್ವ್. ಫಸ್ಟು ಒಂದು ಬಿಸ್ನೆಸ್ ಮಾಡಲಿಕ್ಕೆ ನಾನು ಅಗೇನ್ ಐ ವೆಂಟ್ ಆ್ಯಂಡ್ ಡಿಪೆಂಡೆಡ್ ಆನ್ HAL. BAHL ಇಂದ ಕೇಳಿದೆ, ಬ್ರಿಟಿಷ್ ಏರೋಸ್ಪೇಸ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಜಾಯಿಂಟ್ ವೆಂಚರ್ ಕಂಪ್ನಿ ಇದೆ ಅವ್ರದ್ದು. ಸೊ ಅಲ್ಲಿಂದ ನಾನು ಅವ್ರಿಗೆ ಕೇಳಿದೆ, ರಿಕ್ವೆಸ್ಟ್ ಮಾಡಿದೆ, ಒಬ್ಬರನ್ನ ಕಳಿಸಿ. ಬಂದರು, ಒಂದು 2 ಜನ ಬಂದರು, ತುಂಬ ಚೆನ್ನಾಗಿ ಮಾಡಿದ್ರು. ಡಾಕ್ಟರ್ ಉಡುಪ ಅಂತ, ಬಿಗ್ ಸಲ್ಯೂಟ್ ಟು ಹಿಮ್, ರಿಯಲಿ ಫ್ಯಾಂಟಾಸ್ಟಿಕ್ ಪರ್ಸನ್ ಹಿ ವಾಸ್. ಅಲ್ಲಿಂದ ನಮಗೆ ಅದು ಆ್ಯಕ್ಚುಲಾಗಿ ಅವ್ರು ತುಂಬ ಚೆನ್ನಾಗಿ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಡೆಲಿವರಿ ಮಾಡಿದ್ರು ಕೂಡ. ಅದು ಹಾಕಿದ್ಮೇಲೆ ನಮ್ಗೆ ಕೇಳಿದ್ರು, ಒಂದು 6 ಜನ ಕೊಡಿ, ನೀವು ಶುರು ಮಾಡೋಣ, ಒಂದು ಪ್ರಾಜೆಕ್ಟ್ ಮಾಡೋಣ ಅಂತ. ಸೊ ವಿ ಸ್ಟಾರ್ಟೆಡ್ ಸಮಥಿಂಗ್ ಲೈಕ್ ಸಾರ್ಟ್ ಆಫ್ ಎ ಸ್ಟಾಫಿಂಗ್ ಮಾಡೆಲ್, ಬಟ್ ಇಟ್ ವಾಸ್ ನಾಟ್ 100% ಸ್ಟಾಫಿಂಗ್ ಮಾಡೆಲ್ ಬಿಕಾಸ್ ವಿ ವರ್ ಆಲ್ಸೋ ಪಾರ್ಷಿಯಲಿ ರೆಸ್ಪಾನ್ಸಿಬಲ್ ಫಾರ್ ದ ಡೆಲಿವರಿ. ಅದೇ ಥರನೇ ಅದು ಡೀನ್ಸ್ ಪಟ್ರಾಗ್ ಅಂತ ಕರೀತಾರೆ ಜರ್ಮನಲ್ಲಿ. ಸೊ ವಿ ಆರ್ ಡೂಯಿಂಗ್ ದ್ಯಾಟ್. ಅದಾಗಿದ್ಮೇಲೆ ನೆಕ್ಸ್ಟು ಏರ್ಬಸ್ಸಲ್ಲಿ Tier 2 ಆಗಿ Tier 3 ಆಗಿ ಒಂದಷ್ಟು ಜಾಬ್ ಸಿಕ್ತು ಹ್ಯಾಂಬರ್ಗ್ ರೀಜನಲ್ಲಿ. ಓಕೆ, ಅಲ್ಲಿ ಶುರು ಮಾಡಿದ್ವಿ. ಅದು ಹಂಗೆ ಗೇವ್ ಅಪ್ ಒಳ್ಳೆ ಡಿಮಾಂಡ್ ಬಂತು. ಆಮೇಲೆ ಫೈನಲಿ ಏರ್ಬಸ್ ಕನೆಕ್ಷನ್ಸ್ ಬಂತು, Tier 1 ಆಗಿ ಮಾಡಿ ಅಂದರು. ಅಲ್ಲಿಂದ ಅದು ಬಿಟ್ಟು ನಮಗೆ ಬೋಯಿಂಗ್ ಬಂತು, ಬೊಂಬಾರ್ಡಿಯರ್ ಬಂತು, ಎಂಬ್ರಾಯರ್ ಬಂತು, ಎಲ್ಲ ಡೈರೆಕ್ಟ್ ಸಪ್ಲೈಯರ್ಸ್ ಇದೆಲ್ಲ ವಿ ಡಿಡ್ ಡಿಸೈನ್ ಲಾಡ್ ಆಫ್ ಏರ್ಕ್ರಾಫ್ಟ್ಸಲ್ಲಿ. ಏರ್ಕ್ರಾಫ್ಟ್ ಡಿಸೈನ್ ವಾಸ್ ಅವರ್ ಫೋರ್ಟೆ, ವಿಂಗ್ಸ್ ವಾಸ್ ಅವರ್ ಫೋರ್ಟೆ. ಧಾರವಾಡದ ಇದು ಈ ಕಡೆಯಿಂದ ಜಮಖಂಡಿಯಿಂದ ಒಬ್ಬರು ಎಂಪ್ಲಾಯಿ ಇದರಲ್ಲಿ, ಧಾರವಾಡದಿಂದ ಇದ್ದರು ತುಂಬ ಜನ. ನಾವು ಸರ್ ನಮ್ಮ ಎಂಪ್ಲಾಯೀಸಲ್ಲಿ ಬಂದವರೆಲ್ಲರೂ ಕರ್ನಾಟಕದವರು. ಪ್ರೌಡ್ ಟು ಮೆಜಾರಿಟಿ ಆಫ್ ದೆಮ್ ಆರ್ ಕರ್ನಾಟಕ. ಇಲ್ಲ ಅಂತಂದರೆ ನಮಗೆ ಇದು 1-2-3 ಜನ ಬೇರೆ ಕಡೆಯಿಂದ ಬಂದಿದ್ದರು ಇಡೀ ಇಂಡಿಯಾದಲ್ಲಿ. ಅದು ಬಿಟ್ಟರೆ ಇನ್ನೆಲ್ಲ ಕೆನಡಿಯನ್ನು, ಜರ್ಮನ್ನು, ರೊಮ್ಯಾನಿಯನ್ನು, ಇದು ಯುರೋಪಿಯನ್ನು ಎಲ್ಲರೂ ಇದ್ದರು. ಬೇರೆ ಎಲ್ಲ ಇದು ಮಿಕ್ಸ್ ಆಗಿತ್ತು. ನೀವು ಜರ್ಮನಿಗೆ ಹೋಗೋದ್ರೊಳಗೆ ಮದುವೆ ಆಗಿದ್ರಿ? ಹೌದೌದು, ಮದುವೆ ಆಗಿ ಬ್ಯಾಂಗ್ಳೂರಲ್ಲೇ. ಎಸ್, ಎಲ್ಲಿ ಸರ್ ಮದುವೆ? ಬೆಂಗಳೂರಲ್ಲೇ. ನಮ್ಮ ಇದು ಈ ಅಶೋಕ ಪಿಲ್ಲರ್ ಪಕ್ಕದಲ್ಲಿ ಹೇಮಚಂದ್ರ ಅಂತಿದೆ, ಅಲ್ಲಿ. ಅದು ಆವಾಗಿನ ಕಾಲದಲ್ಲಿ ದೊಡ್ಡ ಛತ್ರ ಆಗಿತ್ತದು. ಗ್ರ್ಯಾಂಡ್ ಮ್ಯಾರೇಜ್, ಹೇಮಚಂದ್ರ, ಪ್ರೇಮಚಂದ್ರ ಅಂತೆಲ್ಲ ಇದೆ ಆ ಕಡೆ. ಗ್ರ್ಯಾಂಡ್ ಮ್ಯಾರೇಜ್ ಆಫ್ ಕೋರ್ಸ್. ಆವಾಗ ಸರ್ ನಿಜವಾದ ಸರ್ ಸೂಟ್ ಬೂಟ್ ಎಲ್ಲ ಹಾಕ್ಕೊಂಡು ಜೋರಾಗಿ. ಆವಾಗ ನಂದೇನಿಲ್ಲ, ವೆಂಟು ನಂದು MBA ಮಾಡಲಿಕ್ಕೆ. ಆವಾಗಿಂದ ದಿಸ್ ಬಿಕಮ್ ಮೈ ಸ್ಟ್ಯಾಂಡರ್ಡ್. ಸೊ ನಾನು ಪ್ರೊಫೆಷ್ನಲ್ಲಾಗಿ ಏನಾರು ಮಾಡಬೇಕು ಅಂತಂದರೆ, ಇವತ್ತಿಗೂ ನಾನು ಏನಕ್ಕೆ ಕೆಲಸ ಮಾಡಬೇಕು ಅಂದರೆ, ನಿಜವಾಗ್ಲೂ ಸೀರಿಯಸ್ ಆಗಿ ತೊಗೋಬೇಕಂದ್ರೆ ಐ ಆಮ್ ಇನ್ ಮೈ ಸೂಟ್. ಐ ಆಮ್ ಸಿಟ್ಟಿಂಗ್ ಆ್ಯಂಡ್ ಡ್ರಾಫ್ಟಿಂಗ್ ಸರ್ಟನ್ ಥಿಂಗ್ಸ್ ಬಿಕಾಸ್ ದಟ್ಸ್ ದ ಕೈಂಡ್ ಆಫ್ ಆ್ಯಟಿಟ್ಯೂಡ್ ಯು ವಿಲ್ ಗೆಟ್ to draft that kind of approach, that what is necessary, the professionalism or anything that is coming up. ಸೊ ಇದಕ್ಕೆ ಆ ಒಂದು ಬೇರೆ ಲೈಫಿಗೆ ಒಂದಕ್ಕೊಂದು ಕಾರಿಲೇಷನೇ ಇಲ್ಲ. ಗಾಟ್ ಇಟ್. ಸೊ ಆಗ ನಿಮ್ಮ ಕಂಪ್ನಿ ಸ್ಟಾರ್ಟ್ ಮಾಡ್ತೀರಾ? ಎಸ್. ಐ ಆಮ್ ವೆರಿ ಕ್ಯೂರಿಯಸ್. ಯಾಕೆಂತಂದರೆ ಒಂದು ಕಂಪ್ನಿನ ಭಾರತದಲ್ಲಿ, ಅದರಲ್ಲೂ ನಾನಿರೋ ಬೆಂಗಳೂರಲ್ಲಿ ಶುರು ಮಾಡಬೇಕು ಅಂದರೆ ಮಿನಿಮಮ್ ನನಗೆ ಇವತ್ತು ಒಂದು 10 ಲಕ್ಷನಾದರೂ ಬೇಕು. ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ. ನಮಗೆ ಒಂದು 25 ಲಕ್ಷ ಬೇಕಾಗಿತ್ತು ಅವಾಗ ಅಷ್ಟೇ. ಓಕೆ, ಜರ್ಮನಿನಲ್ಲಿ. ಅದು ಅಲ್ಲಿಂದ ಶುರುವಾಯಿತು, ಬಂತು ನಮಗೆ. ಆಮೇಲೆ ವಿ ಕುಡ್ ಪರ್ ಆನಮ್ ಏನು ಟರ್ನ್ ಓವರ್ ಇತ್ತು. ಆಮೇಲೆ ಅದು ನಿಧಾನಕ್ಕೆ ರೈಸ್ ಆಯಿತು. ನಾನು ನಿಮ್ಗೆ ಹೇಳ್ತೀನಿ ಸಕ್ಸಸ್ಫುಲ್ ಬಿಸ್ನೆಸ್ ಹೆಂಗೆ ಮಾಡೋದು ಅಂತ. ಫಸ್ಟು ವಿ ವಿಲ್ ಕಮ್ ಟು ದಿಸ್ ಟರ್ನ್ ಓವರ್ ರೇಷಿಯೋಸ್ ಆ್ಯಂಡ್ ಹೌ ಐ ಗ್ರೂ ಇಟ್, ಹೌ ಐ ಮಲ್ಟಿಪ್ಲೈಡ್ ಅಂತಲೂ ಹೇಳ್ತೀನಿ ನಿಮಗೆ ಅದನ್ನು. ಯಾಕಂದರೆ ಇಟ್ ರಿಕ್ವೈರ್ಸ್ ಸಮ್ ಎಕ್ಸ್ಟ್ರಾ ಸ್ಕಿಲ್ಸ್ ವಿಚ್ ಐ ವಿಲ್ ಡೆಮಾನ್ಸ್ಟ್ರೇಟ್, ವಿಚ್ ಇಂಡಿಯಾ ಇಸ್ ಲ್ಯಾಕಿಂಗ್ ಟುಡೇ. ಬಹುಶಃ ನಿಮ್ಮ ವೀಕ್ಷಕರು, ನಾನು ಇಂಥ ಒಂದು ಟಾಪಿಕ್ನ ಎಲ್ಲೂ ಕೊಟ್ಟಿಲ್ಲ, ನಾನು ಇವತ್ತು ಕೊಡ್ತೀನಿ. ನಿಮ್ಮ ವೀಕ್ಷಕರಿಗೆ ಇಲ್ಲಿಂದ ಅನುಕೂಲ ಆಗ್ಬೋದು. ಯಾಕೆ ಅಂತಂದರೆ ನಮ್ಮ ಭಾರತ ಬದಲಾಗಬೇಕು ಅಷ್ಟೇ. ಅದಕ್ಕೋಸ್ಕರ ನಾನು ಈ ಡೇಟಾನ ಕೊಡ್ತಾ ಇದ್ದೀನಿ. ಮುಂಚೆ ಕೊಟ್ಟಿರಲಿಲ್ಲ ಎಲ್ಲೂ. ನಾನು ಕೂಡ ನಿಮ್ಮಿಂದ ಕಲಿತೀನಿ ಇವತ್ತು. ಸೊ ದಟ್ ಇವತ್ತು ಒಬ್ಬ ಡಿಜಿಟಲ್ ಕಾಂಟೆಂಟ್ ಕ್ರಿಯೇಟರು ಕೂಡ ಒಬ್ಬ ಆಂಟರ್ಪ್ರನರ್. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಆ ಕಾಂಟೆಂಟ್ ಕ್ರಿಯೇಟರ್ ಇಸ್ ನಾಟ್ ಓನ್ಲಿ ಜಸ್ಟ್ ಅ ಸ್ಟೋರಿ ಮೇಕರ್. ನೌ ಹಿ ವಾಂಟೆಡ್ ಟು ಮೇಕ್ ದಟ್ ಸ್ಟೋರಿ ಆ್ಯಂಡ್ ಹಿ ವಾಂಟೆಡ್ ಟು ಸೆಲ್ ದಟ್ ಸ್ಟೋರಿ ಆಸ್ ವೆಲ್. ಅದರ್ವೈಸ್ ಲೈಫ್ ಸ್ಟೈಲ್ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಅದನ್ನಲ್ಲೇ ಸೊ ವೇರ್ ವಿ ಮಾನಿಟೈಸ್ ಬೇಸಿಕ್. ಕರೆಕ್ಟ್.
Correct, ಸೊ correct. ನಿಮ್ಮಿಂದ ನಾನು ಇವತ್ತು ಕಲಿಯೋದಿದೆ. ಸೊ ನಮ್ಮದು ಇವತ್ತೇನಾಗಿದೆ ಅಂದರೆ 2008 ಶುರು ಮಾಡಿದಾಗ ನಮ್ಮ ಎಂಪ್ಲಾಯೀಸ್ ಅಷ್ಟಿರಲಿಲ್ಲ. 2009 2010 ಆಮೇಲೆ ನಮ್ಮದು ಕರ್ವ್ ಏನಾಯಿತು, ಹಿಂಗಿತ್ತು ಲಿಟರಲಿ, ನಾಟ್ ಇವನ್ ಸ್ಟ್ರೈಟ್, ಇಟ್ ವಾಸ್ ಗೋಯಿಂಗ್ ಲೈಕ್ ದಿಸ್. ಓಕೆ. ಟೈಮ್ ಶಾರ್ಟೇಜ್ ಬಂದುಬಿಟ್ಟಿತ್ತು ನಮಗೆ, ರೆವಿನ್ಯೂನೂ ಬರ್ತಾ ಇತ್ತು. ಆಮೇಲೆ ಇವರೇ ಪೈ ಸೇರಿಸಿದ್ದು. ನಾನು ನನ್ನ ಕಂಪ್ನಿ ಮಾಡುವಾಗ ನಿಮಗೆ ಹೇಳ್ತೀನಿ, ಫಸ್ಟು 1.5 ವರ್ಷ ಐ ವಾಸ್ ಆಲ್ಸೋ ವರ್ಕಿಂಗ್ ಪ್ಯಾರಲಲ್ಲಿ ವಿತ್ ಅನದರ್ ಸಾಫ್ಟ್ವೇರ್ ಹೌಸ್. ಐ ವಾಸ್ ಸೆಲ್ಲಿಂಗ್ ಸಾಫ್ಟ್ವೇರ್ ಸೊಲ್ಯೂಷನ್ಸ್, ಐ ವಾಸ್ ಸೆಲ್ಲಿಂಗ್ ಇಂಜಿನಿಯರಿಂಗ್ ಸೊಲ್ಯೂಷನ್ಸ್ ಫಾರ್ ಮೈ ಓನ್ ಕಂಪ್ನಿ. ಸೊ ಈ ಥರ ಒಂದು ಡೇ ಇನ್ ಆ್ಯಂಡ್ ಡೇ ಔಟ್ ಐ ಯೂಸ್ ಟು ಬರ್ನ್ ಮೈ ಎಫರ್ಟ್. ಸೊ ಇದನ್ನು ನಾನು ಕೂತ್ಕೊಂಡಿಲ್ಲ. ಎಕ್ಸ್ಟ್ರಾ ಕೆಲಸ ಮಾಡೋದು ಅಂದರೆ ಈ ಥರ ಕೆಲಸ ಮಾಡೋದು. ಸೊ ಎಕ್ಸ್ಟ್ರಾ ಕೆಲಸ ಮಾಡಿ ಐ ವಾಸ್ ರನ್ನಿಂಗ್ ಮೈ ಹೋಮ್. ಅದಿದ್ದಿದ್ದೆ. ನನ್ನ ವೈಫ್ ಫುಲ್ ಸಪೋರ್ಟ್ ಇದ್ಲವಳು, ಫೆಂಟಾಸ್ಟಿಕ್, ಶಿ ವಾಸ್ ಎ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಆಫ್ ಕೋರ್ಸ್. ಆ್ಯಂಡ್ ದೆನ್ ಮಗಳು ಇದ್ಲು, ಬೆಂಗಳೂರಿನಲ್ಲಿ ಡೆಲಿವರಿ ಆಯಿತು. ಸೊ ಮಲಿಯಾ ಹಾಸ್ಪಿಟಲ್ ಅಂತ ಇತ್ತು, ಈಗ ಅದೇನೋ ಹೊಸದಾಗಿ ಚೇಂಜ್ ಆಗಿದೆ, ಐ ಡೋಂಟ್ ಇವನ್ ನೋ ವಾಟ್ ಇಟ್. ಆವಾಗಲೇ ಮೋಸ್ಟ್ ಲಕ್ಸುರಿಯಸ್ ಹಾಸ್ಪಿಟ್ಲ್ ಅಂದರೆ ಬೆಂಗಳೂರಲ್ಲಿ ಮಲಿಯಾ ಹಾಸ್ಪಿಟಲ್. ಅವಳಿಗೆ ಇವಾಗ ಒಂದು 18-19 ವರ್ಷ ಮಗಳಿಗೆ. ಸೊ ಇಮ್ಯಾಜಿನ್, ರಿವೈಂಡ್ ಮಾಡ್ಕೊಳ್ಳಿ, 19 ವರ್ಷದ ಹಿಂದ್ಗಡೆ ಇದ್ದಿದ್ದಂಗಿತ್ತು, ಬೆಂಗಳೂರಿತ್ತು. ಸೊ ಆ ಒಂದು ಇದರಲ್ಲಿ ಎಫರ್ಟಲ್ಲಿ ದೆನ್ ನಾವು ಅವಳು ಕರ್ಕೊಂಡೋಗಿ ತೋರಿಸ್ಬಿಟ್ಟು ಪಾಸ್ಪೋರ್ಟ್ ಕೊಡಿ ಇದಕ್ಕೆ ಅಂತ ತೊಗೊಂಡಿದ್ದು ಇನ್ನೂ ಮರೆಯೋಕ್ಕಾಗೋದಿಲ್ಲ ನಾವು. ಸೊ ವಿ ಹ್ಯಾಡ್ ಎ ವಂಡರ್ಫುಲ್ ಲೈಫ್. ಅದೆಲ್ಲ ಒಂದು ಕನೆಕ್ಟಿವಿಟೀಸ್. ಬಟ್ ನಮಗೆ ಪ್ರೊಫೆಷ್ನಲಿ ವಿ ಆರ್ ಗ್ರೋಯಿಂಗ್. ಐ ಡಿಂಟ್ ಹ್ಯಾವ್ ಟೈಮ್. ದಿನಕ್ಕೊಂದು 2 hours ಮಲಗ್ತಾ ಇದ್ದೆ, 1.5 to 2 hours ಅಷ್ಟೇ ಮಲಗ್ತಾ ಇದ್ದೆ. 2 hours ಅಷ್ಟೇ, ಅದಕ್ಕಿಂತ ಮೇಲೆ ಆಗ್ತಾ ಇರಲಿಲ್ಲ. ಐ ವಾಸ್ ಸೋ ಎಫರ್ಟ್ ಓರಿಯೆಂಟೆಡ್ ಆ್ಯಂಡ್ ನಂದು ಕಾನ್ಸಂಟ್ರೇಷನ್ ಆ ಲೆವೆಲ್ಗಿತ್ತು. ಸೊ ಜಸ್ಟ್ ಫಾರ್ 2 hours ಐ ಯೂಸ್ ಟು ಸ್ಲೀಪ್ ಆ್ಯಂಡ್ ಕಂಟಿನ್ಯೂಸ್ಲಿ ರನ್ ಕಂಟಿನ್ಯೂಸ್ಲಿ ರನ್. ಎಷ್ಟು ವರ್ಷ? ಬಹುಶಃ ನಾನು ಎಕ್ಸಿಟ್ ಆಗೋವಾಗ ನನ್ನ ಒಂದು 2017ವರೆಗೂ ನಾನು ಇದೇ ಥರ ಮಾಡಿದ್ನ ಅಂತ. 2008 to 2017 ದಿನದಲ್ಲಿ ಬರೀ 2 ಗಂಟೆ, 2 hours ಅಷ್ಟೇ. ಆವಾಗ ಎನರ್ಜಿ ಇತ್ತು, ಹೆಂಗಿದ್ವಿ, ನಮ್ಮ ಒಂದು ಕೆಪಬಿಲಿಟೀಸ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ವಿ. ಎಸ್, ಅಫ್ಕೋರ್ಸ್ ಐ ಯೂಸ್ ಟು ಡೂ ಜಾಗಿಂಗು. ಅವಾಗೆಲ್ಲ ಕೋಲ್ಡ್ ಕ್ಲೈಮೇಟು, ಅಲ್ಲೆಲ್ಲ ಏನೂ ನೀವು ಮಾಡೋಕ್ಕಾಗಲ್ಲ ಹೆಚ್ಚಾಗಿ. ಮನೆಯಲ್ಲೇ ಟ್ರೆಡ್ಮಿಲ್ ತಂದು ಹಾಕ್ಕೊಂಡು ಜಾಗಿಂಗ್ ಎಲ್ಲ ಮಾಡಿ ಆವಾಗ ಒಂದು 20 minutes 30 minutes ಈ ಥರ ರನ್. ಆ 20 minutes ಮಾಡಿದಾಗ ಅಟ್ಲೀಸ್ಟ್ 3 kilometers ರನ್ ಇರ್ತಾಯಿತ್ತು. 20 minutesಲ್ಲಿ 3 kilometers ಐ ಶುಡ್ ಕಂಪ್ಲೀಟ್ ಅಂತ. ಸೊ ಅದರಲ್ಲೂ ಒಂದಷ್ಟು ಸ್ಟೆಪ್ಸು, ಕೌಂಟಿಂಗು, ಪ್ರಾಸೆಸ್ಸು ಇಂಥವೆಲ್ಲ ಇರ್ತಾಯಿತ್ತು. ಸೊ ಅದೆಲ್ಲ ಮಾಡಿದೆ. ಆಮೇಲೆ 2000 ಒಂದು ಹೇಳ್ತೀನಿ, ನನ್ನ ಕಂಪ್ನಿನಲ್ಲಿ ಎಂಥ ಒಂದು ಕೆಪಬಿಲಿಟಿ ಇತ್ತು ಅಂತಂದರೆ ವಿ ಗಾಟ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಪೀಪಲ್. ಎಲ್ಲೋದ್ರೂ ದಟ್ ಇಸ್ ಅ ಪ್ರೈಡ್ ದಟ್ ಐ ಕ್ಯಾನ್. ಏನು ಹೇಳ್ತಾರೆ ಅಂದರೆ ದ ಟೈಮ್ ಆ್ಯಂಡ್ ದ ಟೀಮ್ ಈಸ್ ವೆರಿ ಇಂಪಾರ್ಟೆಂಟ್. ಎಸ್. ಆಮೇಲೆ ಇನ್ನೂ ಒಂದು ಹೇಳ್ಬಿಟ್ಟೆ, ಇಂಜಿನಿಯರಿಂಗ್ ಸರ್ ನಮ್ಮ ಹುಡುಗರೆಲ್ಲ ಬಂದ್ರಲ್ಲ, ಸರ್ ಅದು ಕೊಡಿ ಇದು ಕೊಡಿ ಅಂತ ಕೇಳೋರು. ನಾನು ಅದಕ್ಕೆ ಸರಿ ಆಯ್ತಪ್ಪ ಬನ್ನಿರಿ ಇಲ್ಲಿ ನೋಡಪ್ಪ, ನೀನು ಬಿಲ್ಲಿಂಗ್ ರೇಟ್ ಇಷ್ಟಿದೆ, ನಿಮಗೆ ಇಟ್ಬಿಡ್ತಾ ಇದ್ದೆ ಕ್ಲೀನಾಗಿ. ನೀನು ಕಲಿಯೋವಂಥದ್ದು ಇಷ್ಟಿದೆ. ಯಾಕೆ ಅಂತಂದರೆ ಅಲ್ಲಿ ಯಾವಾಗಲೂ ಅಷ್ಟೇ ಜರ್ಮನ್ರು ಒಂದು ಡ್ರಾಯಿಂಗ್ ಹಾಕಿರೋರು, ಇದು ಇಂಡಿಯನ್ಸ್ ಮಾಡಿದ ಡ್ರಾಯಿಂಗು, ಈ ಕಡೆ ಮಾಡಿದ ಡ್ರಾಯಿಂಗು ನಾವು ಮಾಡಿರೋದು ಅಂತ. ಸೊ ಐ ಯೂಸ್ ಟು ಗೆಟ್ ಎಲ್ಲ ಕಡೆಯಿಂದ ಬೆಂಕಿ ಬರೋದು ನನಗೆ, ನಾವು ಯಾತಕ್ಕೆ ಮಾಡೋಕ್ಕಾಗೋದಿಲ್ಲ ಅಂತ. ಸೊ ಐ ವಾಂಟೆಡ್ ಟು ಬಿಲ್ಡ್ ದಟ್ ಆ್ಯಂಡ್ ಐ ವಾಂಟೆಡ್ ಟು ಓವರ್ಟೇಕ್ ದಟ್, ಗೋ ಟು ದ ನೆಕ್ಸ್ಟ್ ಫೇಸ್. ಬಿಕಾಸ್ ಅದೇ ನನ್ನ ಚಾಲೆಂಜು. ಹೌದು. ಯಾತಕ್ಕೆ ನೀವು ಕಂಪ್ನಿ ಮಾಡಿದ್ದು ಅಂತ ಕೇಳಿದ್ರಲ್ಲ, ಸಿ ದಿಸ್ ಇಸ್ ದ ಟಾಪಿಕ್. ಹೌ ಕ್ಯಾನ್ ಯು ಸ್ಟ್ಯಾಂಡ್ ಬೆಟರ್? ಯಾಕಂದರೆ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ದ ವನಿಲಾ ಆ್ಯಕ್ಟಿವಿಟೀಸ್ ವಿಚ್ ಆರ್ ರನ್ನಿಂಗ್ ಇನ್ ಬ್ಯಾಂಗ್ಳೂರ್. ಅಂದರೆ ಅದೇ ಕ್ಯಾಪ್ಟಿವ್ ಸೆಂಟರು, ಅಲ್ಲೇ ತೊಗೊಂಬರ್ತೀನಿ, ಅದೇ ಕಸ ಬೆಳಗ್ಗೆ ಅಂದರೆ ರಾತ್ರಿ ಕೂತ್ಕೋತೀನಿ. ನಂದು ಅಂತ ಏನ್ರಿ ಇದೆ? ನಾನು ಅದನ್ನೇ ಕೇಳೋದು, ಜನರಿಗೆ ಹೋಗಿ ಕೇಳ್ತೀನಿ. ಇವತ್ತಿಗೂ ನಾನು ಯಾರೋ ಸಿಕ್ಕಿದ್ರೆ ಕೇಳ್ತೀನಿ ಸಾಫ್ಟ್ವೇರ್ನಲ್ಲಿ, ನಿಮ್ಮದು ಅಂತ ಏನಿದೆ? ಇಲ್ಲ, ಎಲ್ಲ ನಿಮ್ಮ ಕ್ಲೈಂಟ್ದು. ಅಲ್ಲಿ ಇಲ್ಲಿ ಮಾಡಿ ಸೋರ್ಸ್ ಕೋಡು ಅಲ್ಲಿ ಇಲ್ಲಿ ಆನ್ಲೈನಲ್ಲಿ ಸಿಕ್ಕಿದ್ದನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡು ನೀವು ಯು ಆರ್ ಟ್ರೈಂಗ್ ಟು ವರ್ಕ್ಔಟ್ ಸಮಥಿಂಗ್. ಇಟ್ ಡಸಂಟ್ ವರ್ಕ್. ನಿಮ್ಮದು ಇನೋವೇಷನ್ ಅಂತ ಏನಿದೆ? ವಾಟ್ ಈಸ್ ದಟ್ ಯು ಹ್ಯಾವ್ ಕಮ್ ಔಟ್? ಆ ಇನೋವೇಷನ್ ಮಾಡಿದ್ರೆ ಈಸ್ ಇಟ್ ರಿಯಲಿ ಅ ಪ್ರಾಡಕ್ಟ್ ದಟ್ ಹ್ಯಾಸ್ ರೆವಲ್ಯೂಷನಲೈಸ್? ನೋ. ಲುಕ್ ಅಟ್ ದೋಸ್ ಪ್ರಾಡಕ್ಟ್ ವಿಚ್ ಹಸ್ ಕಮ್ ಫ್ರಮ್ US. ಇಲ್ಲಿಗೂ ಬೇರೆ ಅದೇ ಬೇರೆ. ನಮ್ಮ ಹುಡುಗರಿಗೆ ಹೇಳ್ತಾರೆ, ನೋಡಪ್ಪ ನಿಮ್ಮದು ಇಷ್ಟು ಬಿಲ್ಲಿಂಗ್ ರೇಟ್ ಇದೆ, ಇದು ಇಂಥದ್ದು ಪಾಲಿಸಿಗಳು ಕಂಪ್ನಿದು, ನಿನ್ನೆ ಬರೆಯಪ್ಪ ತಗೋ ಡಾಕ್ಯುಮೆಂಟು. ಒಬ್ಬ ಎಂಪ್ಲಾಯಿ ಬಿಟ್ಟೋಗಲಿಲ್ಲ ಸರ್, 1000 ಎಂಪ್ಲಾಯಿ ಆದ್ರೂ. ಇದು 0 to 1000. ಎಸ್, ಇದು ಚಾಲೆಂಜ್. ಅಂದರೆ ₹1 ಇಲ್ದಿರ ಒಬ್ಬ ವೆಂಚರ್ ಕ್ಯಾಪಿಟಲ್ನ ಸೇರಿಸ್ಕೊಳ್ದಿರ ನೀವು ಮಾಡ್ತೀರಾ ನೋಡಿ, ದಿಸ್ ಈಸ್ ಯುವರ್ ಬಿಸ್ನೆಸ್. ಇವತ್ತಿಗೂ ಅದನ್ನೇ ಮಾಡ್ತಾಯಿದ್ದೀನಿ ನಾನು. ರೋಬೋಟಿಕ್ಸ್ಗೆ ವೆಂಚರ್ ಕ್ಯಾಪಿಟಲಿಸ್ಟ್ ಹತ್ರ ಹೋಗಿ ಮಾತಾಡೋಕ್ಕೆ ಹೋದಾಗ ಅವರು ಇನ್ನೊಬ್ಬ ಪುಷ್ ಮಾಡ್ತಾನೆ ಇದ್ದಾನೆ, ಚಂದ್ರ ಅಂಥೇಳಿ, ನಾವು ಇನ್ನೊಬ್ಬ ಪಾರ್ಟ್ನರ್ ಅವನು. ನಾನು ಹೇಳಿದೆ, ಚಂದ್ರ
ಐ ಆಮ್ ನಾಟ್ ಗೋಯಿಂಗ್ ಟು ಬೆಂಡ್ ವಿತ್ ಎನಿ ಆಫ್ ದೀಸ್ ಪೀಪಲ್. ದೇ ವಿಲ್ ಹ್ಯಾವ್ ಟು ಲಿಸನ್ ಟು ವಾಟ್ ಐ ಸೇ. ನಾನು ಕರೆಕ್ಟಾಗಿ ಒಂದು ಬೇಸ್ ಹಾಕ್ತೀನಿ, ಆ ಬೇಸಿನ ಮೇಲೇ ಅವ್ರು ಬಂದು ಕೆಲಸ ಮಾಡಬೇಕು ಹೊರತು ನಾನು ಇವತ್ತಿನ ದಿನ ಹೋಗಿ ದುಡ್ಡು ಕೇಳಿದ್ರೆ ನಾನು ಇವತ್ತು ಬಿದ್ದೋಗ್ತೀನಿ ಚಂದ್ರ ಅಂದೆ. ನಾನಲ್ಲ, ನೀನು ಬಿದ್ದೋಗ್ತೀಯಾ, ನಮ್ಮ ದೇಶ ಬಿದ್ದೋಗುತ್ತೆ. ಬಿಕಾಸ್ ನಾವು ಮಾಡ್ತಾ ಇರೋದು ಒಳ್ಳೆ ಪ್ರಾಡಕ್ಟು, ಒಳ್ಳೆ ಪ್ರಾಜೆಕ್ಟು. ಐ ಕೆನಾಟ್ ಗೋ ಆ್ಯಂಡ್ ಟೆಲ್ ದೀಸ್ ಪೀಪಲ್ ವರ್ಕ್ ವಿತ್ ಮಿ ಅಂತ. ಯಾಕಂದರೆ ದುಡ್ಡು ಮನುಷ್ಯತ್ವ ತೊಗೊಳತ್ತೆ. ನೀವು ಹ್ಯುಮ್ಯಾನಿಟಿ ಅಂತ ಹೇಳಿದ್ರಲ್ಲ, ದುಡ್ಡು ಮನುಷ್ಯತ್ವನ ಮಾರಾಟಕ್ಕಿಡುತ್ತೆ. ಹೌದು, ಇದನ್ನು ನಾನು ಮಾಡೋಕ್ಕೆ ಇಷ್ಟ ಇಲ್ಲ. ಆ ಮನುಷ್ಯತ್ವ ಏನು ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಬಂದಿದ್ದೀನಿ. That's why you kept your humanitarian foundation. Yes, very much. ಇದಕ್ಕೋಸ್ಕರ see, I may be a very aggressive person on this particular subject because ನನಗೆ ಬೇಕಾಗಿರೋದು ಇವತ್ತಿನ ದಿನ ಏನು ಚೇಂಜಸ್ ತೊಗೊಂಬರ್ತಾ ಇದ್ದೀವಿ. ನನ್ನ ಭಾರತ ಏನು ಚೇಂಜ್ ಆಗ್ತಾಯಿದೆ, ನನ್ನಿಂದ ನನ್ನ ಭಾರತ ಏನು ಚೇಂಜ್ ಆಗ್ತದೆ. ಬೇರೆ ಅವ್ನು ಕೇಳ್ತಾನೋ ಬಿಡ್ತಾನೋ, ಅವನು ಮನೆಗೆ ಹೋಗಿ ಮಲ್ಕೋತಾನೋ, ಇಲ್ಲ ನನಗೆ ಎಂಟರ್ಟೈನ್ ಮಾಡೋದಿಲ್ವ, ನನ್ನ ಬಗ್ಗೆ ಒಂದು 100 ಕತೆ ಹೇಳ್ತಾನೋ. ಯೋಗ್ಯತೆ ಇದ್ದರೆ ಬಂದು ನಿಂತ್ಕೊಂಡು ಮಾಡು. ನಾನು ಮಾಡ್ತಾಯಿದ್ದೀನಿ. ಎನಿ ಒನ್ ಕೆಪೇಬಲ್ ಬಂದು ನಿಂತ್ಕೊಳ್ಳಿ, ಮಾಡಿ. ನನಗಿನ್ನ ಚೆನ್ನಾಗಿ ಮಾಡಿ. ನಿಮ್ಮ ಕೆಪಬಿಲಿಟಿ ಇದೆಯಾ? ಡು ಯು ಹ್ಯಾವ್ ದ ಲೀಡರ್ಶಿಪ್? ಕ್ಯಾನ್ ಯು ಡೂ ಸಮಥಿಂಗ್ ಬೆಟರ್? ಕ್ಯಾನ್ ಯು ಅಪ್ಲಿಫ್ಟ್ ಇಂಡಿಯಾ ಟುಡೇ? ಆರ್ ಕ್ಯಾನ್ ಯು ವರ್ಕ್ ದ ಡಿಫ್ರೆನ್ಸ್? ನಿಮ್ಮ ಅಡ್ಮಿನಿಸ್ಟ್ರೇಷನ್ ಏನಿದೆ, ಅಡ್ಮಿನಿಸ್ಟ್ರೇಷನ್ ಅಲ್ದಿರ ಮ್ಯಾನೇಜ್ಮೆಂಟ್ ಎಂಪ್ಲಾಯಿ ಆಗ್ತೀರಾ ನೀವು? ಡೂ ದ್ಯಾಟ್. IAS ಅಧಿಕಾರಿಗಳು, KS ಅಧಿಕಾರಿಗಳು ಸುಮ್ಮನೆ ಕೇಳಿಬಿಟ್ಟು ಅವ್ನು ಯಾರೋ ಏನೋ ಮಾಡ್ದ ಅಂತ ಹೇಳಿದ್ರೆ, ನೋ, ಕ್ಯಾನ್ ಯು ಡೂ ದಟ್? ಬ್ರಿಂಗ್ ದಟ್ ಚೇಂಜ್. ಇವತ್ತಿನ ದಿನ ಗೌರ್ಮೆಂಟ್ ಸಿಸ್ಟಮ್ ಇಸ್ ಕರಪ್ಟ್. ಪೊಲೀಸ್ ಅಧಿಕಾರಿಗಳು ಬಿಟ್ಬಿಡ್ಬಿಡಿ, ನಾನು ಅದು ಏನೂ ಹೇಳೋದಿಲ್ಲ. ದೊಡ್ಡ ನಮಸ್ಕಾರ ಅಂತೀರ ಅವ್ರಿಗೆ. ಅವ್ರು ಮಾಡ್ತಾಯಿದ್ದಾರೆ ಸರ್, ನಿಜವಾಗ್ಲೂ ರೆಸ್ಪೆಕ್ಟ್ ಕೊಡ್ತೀವಿ. ಬಟ್ ಏನಾಗಿದೆ ಅಂತಂದರೆ ದೇ ಹ್ಯಾವ್ ಬಿಕಮ್ ಗುಡ್ ಅಡ್ಮಿನಿಸ್ಟ್ರೇಟರ್ಸ್. ಎಲ್ಲ ಕಡೆಗೂ ಬರೀ ಅಂಥದ್ದೇ ಆಗೋಗಿದೆ. ಏನು ಚೇಂಜಸ್ ಇದೆ ಅಂತ ನಾನು ಕೇಳೋದು. ಹೌ ಹ್ಯಾವ್ ಯು ಬೀನ್ ಗವರ್ನ್ಡ್? ಎಲ್ಲಿಂದ ಚೇಂಜ್ ಬರ್ತಾಯಿದೆ? ಬೇರೆ ದೇಶಕ್ಕೂ ಈ ದೇಶಕ್ಕೂ ಎಷ್ಟು ಡಿಫ್ರೆನ್ಸಸ್ ಇದೆ. ಇವಾಗ ಬೇರೆ ದೇಶದಲ್ಲಿ ಒಂದು ಪೊಲೀಸ್ ಸ್ಟೇಷನಿಗೆ ಹೋದರೆ ಏನಿರುತ್ತೆ, ಇಲ್ಲಿ ಬಂದು ಕೂತ್ಕೊಂಡ್ರೆ ಏನಿರುತ್ತೆ, ಇಷ್ಟ ನಾನು ಹೇಳೋಂಥದ್ದು. ಸೊ ನಮ್ಮಲ್ಲಿ ಭಾಳಷ್ಟು ಡಿಫ್ರೆನ್ಸಸ್ ಇದೆ. ನಾವು ಅದನ್ನು ತುಂಬಿಸ್ಕೋಬೇಕು, ಮುಂದೆ ತೊಗೊಂಬರ್ಬೇಕು ಅನ್ನೋದೊಂದು ಭಾಳ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಸೊ ಹಾಗಾಗಿ ಒಬ್ಬೊಬ್ಬರೂ ನಾವು ರೀಥಿಂಕ್ ಮಾಡಬೇಕು, ರಿವಿಸಿಟ್ ಮಾಡಿ. ಯಾಕಂದರೆ ನಿಮ್ಮ ರೋಬೋಟ್ ಬಂದು ಜಾಬ್ ಕಿತ್ಕೊಂಡು ಹೋಗ್ತಾ ಇದೆ ನಿಮ್ಮದು. ಇನ್ನು ವರ್ಷ 2 ವರ್ಷದಲ್ಲಿ ನೀವು ಯಾರೂ ಇರೋದಿಲ್ಲ ಇಲ್ಲಿ. Nobody on this planet who's talking about administration will be living alive. ಒಬ್ಬ ಹ್ಯೂಮನ್ ಇನ್ನೊಬ್ಬ ಹ್ಯೂಮನ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ, ಇಲ್ಲ ಈ ಜಾತಿ ವಿವಾದನ ಇಟ್ಕೊಂಡು ಅದನ್ನೇ ಹಿಡ್ಕೊಂಡು ಎಳಿತಾ ಇರ್ತೀನಿ ಅಂತಂದರೆ ಎಳಿತಾರೆ. ಅಮೆರಿಕಾದವ್ರು ಕಿತ್ಕೊಂಡು ಹೋಗ್ಬಿಡ್ತಾರೆ ನಿಮ್ಮನ್ನು. ಆಲ್ರೆಡಿ ದ ಬಿಗ್ಗೆಸ್ಟ್ ಫ್ರೆಂಡ್ ಆಫ್ ಇಂಡಿಯಾ ಇಸ್ ರೆಡಿ ಇನ್ ಅಮೆರಿಕಾ. ಸಾರಿ, ಏನಾಗುತ್ತೆ ಅಂತ ನೋಡಿ. ನಾವು ಎಲ್ಲೆಲ್ಲಿಗೆ ಛಿದ್ರ ಆಗ್ಬಿಡ್ತೀವಿ ಅನ್ನೋದನ್ನು ನೋಡಿ. ಸೊ ಇದನ್ನು ನಾನು ಹೇಳ್ತಾ ಇರೋದು. ಅವ್ರು ಯಾರೋ ಒಬ್ಬರು ರಾಕೆಟ್ನಲ್ಲಿ 22,000 ಕಿಲೋಮೀಟರ್ ಸ್ಪೀಡಲ್ಲಿ 20 ನಿಮಿಷಕ್ಕೆ ಅಮೇರಿಕಾಗೆ ಹೋಗ್ತಾನಂತೆ. ಸೊ ನಾನು ಎದು ನಗಾಡ್ತಾ ಇದ್ದೆ ನಾನು ಕೇಳಿಬಿಟ್ಟು. ಇಸ್ ಇಟ್ ಪಾಸಿಬಲ್? ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್ ಅಬೌಟ್? ಸೊ ದೇರ್ ಇಸ್ ನೋ ಟಾಯ್ಲೆಟ್, ಯು ಹ್ಯಾವ್ ಟು ಸಿಟ್ ದೇರ್. ದಟ್ ಇಸ್ ಟೆರಿಬಲ್. ಪಾಲಿಟಿಕ್ಸ್ ಅಲ್ಲ ನಾನು ಹೇಳ್ತಾ ಇರೋದು. ಸೊ ದಿಸ್ ಇಸ್ ಇವನ್ ಐ ಡೋಂಟ್ ಲೈಕ್ ಇಟ್, ಬಟ್ ದೀಸ್ ಆರ್ ದ ಕೈಂಡ್ ಆಫ್ ಐಡಿಯಾಸ್ ದಟ್ ಆರ್ ಕಮಿಂಗ್ ಔಟ್. ಸೊ ಕ್ಯಾನ್ ವಿ ಡೂ ಸಮಥಿಂಗ್? ಐ ಥಿಂಕ್ ಅವ್ರಿಗೆ ಕಿಡೋ ಅಂತ ಒಂದು ಟೈಟ್ಲ್ ಕೂಡ ಕೊಟ್ಟಿದ್ದಾರೆ, ಬೇಡ ಅವ್ರ ಬಗ್ಗೆ ಮಾತಾಡೋದು. ಎಸ್, ನೀವು ಜರ್ಮನಿಯಲ್ಲಿ ಏನೋ ಹೇಳ್ತಾ ಇದ್ರಿ. ಜರ್ಮನಿಯಲ್ಲಿ 0 to 1000 ಸ್ಟಾರ್ಟ್ ಆಯಿತು. 1000 ಎಂಪ್ಲಾಯೀಸ್ನ ಹೈಯರ್ ಮಾಡಿದ್ರಿ. ಇನ್ನೂ ಜಾಸ್ತಿ. ಕೆನಡಾ, ಅಮೇರಿಕಾ ಎಲ್ಲ ಕಡೆಗೂ ಇದ್ವಿ. ಸೊ ನಾನು ಎಲ್ಲ ಕಡೆಗೂ ನಿಮ್ಮ ಕಂಪನಿಯ ಬ್ರಾಂಚಸ್ ಕೂಡ ಎಲ್ಲ ಕಡೆಗೂ ಇತ್ತು. UK-ದಲ್ಲೂ ಇತ್ತು, ಇಡೀ ಯುರೋಪ್ನಲ್ಲಿ ಇಟ್ಕೊಂಡಿದ್ದೆ. ಎಲ್ಲ ಕಡೆಗೂ ಸಪ್ಲೈಯರ್ ಬೇಸ್ ಇತ್ತು ನಮ್ಮದು. FSCC ಅನ್ನೋದೊಂದು ಆಸ್ಟ್ರಿಯಾದಲ್ಲೂ ಓಪನ್ ಮಾಡಿದೆ ನಾನು ಒಂದು ಬ್ರಾಂಚು. ಗ್ರಾತ್ಸು, ವಿಯನ್ನಾ, ಬರೋ ಕಡೆ ಎಲ್ಲ ಕೆಲಸ ಮಾಡ್ತಾಯಿದ್ವಿ ಸರ್. ನಮ್ಗೆ ಎಲ್ಲಿಲ್ಲ ಅಂಥೇಳಿ ನಾನು ಅದನ್ನೇ ಹೇಳ್ತಾ ಇರೋದು. ಎಷ್ಟೋ ಸಲ ಐ ವಾಸ್ ರನ್ನಿಂಗ್ ಸಚ್ ಎ ಲೈಫ್. ಮಲ್ಕೊಳ್ಳೋದೊಂದು ಕಂಟ್ರಿ, ಬ್ರೇಕ್ಫಾಸ್ಟ್ ಇನ್ನೊಂದು ಕಂಟ್ರಿ, ಲಂಚ್ ಇನ್ನೊಂದು ಕಂಟ್ರಿ, ಡಿನ್ನರ್ ಇನ್ನೊಂದು ಕಂಟ್ರಿ. ಬೆಳಗ್ಗೆ ಕಣ್ಬಿಟ್ರೆ ಒಂದು ದೇಶ. ಹೌದು, ಕಣ್ಬಿಟ್ರೆ ರಾತ್ರಿ ಒಳಗಡೆ ಒಂದು 4-5 ದೇಶ ದಾಟಿರ್ತೀರಿ. ಈ ಥರ ಒಂದು ಲೈಫ್ ಇತ್ತು ನಂದು. ಲಿಟ್ರಲಿ ಐ ವಾಸ್ ಡೂಯಿಂಗ್ ಲೈಕ್ ದಿಸ್. ಪ್ಲೇನ್ ಇಡೀ ಓಡು, ಅಲ್ಲೆಲ್ಲ ಮುಗಿಸು, ಇದನ್ನು ಮುಗಿಸು, ಯಾಕೆ ಇದು ಮೀಟಿಂಗ್ ಆಯಿತಾ, ನೆಕ್ಸ್ಟ್ ರನ್ನಿಂಗ್. 6 ಜನ ಸೆಕ್ರೆಟರೀಸ್ ಇಟ್ಕೊಂಡಿದ್ದೆ ನಾನು. ಎಷ್ಟು ಕಾರ್ಗಳಿತ್ತು? 19. ಎಷ್ಟು ಮನೆಗಳಿತ್ತು? ಒಂದು 5 ಇಟ್ಕೊಂಡಿದ್ದೆ. ಎಷ್ಟು ದೇಶದಲ್ಲಿತ್ತು? ಎಲ್ಲ ಜರ್ಮನಿಯಲ್ಲಿ ಇಟ್ಕೊಂಡಿದ್ದೆ ಅಷ್ಟೇ, ಬೇರೆ ಕಡೆ ಇಟ್ಕೊಂಡಿರಲಿಲ್ಲ. 5 ಮನೆಗಳು ಜರ್ಮನಿಯಲ್ಲಿ ಮಾಡಿದ್ದಿದ್ದು. ಎಲ್ಲ ಹೋಯ್ತು, ಕೊಟ್ಬಿಟ್ಟೆ ನಾನು. ಆಮೇಲೆ ಇವತ್ತಿನ ದಿನ ಒಂದು ನನ್ನ ವೈಫು ಮಗಳಿದ್ದಾರೆ. ಇವತ್ತಿಗೂ ಅಲ್ಲೇ ಕಂಟಿನ್ಯೂ ಮಾಡ್ತಿದ್ದಾರೆ. ಅದರ್ವೈಸ್ ಯಾ. ಸೊ ದಟ್ ಇಸ್ ಓಕೆ. ಕಂಪ್ನಿ ಗ್ರೋತ್ ಆಯಿತು, ದುಡಿದ್ರಿ, ಮನೆಗಳು ಪರ್ಚೇಸ್ ಮಾಡಿದ್ರಿ, ಕಾರ್ಗಳು ಪರ್ಚೇಸ್ ಮಾಡಿದ್ರಿ, ಲಕ್ಸುರಿ ಲೈಫ್ ಕೊಟ್ಟೆ. ನಾನು ಕಾರ್ ಯಾಕೆ ಕೊಟ್ಟೆ ಅನ್ನೋದು ಹೇಳೋದು ಇಂಪಾರ್ಟೆಂಟ್ ಇದೆ. ಹೌದು, 19 ಕಾರ್ಗಳು, 18 ರೂಮ್ಗಳಿದ್ದಂಥ ಬೃಹತ್ ಬಂಗಲೆ.
ಯಾಕೆ ಅದು ಹೇಳ್ತೀನಿ ನಿಮಗೆ. ನಾನು ಈ ಥರ ಒಂದು ಲೈಫ್ ಇತ್ತಲ್ಲ, ಸೊ ಐ ಗ್ರೂ ಅಪ್, ಐ ಡಿಡ್ ಎವ್ರಿಥಿಂಗ್ ಫ್ಯಾಂಟಾಸ್ಟಿಕ್. ಜರ್ಮನಿಯಲ್ಲಿ ಇಮ್ಯಾಜಿನ್ ಮಾಡಿ ಒನ್ ಆಫ್ ದ ಬೆಸ್ಟ್ ಟ್ಯಾಲೆಂಟ್ ಇದ್ದಿದ್ದು ನನ್ನ ಕಂಪ್ನಿಯಲ್ಲಿ. ಈವನ್ ಜರ್ಮನ್ ಏರ್ಬಸ್ನಲ್ಲೂ ಇರ್ತಕ್ಕಂಥವ್ರೆಲ್ಲ ಬಿಟ್ಟು ಈ ಕಡೆ ತಲೆ ಮಾಡ್ತಾಯಿದ್ರು, ಎಲ್ಲ ಈ ಕಡೆ ತಿರುಗಿಬಿಟ್ಟಿದ್ರು. ಇವರು ಏರೋಸ್ಪೇಸ್ ರೈಟ್ ಹ್ಯಾಂಡ್ ಅಡ್ವೈಸರಿ ಕೂಡ ನನಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದರು. ದ ಬಿಗ್ಗೆಸ್ಟ್ ಆಫ್ ದ ಬಿಗ್ಗೆಸ್ಟ್ ಪೀಪಲ್, ನೇಮ್ ಎಟ್ ದೇವರ್ ದೇರ್. ಆಮೇಲೆ ನಮ್ಮ ಡೇವಿಡ್ ಗುಲಗಾನ್ ಅಂತ ಒಬ್ಬರು. ಅಲ್ಲ, ನಾನು ಕನಸಿನ ಲೋಕದಲ್ಲಿ ಇದ್ದೀನಾ ಅಥವಾ ನಿಮ್ಮ ಜೊತೆ ಮಾತಾಡ್ತಿದ್ದೀನಿ? ದೀಸ್ ಆರ್ ದ ರಿಯಾಲಿಟೀಸ್ ಕೆನಾಟ್ ಬಿ ಹಿಡನ್ ಆ್ಯಂಡ್ ಯು ಕ್ಯಾನ್ ಕಾಲ್ ಅಪ್ ಎನಿ ಒನ್, ದೇ ವಿಲ್ ಟೆಲ್ ಯು ವಾಟ್ ಇಟ್ ಇಸ್. ಸೊ ಇದು ಒಂದು ಇನೋವೇಷನ್ ಕೂಡ ನಾನು ಶುರು ಮಾಡಿದೆ. ಇನೋವೇಷನ್ ಮಾಡೋಕ್ಕಿಂತ ಮುಂಚೆ ನಾನು ಫ್ಲೈಯಿಂಗ್ ಕಲ್ತ್ಕೊಂಡೆ, ನಾನು ಪೈಲಟ್ ಆದೆ. ಓಕೆ, ಇದು ಕಲ್ತ್ಕೊಳ್ತಾ ಇರೋದು ಅಂತನ್ನೋದು. ಸೊ ಇನೋವೇಷನ್ ಮಾಡೋಕ್ಕಿಂತ ಮುಂಚೆ ನಾನು ಪ್ಲೇನ್ ಮಾಡ್ತೀನಿ. ಪ್ಲೇನ್ ಮಾಡೋದಕ್ಕೆ ಏನು ಮಾಡಬೇಕು? ಇವಾಗ ನನಗೆ ಉಪ್ಪಿಟ್ಟು ಮಾಡಬೇಕು ಅಂದರೆ ನಾನು ಅಡುಗೆ ಬರಬೇಕು, ಇಲ್ಲ ಕಲ್ತ್ಕೋಬೇಕು. ಇದೇ ಥರ ನಾನು ಪ್ಲೇನ್ ಓಡಿಸ್ತೀನಿ ಅಂತಂದರೆ ನಾನು ಪ್ಲೇನ್ ಕಲಿಬೇಕು, ಇಲ್ಲ ಪ್ಲೇನ್ ಮಾಡ್ತೀನಿ ಅಂದರೆ ನಾನು ಪ್ಲೇನ್ ಕಲಿಬೇಕು. ಲೆಟ್ ಮಿ ಲರ್ನ್ ಫ್ಲೈಯಿಂಗ್. ಕಲ್ತ್ಕೊಂಡೆ. ಪೈಲಟ್ ಕೂಡ ಆದ್ರಿ? ಎಸ್, ಜರ್ಮನಿಯಲ್ಲಿ ಕ್ಲಾಸ್ 1 ಮೆಡಿಕಲ್ ಕ್ಲಿಯರ್ ಮಾಡಿ. ಅದು ತುಂಬ ಕಷ್ಟ ಅದು ಸಿಗೋದು. ಅಲ್ಲ, ನನಗೆ ಆ ಕಷ್ಟ ಎಷ್ಟು ಅಂತ ಗೊತ್ತು. ಯಾಕೆಂದರೆ ಪೈಲಟ್ ಟ್ರೈನಿಂಗ್ ಮಾಡುವಂತಹ ಒಂದು ಕೋಚಿಂಗ್ ಸೆಂಟರ್ನ ನಾನು ಭೇಟಿ ಮಾಡಿದ್ದೀನಿ. ಅದು ಎಷ್ಟು ಕಷ್ಟ, ಎಷ್ಟು ಕೋಟಿ ಇನ್ವೆಸ್ಟ್ ಮಾಡಬೇಕು ಪೈಲಟ್ ಆಗಬೇಕು ಅಂದರೆ. ಐ ನೋ ದ್ಯಾಟ್. ಅದನ್ನ ಬಿಟ್ಟು ನಾನೊಂದು ಪೈಪರ್ ಮಿರಾಜ್ ಅಂತ ಒಂದು ಬಂತು ಪ್ಲೇನ್, ಅದನ್ನು ತೊಗೊಂಡೆ. ಅದಾಗಿದ್ಮೇಲೆ ಮೂನಿ ಅಂತ ಒಂದು ಪಾರ್ಕ್ ಮಾಡಿಟ್ಟಿದ್ದೆ, ಔಕ್ಸ್ಬರ್ಗ್ ಅಂತ ಜಾಗದಲ್ಲಿ. ಮೊದಲನೇ ಇಂಡಿಯನ್ನು ಜರ್ಮನ್ ಸಾಯಿಲಲ್ಲಿ ಪ್ಲೇನ್ ಇನ್ವೆನ್ಷನ್ ಮಾಡಿರೋದು, ಫ್ಲೈಯಿಂಗ್ ಲೈಸೆನ್ಸ್ ತಗೊಂಡಿರೋದು, ಪ್ಲೇನ್ ಇಟ್ಕೊಂಡು ಓಡಾಡಿರೋದು ನಾನು. ಇಂಥದಕ್ಕೆ ಎಫರ್ಟಿಗೆ ಇನ್ಯಾರೂ ಹೋಗಿಲ್ಲ. ಹೋಗ್ತಾರೆ ಅನ್ನೋ ಭರವಸೆ ನನಗೆ ಗೊತ್ತಿಲ್ಲ. ಮಾಡಿದ್ರೆ ಮಾಡಲಿ, ಭಾಳ ಸಂತೋಷ. ಯಾಕಂದ್ರೆ ಯಾರು ಹೋಗಿಲ್ಲ, ಇಲ್ಲ ಬಂದಿಲ್ಲ, ಮುಂಚಿನವ್ರು ಯಾರೂ ಬಂದಿಲ್ಲ. ಬರ್ತಾರೆ ಏನೋ ಗೊತ್ತಿಲ್ಲ. ಇವಾಗ ಮುಂದಿನ ಪೀಳಿಗೆ ಹೆಂಗಿದೆ ಅಂತ ನನಗೂ ಗೊತ್ತು. ಯಾಕಂದರೆ ಜರ್ಮನಿ ಈಸ್ ಅನ್ ಎಂಪ್ಲಾಯಿ ಮಾರ್ಕೆಟ್. ಅಂದರೆ ಮಾರ್ಕೆಟ್ ಇಸ್ ಫಾರ್ ಎಂಪ್ಲಾಯೀಸ್. ಅಲ್ಲಿ ಲೇಬರ್ ಲಾಸ್ ಎಲ್ಲ ತುಂಬ ಸ್ಟ್ರಾಂಗು. ನೀವೇನೇ ಮಾಡಬೇಕಂತಂದರೆ ಅಮೇರಿಕಾ ಇಸ್ ವೆರಿ ಫೇವರಬಲ್. ಇಲ್ಲ ನಿಮಗೆ ಕೆನಡಾ ಈಸ್ ಆಲ್ಸೋ ಓಕೆ. ಅದು ಏನು ತುಂಬ ಏನಿಲ್ಲ, ಯಾಕಂದರೆ ಫ್ರೆಂಚ್ಗಳೆಲ್ಲ ತುಂಬ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ ಜಾಸ್ತಿ ಫ್ರೆಂಚ್ ಲಾ. ಆಮೇಲೆ ಕೆಲವು ವಿಚಾರಗಳು ತುಂಬ ಇರಿಟೇಟ್ ಆಗುತ್ತೆ ಅಲ್ಲಿ ಕೆನಡಾದಲ್ಲಿ ಮಾತಾಡಲಿಕ್ಕೆ. ಸೊ ಆಮೇಲೆ ಇಂಗ್ಲೆಂಡು ಈಸ್ ಓಕೆ, ಅದು ಏನು ತುಂಬ ಏನು ಹೈಫೈ ಏನಿಲ್ಲ, ಸ್ಟಿಲ್ ಇಟ್ ಇಸ್ ಫೈನ್. ಬಟ್ ಮೋಸ್ಟ್ ಕನ್ಸ್ಯೂಮರ್ ಮಾರ್ಕೆಟ್ ಇಸ್ ಅಮೆರಿಕಾ. ಇಫ್ ಯು ವಾಂಟ್ ಟು ಗ್ರೋ, ಯು ವಾಂಟ್ ಟು ಡೂ ಸಮಥಿಂಗ್. ನಾನು ಅರ್ನಾಲ್ಡ್ ಶ್ವಾರ್ಜ್ನೆಗರ್ ಅಲ್ಲಿ ಕ್ಯಾಲಿಫೋರ್ನಿಯಾ ಗವರ್ನರ್ ಆಗಿದ್ದರು ನಾವು ಕಂಪ್ನಿ ಮಾಡಿದಾಗ. ಹೋಗಿ ಅವ್ರಿಗೆ ಭೇಟಿ ಆಗಿದ್ವಿ. ಹೋಗಿ ಅಂತ ಹಿಂಗೆ ಕೈ ಕೊಟ್ಟರು, ಆ ಕೈ ನಮ್ಮ ಕೈ. ಸೊ ನಮ್ಮದೊಂಥರ ಲೈಫೇ ಬೇರೆ ಅದು. ಸೊ ಅವ್ರನ್ನ ಭೇಟಿಯಾಗಿ ಅವರೊಂದು 5 ಎಕರೆ ಲ್ಯಾಂಡ್ ಕೊಡ್ತೀನಿ, ಐ ಕ್ಯಾನ್ ಗಿವ್ ಇಟ್ ಯು ಫ್ರಮ್ ದ ಗವರ್ಮೆಂಟ್, ಇಟ್ಸ್ ಫಾರ್ ಫ್ರೀ, ಯು ಗೈಸ್ ಕ್ಯಾನ್ ಬಿಲ್ಡ್ ಯುವರ್ ಇನ್ಫ್ರಾಸ್ಟ್ರಕ್ಚರ್ ಹಿಯರ್ ಅಂತ ಹೇಳಿದ್ರು ಆ ಟೈಮಲ್ಲೇ. ಬಿಕಾಸ್ ಆ ಲೆವೆಲ್ಗೆ ಅಮೇರಿಕಾದಲ್ಲಿ ಸಪೋರ್ಟ್ ಇದೆ. ಐ ವಾಂಟ್ ಟು ಡೂ ಇಟ್ ಅಂತಂದರೆ ದೇ ವಿಲ್ ಹೆಲ್ಪ್ ಯು ಟು ಗ್ರೋ. ಆದರೆ ನೀವು ಜರ್ಮನಿಯಲ್ಲಿ ಮಾಡ್ತೀನಿ ಅಂತಂದರೆ ಲೇಬರ್ ಲಾಸು, ಪ್ರೊಟೆಕ್ಷನ್ಸು. ಅವನ ಹತ್ರ €1,00,000 ನಾನು ಸಾಲ ತೊಗೋಬೇಕು ಅಂತಂದರೆ ಅವ್ನಿಗೆ €2,00,000 ಬ್ಯಾಂಕ್ ಗ್ಯಾರಂಟಿ ಕೊಡಬೇಕು ನಾನು. ದಿಸ್ ಇಸ್ ದ €2,00,000 ನನ್ನ ಹತ್ರ ಕೆಪಾಸಿಟಿ ಇದೆ, ನಾನು ಯಾಕೆ $1,00,000 ಸಾಲ ಮಾಡ್ತೀನಿ? ಎಕ್ಸಾಕ್ಟ್ಲಿ. ಇವತ್ತು ಇಂಡಿಯಾದಲ್ಲಿ ಆಗಿರತಕ್ಕಂಥ ಕಥೆನೂ ಇಷ್ಟೇ. ಆ ಗ್ಯಾರಂಟಿ ಈ ಗ್ಯಾರಂಟಿ. ನಾನು ಅದಕ್ಕೆ ಕೇಳ್ತೀನಿ, ಅಪ್ಪ ನೀವು ಯಾರು ತೊಗೊಂಡಿದ್ದೀರೋ ನಂಗೆ ಒಂದು ಸ್ವಲ್ಪ ಗೈಡ್ ಮಾಡ್ರಪ್ಪ. ಅದು ಯಾರೋ ಗೌರ್ಮೆಂಟ್ ಕೊಡ್ತಾರಂತೆ, ಅದೇನೋ ಬರುತ್ತಂತೆ, ಅದು ಹೆಂಗೆ ಬರುತ್ತೆ ನನಗೂ ಹೇಳಿ ಅಂತ. ₹10,00,000 ಕೊಡೋಕ್ಕೆ ರೆಡಿ ಇಲ್ಲ ಬ್ಯಾಂಕ್ನವರು. ಹೂಸ್ ಗೋನ್ ಟು ಗಿವ್ ದೆಮ್? ನಾಟ್ ಪಾಸಿಬಲ್. ಯಾರು ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ ಅಲ್ಲಿ. ಸೊ ಇದು ನಮ್ಮ ರಿಯಾಲಿಟಿ. ಲೆಟ್ಸ್ ಟಾಕ್ ರಿಯಾಲಿಟಿ. ಬಿಕಾಸ್ ಐ ಡೋಂಟ್ ವಾಂಟ್ ಟು ಬ್ಲೇಮ್ ಅವ್ರು ಹಿಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರೆ ನಮ್ಗೆ ಬೇಡ. ಬಿಕಾಸ್ ಎವ್ರಿಬಡಿ ಹ್ಯಾಸ್ ಟು ಲಿವ್ ಹ್ಯಾಪಿಲಿ ಆ್ಯಂಡ್ ವಿ ನೀಡ್ ಅ ಪ್ರಾಸ್ಪರಸ್ ಇಂಡಿಯಾ. ಆಯಿತು, 24/7 ಫಾರ್ 2047 ಅಂತ ಪ್ರಧಾನಮಂತ್ರಿ ಹೇಳಿದರು. ಮಾಡೋಣ, ವಿ ಆರ್ ಆಲ್ ಕಮಿಟೆಡ್ ಟು ದಟ್. ಬಟ್ ಎಂಡ್ ಆಫ್ ದ ಡೇ ಜನರಿಗೆ ಏನು ಬೇಕು? ಫಿನಾನ್ಸಸ್ ಬೇಕಾಗುತ್ತೆ, ಕೆಲವು ಒಂದು ಮೂಮೆಂಟ್ಸ್ ಬೇಕಾಗುತ್ತೆ, ಸಪೋರ್ಟ್ ಬೇಕಾಗಿರುತ್ತೆ ಸಿಸ್ಟಮು. ಇಫ್ ಯು ಹ್ಯಾವ್ ಟು ಗ್ರೋ, ಇಟ್ಸ್ ಅ ಬಿಗ್ ಚಾಲೆಂಜ್. ಆ್ಯಂಡ್ ಕೀಪಿಂಗ್ ಆಲ್ ದೀಸ್ ಥಿಂಗ್ಸ್. ಇವಾಗ ನಾವು ಭಾರತದಿಂದ ಹೋಗಿ ಇವಾಗ ಜರ್ಮನಿಲಿ ಕೂತ್ಕೊಂಡು ಆ ಜರ್ಮನಿ ಲೀಗಲ್ ಸಿಸ್ಟಮ್ನ ಅರ್ಥ ಮಾಡಿಕೊಂಡು, ಟ್ಯಾಕ್ಸೇಷನ್ ಸಿಸ್ಟಮ್ನ ಅರ್ಥ ಮಾಡಿಕೊಂಡು, ದಟ್ಸ್ ಒನ್ ಆಫ್ ದ ವರ್ಸ್ಟ್ ಅಂಡ್ ದ ಮೋಸ್ಟ್ ಕಾಂಪ್ಲಿಕೇಟೆಡ್ ಲೀಗಲ್ ಸಿಸ್ಟಮ್ ಆನ್ ದ ಪ್ಲಾನೆಟ್ ಅದು ಜರ್ಮನಿ. ನೀವು ಅಮೇರಿಕಾ ಹೋಗ್ಬಿಡಿ, ಅಲ್ಲಿ ಯಾರೋ ಒಬ್ಬರು ಏನೋ ಒಂದು ಮಾಡಿಕೊಡ್ತಾರೆ, ಅಡ್ಡಟ್ ಮೇಲೆ ಗುಡ್ಡೇಟು ಅಂತ ಓಡ್ಬಿಡುತ್ತೆ. ಅಲ್ಲಿ ನಿಮಗೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದೇನು ಬೇಕಾಗಿರಲ್ಲ. ಎಲ್ಲ ದುಬೈಯಲ್ಲೆಲ್ಲ ಕೂತ್ಕೊಂಡಿರ್ತಾರಂತೆ. ನಾನು ಅಲ್ಲಿಗೆಲ್ಲ ಹೋಗೋದು ಇಲ್ಲ. ಬಟ್ ಅದು ಮಾರ್ಕೆಟ್ ನೋಡಿದೆ. ದಟ್ ಈಸ್ ಲೈಕ್, ಅದೇನಿದ್ರು ನೀವು ದುಡ್ಡು ತೊಗೊಂಡೋಗಿ ಹಾಕಿದ್ರೆ ಸ್ಯಾಂಡ್ ಒಳಗೆ ಹೋಗುತ್ತೆ. ಹೌದು. ಇವಾಗ ನಾನು ಹಂಗೆ ಒಂದು 4-5 ರೋಬೋಟ್ ತೊಗೊಂಡೋಗಲ್ಲಿಟ್ಟೆ ಅಷ್ಟೇ.
ಮಣ್ಣೊಳಗೆ ಹೋಯಿತು. ಬರಲೇ ಇಲ್ಲ ಅಲ್ಲಿಂದ. ಆ ರೋಬೋಟು ಸೆಲ್ ಮಾಡೋಕ್ಕಾಗಲಿಲ್ಲ ನನಗೆ. ವಿ ಟುಕ್ ಇಟ್ ಇನ್ಸೈಡ್. ಜನ ನೋಡಿದ್ರು, ಓ ಫ್ಯಾಂಟಾಸ್ಟಿಕ್, ಅದು ಇದು ಆಮೇಲೆ ಕೆನ್ ಯು ಬ್ರದರ್ ಕೆನ್ ಯು ಸೆಲ್ ಮಿ ಅಟ್ ದಿಸ್ ಪ್ರೈಸ್ ಅಂತಾನೆ. ಅವನು ಏನು ಇದು ಕೊಡೋದು, ಅವನಿಗೆ ಕಾಸು ಕೊಡೋ ಅಂತಂದರೆ 2 ತಿಂಗಳು ಇದು ಕೇಳ್ತಾನೆ, ಅವನು ಕ್ರೆಡಿಟ್ ಪೀರಿಯಡ್ ಕೇಳ್ತಾನೆ. ನಾನು ಅದಕ್ಕೆ ಕೇಳಿದೆ, ಈ ಬಿಸ್ನೆಸ್ ವರ್ಕ್ ಆಗಲ್ಲ, ನಮ್ಗೆ ಇಟ್ಕೊಳ್ಳೋಣ ಅಂತ. ಸೊ ಈ ಒಂದು ವಿಚಾರಗಳಲ್ಲಿ ಇದೆಲ್ಲ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ವಿ ನೀಡ್ ಟು ಲರ್ನ್ ಅ ಲಾಟ್ ಬಿಫೋರ್ ವಿ ಸ್ಟಾರ್ಟ್ ಇಂಪ್ಲಿಮೆಂಟಿಂಗ್ ಸರ್ಟನ್ ಸ್ಕೇಲ್. ಇದು ಒಂದು ನಾನು ಯಾತಕ್ಕೆ ಎಕ್ಸ್ಟ್ರಾ ಕೆಲಸ ಮಾಡ್ತಿದ್ದೆ, ಈ ಒಂದು ಎಫರ್ಟ್ ಎಲ್ಲ ಯಾಕೆ ಇದು ಮಾಡಿದ್ದು, ದಿಸ್ ಇಸ್ ದ ಬ್ಯಾಕ್ಗ್ರೌಂಡ್. ನೀವು ಹೇಳ್ತಾ ಇದ್ರಿ ಮನೇನ ನಾನು ಯಾಕೆ ಬಿಟ್ಟೆ, ಕಾರ್ಗಳನ್ನ ಯಾಕೆ ಸೇಲ್ ಮಾಡಿದೆ. ಖಂಡಿತ ಅದನ್ನು ಯಾಕೆಂದರೆ ಈಗ ನಾನು ಇನೋವೇಷನ್ ಅಂತ ಒಂದು ಮಾಡಿದೆ, ಟೆಕ್ನಿಕಲ್ ಯೂನಿವರ್ಸಿಟಿ ಮ್ಯೂನಿಕ್. ನನ್ನ ಪಾರ್ಟ್ನರ್ ಯಾರಿದ್ರು ಅಂದರೆ ಟೆಕ್ನಿಕಲ್ ಯೂನಿವರ್ಸಿಟಿ ಮ್ಯೂನಿಕ್, TUM ಅಂತ ಕರೀತಾರೆ. ಅದ್ರ ಜೊತೆಗೆ ನಂದು ಇನ್ನೊಬ್ಬರು BMW, ಆಮೇಲೆ ಸಿಮೆನ್ಸು. BMW MD ಅಲ್ಲ, BMW ಆಸ್ ಎ ಕಂಪ್ನಿ. ಓಕೆ. ಏರೋ ಇಂಜಿನ್ಸ್ ಅಂದರೆ ಏರೋ ಇಂಜಿನ್ಸಲ್ಲಿ BMW ನಿಮಗೆ ತಿಳಿದಿರಲಿ, ದೊಡ್ಡ ಹಿಸ್ಟ್ರಿ ಇದೆ. ಅದು ನನ್ನ ಚಾನಲಲ್ಲಿ ಹೇಳಿದ್ದೀನಿ ಅದ್ರ ಬಗ್ಗೆ. BMW ಸ್ಟಾರ್ಟೆಡ್ ವಿತ್ ಅಂದರೆ ದೇ ಇಂಟ್ರಡ್ಯೂಸ್ಡ್ ಏರೋ ಇಂಜಿನ್ಸ್ ಸಮ್ವೇರ್ ಇನ್ ಬಿಟ್ವೀನ್. ಆಮೇಲೆ ಆ BMW ಲೋಗೋ ಇದೆಯಲ್ಲ, ಅದು ಎಲ್ರಿಗೂ ಗೊತ್ತಿಲ್ಲ. ಇದು BMW ಅಂತಂದರೆ ಬಾಯರಿಷೆ ಮೋಟೋರನ್ ವರ್ಕೆ ಅಂತ. ಬಾಯರಿಷೆ ಅಂದರೆ ಬವೇರಿಯಾ ಸ್ಟೇಟ್, ಬಾಯರಿಷೆ ಮೋಟೋರನ್ ವರ್ಕೆ ಅಂತ. ಸೊ ದಟ್ ಈಸ್ ಅ ವೆರಿ ಡಿಫ್ರೆಂಟ್ ಲ್ಯಾಂಡ್ ಇನ್ ಓನ್ ಜರ್ಮನಿ ಅಂತ. ಓಕೆ. ಆ ಬಾಯರಿಷೆ ಅನ್ನೋದು ಬಯರ್ನ್ ಅನ್ನೋದು ಒಂದು ಸ್ಟೇಟ್ ಅದು. ಸೊ ಆ ಒಂದು ಲೋಗೋ ಏನಿದೆ ಅದಕ್ಕೆ ವೈಟ್ ಮತ್ತು ಬ್ಲೂ ಎರಡೂ ಹಾಕಿದ್ದಾರೆ. ಬ್ಲೂ ಇಸ್ ಸ್ಕೈ ಬ್ಲೂ, ವೈಟ್ ಇಸ್ ಲೈಕ್ ಆ ಪ್ರೊಪೆಲ್ಲರ್ ತಿರುಗಿದಾಗ ನಿಮಗೆ ಏರ್ಕ್ರಾಫ್ಟ್ ಪ್ರೊಪೆಲ್ಲರ್ ಇದೆಯಲ್ಲ, ತಿರುಗಿದಾಗ ನಿಮಗೆ ಬ್ಲೂ ಕಾಣುತ್ತೆ, ವೈಟ್ ಕಾಣುತ್ತೆ. ಸೊ ಅದು BMW. ಓಕೆ, ದ ಸೀಕ್ರೆಟ್ ಬಿಹೈಂಡ್ BMW ಲೋಗೋ. ಎಕ್ಸಾಕ್ಟ್ಲಿ. ಸೊ BMW ಅವರು ಏರೋ ಇಂಜಿನ್ಸನ್ನು ಶುರು ಮಾಡಿದ್ರು. ನಾವೇನು ಮಾಡಿದ್ವಿ, ಏರ್ಕ್ರಾಫ್ಟ್ ಭರ್ತಿ ಆಗಿರ್ತಕ್ಕಂಥ ನಾನು ಸ್ವಲ್ಪ ತರಲೆ ಜಾಸ್ತಿ. ನಾನು ಸುಮ್ಮನೆ ರೆಗ್ಯುಲರಾಗಿ ಎವ್ರಿ ಇಂಜಿನ್ಸ್ ವಿಲ್ ನಾಟ್ ಪಿಕಪ್ ವನಿಲಾ, ಐ ಡೋಂಟ್ ವಾಂಟ್ ಟು ಇನ್ವೆಸ್ಟ್. ನಾನೇನು ಮಾಡಿದೆ, ಹೋಗ್ಬಿಟ್ಟು ಡೀಸೆಲ್ ಇಂಜಿನ್ ತೊಗೊಂಬರೋಣ. So I collaborated with BMW. BMW had the diesel engine, aircraft airworthy certified. ಇವಾಗ BMW 1 series ಅಂತ ಒಂದು ಬರುತ್ತೆ. ಇಲ್ಲಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ನನಗೆ ಇಂಡಿಯಾದಲ್ಲಿ ನೋಡಿಲ್ಲ ಅದನ್ನು. ಎಷ್ಟೋ ಕಾರ್ಗಳು ಸಿಗುತ್ತೆ, ಬಟ್ ಅದು ಮಾತ್ರ ನಾನು ನೋಡಿಲ್ಲ. 1 series ಆ್ಯಕ್ಚುಲಿ ಬೇರೆ ಕಂಟ್ರೀಸಲ್ಲಿ ಇದೆ ಅದು. ಹಾಗಂದ್ರೆ ನಾವು ಬೈಕಲ್ಲಿ ಕಾರಲ್ಲಿ ಹೆಂಗೆ ಆಟ ಆಡ್ತೀವಿ, ನೀವು ಯಾವ ಥರ ಫ್ಲೈಟ್ಸ್ ಇಟ್ಕೊಂಡು ಆಟ ಆಡಿದ್ದೀರಾ. ಸೊ ಆ ಏರ್ಕ್ರಾಫ್ಟ್ ಇಂಜಿನ್ನ ನಾನು ಸೆಡ್ BMW ಇದು ಡೀಸೆಲ್ ಇಂಜಿನ್ 1 series ಇಂಜಿನ್ನ ನಾವು ಟ್ಯೂನ್ ಮಾಡಿಬಿಟ್ಟು ವಿಲ್ ಟೇಕ್ ಇಟ್. ಎಸ್, ಅದಾಯಿತು. ಆಮೇಲೆ ಸಿಮೆನ್ಸ್ದು ಅಂದರು. ಆ 1 series ಇಂಜಿನ್ ಏನಾಯಿತು, ದಟ್ ಬಿಕಮ್ಸ್ ಅ ಪವರ್ ಹೌಸ್ ಅಂಡ್ ಟು ಸಪ್ಲೈ ದಿ ಪವರ್ ಆ್ಯಂಡ್ ಆಸ್ ವೆಲ್ ಆಸ್ ಪ್ರೊಪೆಲ್ಲಿಂಗ್ ಎರಡಕ್ಕೂ ಯೂಸ್ ಮಾಡೋಣ ಅಂಥೇಳಿ ಅದು ತೊಗೊಂಡ್ವಿ. ಅದ್ರ ಜೊತೆಗೆ 2 ಎಲೆಕ್ಟ್ರಿಕ್ ಮೋಟರ್ ಫ್ರಮ್ ಸಿಮೆನ್ಸ್ ಐ ಆರ್ಗನೈಸ್ಡ್. ಸೊ ಟ್ವಿನ್ ಪ್ರೊಪೆಲ್ಲರ್ ಪ್ಲೇನ್ ಆ್ಯಂಡ್ ಇಟ್ ಈಸ್ ಅಟ್ ದ ಬ್ಯಾಕ್. ನಿಮಗೆ ಶಬ್ದ ಬರಬಾರ್ದು, ವೈಬ್ರೇಷನ್ಸ್ ಇರಬಾರ್ದು, ಸೈಲೆಂಟಾಗಿರಬೇಕು ಪ್ಲೇನ್ ಅಂಥೇಳಿ ವಿ ಇಂಜಿನಿಯರ್ಡ್ ದಟ್ ಇನಿಷಿಯೇಟಿವ್. ಸೊ ದಿಸ್ ಇಸ್ ಆ್ಯಕ್ಚುಲಿ ಮೈ ರಿಸರ್ಚ್. ಇದನ್ನು ನಾವು ಮಾಡಿದ್ವಿ. ಇದು ನಮಗೆ 3 ವೇರಿಯಂಟ್ ಆಯಿತು. ಒಂದು ಪ್ಯಾಸೆಂಜರ್ ವೇರಿಯಂಟು, ಒಂದು 12 ಸೀಟರ್ ವೇರಿಯಂಟು. ಅದಕ್ಕೆ ಲೂಫೋ ಅನ್ನೋ ಒಂದು ಪ್ರೋಗ್ರಾಮ್ಗೂ ನಾವು ಅಪಿಯರ್ ಮಾಡಿದ್ವಿ. ಆಮೇಲೆ ಇದು ಆಪ್ಷನಲಿ ಪೈಲಟೆಡ್ ವೆಹಿಕಲ್ ಅಂತ. ಇವತ್ತು ಆಪ್ಷನಲಿ ಪೈಲಟೆಡ್ ವೆಹಿಕಲ್ ಅಂದರೆ ನಮ್ಮ ಜನಕ್ಕೆ ಗೊತ್ತಿಲ್ಲ. ಆಪ್ಷನಲಿ ಪೈಲಟೆಡ್ ವೆಹಿಕಲ್ ಅಂತಂದರೆ ಇವಾಗ ಡ್ರೋನ್ನ ಯೂಸ್ ಮಾಡ್ತೀರಾ, ಇದರಲ್ಲಿ ಪೈಲಟ್ ಇರಲ್ಲ. ಸೊ ದಟ್ ವರ್ಕ್ಸ್ ರಿಮೋಟ್. ಇದು ಹಾಗಲ್ಲ. ನೀವು ಇಟ್ ಕ್ಯಾನ್ ವರ್ಕ್ ಆನ್ ರಿಮೋಟ್ ಆಲ್ಸೋ, ಇಟ್ ಕ್ಯಾನ್ ವರ್ಕ್ ವಿತ್ ಅ ಪೈಲಟ್ ಆಲ್ಸೋ. ಯು ಕ್ಯಾನ್ ಡೂ ಇಟ್ ವಿತ್ ಆರ್ ವಿತೌಟ್ ಪೈಲಟ್. ಇದನ್ನು ಆಪ್ಷನಲಿ ಪೈಲಟೆಡ್ ವೆಹಿಕಲ್ ಅಂತ ಕರೀತಾರೆ. 2 options. ಎಸ್, ಆಪ್ಷನಲಿ ಪೈಲಟೆಡ್ ವೆಹಿಕಲ್. ಇದನ್ನು ನಾವು ರೆಡಿ ಮಾಡಿಬಿಟ್ಟು ವಿ ಕೇಮ್ ವಿತ್ ಅ ಪ್ರಪೋಸಲ್. ಲೂಫೋ ಅನ್ನೋ ಒಂದು ಇದು ಇನಿಷಿಯೇಟಿವ್. ಅಲ್ಲಿ ಲೂಫೋದಲ್ಲಿ ಅಪ್ರೂವ್ ಮಾಡಿದ್ರು ಅವರು, ಈ ಫ್ಯಾಂಟಾಸ್ಟಿಕ್ ಪ್ರಾಜೆಕ್ಟು, ಇಂಥದ್ದು ಚೆನ್ನಾಗಿದೆ, ಆದರೆ ನಾವು ನಿಮಗೆ ಫಂಡ್ಸ್ ಕೊಡಲ್ಲ. ನಾವು ಇವ್ರಿಗೆ ಏರ್ಬಸ್ಸು ಇಸ್ ಡೂಯಿಂಗ್ ದಿ ಎಲೆಕ್ಟ್ರಿಕ್ ಇನಿಷಿಯೇಟಿವ್, ನಾವು ಅವ್ರಿಗೆ ಫಂಡ್ ಮಾಡ್ತೀವಿ. 461 ಪ್ರಪೋಸಲ್ಸ್, ವಿ ಸ್ಟೂಡ್ ನಂಬರ್ 1. ಸೊ ಇದು ಏನಾಯಿತು, ದೊಡ್ಡ ಮ್ಯಾನುಫ್ಯಾಕ್ಚರರ್ಸ್ಗೆ ನಾನು ಅವ್ರ ಹೆಸರು ತೊಗೊಳ್ಳಲ್ಲ, ಬಿಕಾಸ್ ಇಟ್ಸ್ ಪಬ್ಲಿಕ್ ಇನಿಷಿಯೇಟಿವ್. ಸೊ ಅವರು ಎಲ್ರಿಗೂ ಹಿಂದ್ಗಡೆಯಿಂದ ಕಣ್ಣು ಕೆಂಪಾಗೋಯ್ತು. ಇಂಡಿಯನ್ನು ಅಲ್ಲಿಂದ ಬಂದು ಇಲ್ಲಿ ಯಾವುದೂ ಸಪೋರ್ಟ್ ಇಲ್ದಿರ ನಮ್ಮವ್ರನ್ನೇ ತಗೊಂಡು ನಮಗೆ ಹೇಳ್ತಾ ಇದ್ದಾನಲ್ಲಪ್ಪ ಏನೋ ಅಂತ ಕಣ್ಣು ಕೆಂಪಾಯಿತು. ಸೊ ಆಮೇಲೆ ಇನ್ನು ಬಂದು ಇವರು ಇದರಲ್ಲಿ ಪಾಲಿಟಿಕ್ಸಲ್ಲಿ ಏರೋಸ್ಪೇಸ್ ಇಂಡಸ್ಟ್ರಿ ಎನಿ ಕಂಟ್ರಿ, ಈವನ್ ಹಿಯರ್ ಇಟ್ ಇಸ್ ಡ್ರಿವನ್ ಬೈ ಪಾಲಿಟಿಕ್ಸ್ 100%. ನೀವು ಅದರಿಂದ ಬಿಡಿಸ್ಕೊಳಕ್ಕಾಗಲ್ಲ ಕ್ಲಚಸ್ಸಿಂದ. ಸೊ ಅದರಿಂದ ಅವರು ಬಂದು ಬೇರೆ ಥರ ಗೈಡ್ ಮಾಡಿದರು.
ಸೊ ಆಮೇಲೆ ನಮ್ಮ ಇದಕ್ಕೆ ಔಟ್ಸ್ಟ್ಯಾಂಡಿಂಗ್ ಇಡ್ತಾ ಬಂದರು. ಬಿಸ್ನೆಸ್ ಕೊಟ್ಟರು, ಗ್ರೋ ಅಂತಂದರು. ಒಂದು ಕಡೆಯಿಂದ ಔಟ್ಸ್ಟ್ಯಾಂಡಿಂಗ್ ಇಡ್ತಾ ಬಂದರು. ನಮಗೇನಾಯಿತು, ವಿ ಬಿಕೇಮ್ ನಮ್ಮ ನೆಕ್ಕನ್ನು ಹಾಕ್ಕೊಂಡು ಗೊತ್ತಾಯ್ತು, ಇಸಕ್ದಂಗೆ ಆಯಿತು. ಸರಿ, ಬಿಸ್ನೆಸ್ ನಡೀತಾ ಇದೆ, ಇನ್ಕಮ್ ಬರ್ತಿಲ್ಲ. ಎಸ್, ನಾವು ಹಿಂಗೆ ಇದು ಮಾಡಿದ್ವಿ. ಆಮೇಲೆ ಅದೇ ಟೈಮ್ಗೆ ಇನ್ನೊಂದು ದೊಡ್ಡ ಕಂಪ್ನಿ ಇಂಡಿಯಾದಲ್ಲಿ ಅವ್ನು ಕಾಯ್ತಾ ಇದ್ದ, ಏನೇನ ಮಾಡ್ಕೊಂಡು ನಿಂತ್ಕೊಂಬಿಡೋಣ, ಬಿಡಬಾರ್ದು ಇವನಿಗೆ ಅಂತ. ನಾನು ಸಿಕ್ಕಾಪಟ್ಟೆ ದುರಂಕಾರಿ ಅಂತಲೂ ಹೆಸರಿದೆ ನನ್ನದು. ಆ ಟೈಮಲ್ಲಿ ಯಾರ ಜೊತೆಗೂ ಮಿಂಗಲ್ ಆಗ್ತಿರಲಿಲ್ಲ. ಬಿಕಾಸ್ ಐ ವಾಸ್ ವೆರಿ ಫೋಕಸ್ಡ್. ಐ ಡೋಂಟ್ ವಾಂಟೆಡ್ ಟ್ರ್ಯಾಶ್ ಟು ಕಮ್ ಆನ್ ಟು ಮೀ. ಬೇಕಾಗಿರಲಿಲ್ಲ. ನಾನು ರಾತ್ರಿ ಮನೆ ಬಿಟ್ಟರೆ, ಅಂದರೆ 3 ಗಂಟೆಗೆ ಮನೆ ಸ್ಟಾರ್ಟ್ ಮಾಡ್ತಿದ್ದೆ. ಹ್ಯಾಂಬರ್ಗು 1070 ಕಿಲೋಮೀಟ್ರ್ ಇರ್ತಾಯಿತ್ತು. ಇಮ್ಯಾಜಿನ್, ಆ ಒಂದು 1070 ಕಿಲೋಮೀಟ್ರ್ ಐ ಯೂಸ್ ಟು ಕವರ್ ಇನ್ 5 hours, 5.5 hours. ಆಫೀಸಲ್ಲಿ ಬೆಳಗ್ಗೆ 8:00 ಕೂತಿರ್ತಾ ಇದ್ದೆ ನಾನು. ಎಲ್ಲ ಬರೋರು ಎಂಪ್ಲಾಯೀಸ್ ಎಲ್ಲ ಮೀಟ್ ಮಾಡಿಬಿಟ್ಟು ಎಲ್ಲ ಮುಗಿಸಿ ಸಾಯಂಕಾಲ 6 ಗಂಟೆಗೆ ಬರೋ ಮೀಟಿಂಗ್ಸ್ ಎಲ್ಲ ಮುಗಿಸ್ಬಿಟ್ಟು 5:30, 6 ಗಂಟೆಗೆ ಹ್ಯಾಂಬರ್ಗ್ ಬಿಟ್ಟರೆ ವಾಪಸ್ ಮ್ಯೂನಿಕ್ಗೆ 11:30, 12 ಗಂಟೆ ವಾಪಸ್ ಮನೇಲಿ ಇರ್ತಾಯಿದ್ದೆ. ಊಟಕ್ಕೆ ಬರ್ತಿದ್ದೆ ವಾಪಸ್. ಸುಭಾಷ್, ಸಖತ್ ಸರ್ ನೀವು. ಹಿಂಗೆ ಅಂದರೆ 2,000 ಚಿಲ್ಲರೆ ಕಿಲೋಮೀಟ್ರ್ ಒಂದು ದಿನದಲ್ಲಿ ಹೊಡಿತಾ ಇದ್ದಿದ್ದು. ಕ್ಯಾನ್ ಇಮ್ಯಾಜಿನ್ ದಿಸ್. ಯಾವ ಗಾಡಿ ಇತ್ತು ಸರ್? ಒಳ್ಳೊಳ್ಳೆ ಕಾರ್ಸ್ ಇತ್ತು ಬಿಡಿ. ಯು ನೇಮ್ ದ ವೆಹಿಕಲ್, ಆ ಗಾಡಿ ನನ್ನ ಹತ್ರ ಇತ್ತು. ನಂದು ಮೋಸ್ಟ್ ಪ್ರಿಫರ್ಡ್ ಅಂದರೆ ಮರ್ಸಿಡೀಸ್. ಅದಿಲ್ಲ ಅಂತಂದರೆ BMW. ದ ಸೆಕೆಂಡ್ ಚಾಯ್ಸ್ ಇಸ್ BMW. ಮೈ ಮೋಸ್ಟ್ ಪ್ರಿಫರ್ಡ್ ಈವನ್ ಟುಡೇ. ಇಟ್ ಕ್ಯಾನ್ ಟ್ರಸ್ಟ್ ವಾಟ್ ಇಟ್ ಬಿಲೀವ್ಸ್. ದ ಓನ್ಲಿ ಬೆಸ್ಟ್ ಆನ್ ದ ಪ್ಲಾನೆಟ್ ಈಸ್ ಮರ್ಸಿಡೀಸ್. I've driven Lambo, I've driven everything, end to end I have driven. I had supercars, I had luxury cars, the British luxuries, as well as the German luxuries. That I can only relate today is BMW, Mercedes. GT63S anta ondu. That is a super machine what I had in my life. I can tell you, that's the best. I don't know. Don't ask me why, but that's the best one what I can rate. Okay. So, ನಿಮಗೆ ಯಾವಾಗ ನೆಕ್ಸ್ಟ್ ಮೂಮೆಂಟ್ ನಿಮ್ಮ ಬಿಸ್ನೆಸ್ ಬರೋಕ್ಕೆ ಶುರು ಆಯಿತು? ಎಲ್ಲ ಕತ್ತು ಹಿಂಗೆ ಒಂದು ಹಿಡ್ಕೊಂಡ್ರು. ಆ ಟೈಮಲ್ಲಿ ನಮ್ಮದು ಒಂದು ಪ್ರಾಜೆಕ್ಟ್ಸ್ ಎಲ್ಲ ಚೆನ್ನಾಗಿ ಹೋಗ್ತಾ ಇತ್ತು. ಸೊ ಆವಾಗ ಏನು ಮಾಡಿದೆ, ಐ ಟ್ರೈ ಟು ಡೂ ದ ರೀಸ್ಟ್ರಕ್ಚರಿಂಗ್. ಆಮೇಲೆ ಇದು ವರ್ಕ್ ಆಗಲ್ಲ ಅಂತ ಐ ಮೇಡ್ ಎಕ್ಸಿಟ್. ಹಾಗಾದರೆ ಯು ಮೈಟ್ ಬಿ ಫ್ಯೂಚರ್ಡ್ ಇನ್ ದ ಟಾಪ್ ಮೋಸ್ಟ್ ಮ್ಯಾಗಝೈನ್ಸ್ ಇನ್ ಜರ್ಮನಿ. ಮಾಡಲಿಲ್ಲ, ತುಂಬ ಲಾಬಿ ಮಾಡಿದ್ರು. ಬಟ್ ಎನಿವೇ ವಿ ಗಾಟ್ ದ ಫಸ್ಟ್ ಬ್ಲೂ ಕಾರ್ಡ್. ಅಂದರೆ ಈ ಸ್ಕಿಲ್ಡ್ ವರ್ಕರ್ ಅಂತ ಇತ್ತಲ್ಲ, ನಮ್ಮ ಎಂಪ್ಲಾಯ್ ನರಸಿಂಹಪ್ರಸಾದ್ ಅನ್ನೋರಿಗೆ ಸಿಕ್ತು. ಯು ಕ್ಯಾನ್ ವೆರಿಫೈ ಆಲ್ ದಿಸ್, ಇಟ್ಸ್ ಆಲ್ ಇನ್ ಗೂಗಲ್. ಸೊ ಇಸ್ ಡಿಡ್ ಇಟ್. ಆಮೇಲೆ ನಮ್ಮದು ಒಂದು ನೆಕ್ಕನ್ನು ಹಾಕ್ಕೊಂಡು ಗಲಾಟೆ ಮಾಡೋಕ್ಕೆ ಬಂದರು. ಅದನ್ನು ನಾನು ತೊಗೊಂಡೋಗಿ ಮೆಡ್ರಾಸ್ ಬೇಸ್ಡ್ ಒಂದು ಕಂಪ್ನಿ ಇದೆ, ಅವ್ರಿಗೆ ಹೋಗಿ ಅದನ್ನು ಸೆಲ್ ಮಾಡಿದೆ. ನನ್ನ ಕಂಪ್ನಿನ ಅವಾಗ ಸೆಲ್ ಮಾಡಿದೆ. ಐ ಡಿಂಟ್ ವಾಂಟೆಡ್ ದಿಸ್ ಹೆಡೇಕ್ ಟು ಗೋ ಆನ್. ಒಂದು ಕಡೆ ಕಸ್ಟಮರ್ಸ್ ದುಡ್ಡು ಕೊಟ್ಟಿಲ್ಲ, ಇನ್ನೊಂದು ಕಡೆಗೆ ಇವರು ಬಂದು ನೆಕ್ಕನ್ನು ಹಿಡ್ಕೊಂಡು ಹಿಂಗೆ ಇದ್ದಿದ್ದಾರೆ. ಪಾಲಿಟಿಕ್ಸ್ ಜಾಸ್ತಿ ಆಗೋಯ್ತು ಹೀಟಾಗಿ. ಇವ್ರನ್ನ ಕರ್ಕೊಂಬಂದೆ, ಇವ್ರಿಗೆ ಸೆಲ್ ಮಾಡಿದೆ. ಎಂಪ್ಲಾಯೀಸ್ ವರ್ ಆಲ್ ಶಾಟರ್ಡ್. ದೇ ಡಿಡ್ಂಟ್ ನೋ ವಾಟ್ ವಾಸ್ ಹ್ಯಾಪನಿಂಗ್. ಸೊ ಐ ವಾಸ್ ದ ಓನ್ಲಿ ಒನ್ ಹೂ ಎಕ್ಸಿಟೆಡ್ ಫ್ರಮ್ ದ ಕಂಪ್ನಿ ಫಸ್ಟ್ ಟೈಮ್. ಓಕೆ. ಆಮೇಲೆ ಅವನು ಯಾರೋ ಏನೋ ಅದು ಬಂದಿಲ್ಲ ಇದು ಬಂದಿಲ್ಲ ಅಂತ ನನ್ನೆಲ್ಲ ಕೋರ್ಟ್ಗೆ ಹಾಕ್ಬಿಟ್ಟು ಆಮೇಲೆ ತೊಗೊಂಡೋಗಿ. ದಟ್ಸ್ ಎ ಡಿಫ್ರೆಂಟ್ ಸ್ಟೋರಿ. ಬಟ್ ಆ ಟೈಮಲ್ಲಿ ನಾನು ಯಾರಿಗೂ ಏನೂ ಉಳಿಸ್ಕೊಂಡಿರಲಿಲ್ಲ. ಐ ಕ್ಲಿಯರ್ಡ್ ಅಪ್ ಎವ್ರಿಬಡಿ, ನೋ ಮೆಸ್, ನಥಿಂಗ್. ಬಿಕಾಸ್ ನಿಮಗೆ ಸೋಷಿಯಲ್ ಸೆಕ್ಯೂರಿಟಿ ನೀವು ಕೊಡಲಿಲ್ಲ ಅಂದರೆ ಜರ್ಮನಿನಲ್ಲಿ ತೊಗೊಂಡೋಗಿ ನಿಮ್ಮ ಲೈಫ್ ಟೈಮ್ ಒಳಗೆ ಹಾಕ್ಬಿಡ್ತಾರೆ. ಓಕೆ. ಯು ಕ್ಯಾನ್ ಬಿ ಎ ಕ್ರಿಮಿನಲ್, ಇಟ್ಸ್ ಸಮಥಿಂಗ್ ಕಾಲ್ಡ್ ಆಸ್ ವೆರಿ ಕ್ರಿಮಿನಲ್ ಅಂತ. ಸೊ ಅದನ್ನೆಲ್ಲ ಮಾಡೋಕ್ಕಾಗೋದಿಲ್ಲ. ಸೊ ಐ ಬೈಂಡೆಡ್ ಅಪ್ ಎವ್ರಿಥಿಂಗ್, ಕ್ಲೋಸ್ಡ್ ಇಟ್. ಬಟ್ ಆ ದುಡ್ಡೆಲ್ಲ ಬರೋದೆಲ್ಲ ಒಂದು ಸ್ವಲ್ಪ ಡಿಲೇ ಆಗಿ ಬಂತು. ಬರ್ತಾಯಿತ್ತು, ಡಿಲೇ ಆಗಿ ಬಂತು. ಬಟ್ ಎನಿವೇ ಸೆಕೆಂಡ್ ವೆಂಚರ್ ಇಟ್ಕೊಂಡಿದ್ದೆ ನಾನು. ಆ ಸೆಕೆಂಡ್ ವೆಂಚರಲ್ಲಿ ಯಾವುದೊಂದು ಎಫರ್ಟ್ ಮಾಡಿ ವ್ಯವಸ್ಥೆ ಮಾಡಿ. ಸರ್, ಝೀರೋಯಿಂದ ಸ್ಟಾರ್ಟ್ ಆದ ಕಂಪ್ನಿ 1,000ಕ್ಕೂ ಅಧಿಕ ಎಂಪ್ಲಾಯೀಸ್, ಇಷ್ಟು ದೊಡ್ಡ ದೊಡ್ಡ ಪ್ರಾಜೆಕ್ಟು ಅಂತಂದರೆ ವಾಟ್ ವಾಸ್ ಯುವರ್ ಆ್ಯನ್ಯುಯಲ್ IT ರಿಟರ್ನ್? ಬೇಡ, ಅದು ಜನ ಆಮೇಲೆ ಏನೋ ಅನ್ಕೊಂಡ್ಬಿಡ್ತಾರೆ. ಯು ಆರ್ ಡೂಯಿಂಗ್ ಫ್ಯಾಂಟಾಸ್ಟಿಕ್. I was curious. I was in Millionaire Club and Billionaire Club. ದ್ಯಾಟ್ಸ್ ಇಟ್. ಯಾರು ಎಷ್ಟು ಕೋಟಿ ಹಂಗಂದರೆ ಈ ಮನುಷ್ಯ ವ್ಯವಹಾರ ಮಾಡಿರ್ಬೋದು, ನನ್ನ ಮುಂದೆ ಕೂತಿರೋರು ಅಂತ ಒಂದು ಉದಾಹರಣೆ ಬೇಕು ಅಂತಂದರೆ ನೀವು ಎಷ್ಟು 0 ಬೇಕಾದ್ರೂ ಸೇರಿಸ್ಕೋಬೋದು. ಯಾಕೆಂದರೆ ಇವ್ರು ಹೇಳಿದ್ರಲ್ಲ, ಮಿಲೇನಿಯರ್ ಕ್ಲಬ್ಬು ಮತ್ತು ಬಿಲಿಯನಿಯರ್ ಕ್ಲಬ್ಬಲ್ಲಿ ಬಿಲಿಯನಿಯರ್ಸೇ ಇರ್ತಾರೆ, ಮಿಲೇನಿಯರ್ಸೇ ಇರ್ತಾರೆ. ನಾನು ಅಲ್ಲೇ ಕೂತಿದ್ದೆ, ನಮ್ಮೊಂದು ಕೆಲಸಗಳು ಎಲ್ಲ ಚೆನ್ನಾಗಾಯಿತು. ನನಗೆ ಏನಾಯಿತು ನೋಡಿ, ಈ ಒಂದು ಲೈಫ್ ಏನಿದೆ, ಬೈಕು, ಸೂಪರ್ ಕಾರ್ಸು,
ಲಕ್ಸುರಿ ಕಾರ್ಸ್, Bike ಇಲ್ಲ. ಮನೆ, ಬೈಕ್ಸ್ ಅಂತೂ ನೀವು ಡ್ರೈವೇ ಮಾಡಿಲ್ಲ ಇಲ್ಲ, ಜರ್ಮನಿ? ಮಾಡಿದ್ದೀನಿ, ಜರ್ಮನಿಲಿ ಮಾಡಿಲ್ಲ. ಓಕೆ. ಬಟ್ ಐ ಲೈಕ್ ಬೈಕ್ಸ್. ಬಟ್ ಅದೇನಂತಂದರೆ ಶಾರ್ಟ್ ಡಿಸ್ಟೆನ್ಸಸ್ ಅಲ್ಲಿ. ಈಗ ನಾನು ಇಲ್ಲಿ ಲಾಸ್ಟ್ ಟೈಮ್ ಮಾಡಿದ್ದು ಹಾಸನ್ವರೆಗೆ ಹೋಗಿದ್ವಿ, ಬಂದ್ವಿ. ಅದು ಎಲ್ಲ ನಿಮ್ಗೆ ಗೊತ್ತಲ್ಲ, ಬೆಳಗ್ಗೆ ಸಂಡೇ ಬೆಳಗ್ಗೆ ಎದ್ದ ತಕ್ಷಣ ಅಲ್ಲೆಲ್ಲಾನು 200 ಮೇಲೆ 200 to 300 ಹೋಗ್ತಾ ಇರುತ್ತೆ ಬೈಕ್ಸಲ್ಲಿ ಆ ರೋಡಲ್ಲಿ. ಸೊ ವಿ ಡಿಡ್ ದ್ಯಾಟ್ ಆಲ್ಸೋ. ಅಂಥದ್ದಿತ್ತು. ಬಟ್ ಅದರ್ವೈಸ್ ಎಸ್, ಮನೇನು ಕೂಡ ಮಾರ್ಬೇಕಾಗಿ ಬಂತ? ನಾನು ಕೊಟ್ಬಿಟ್ಟೆ ಎಲ್ಲ, ಕೊಟ್ಟು ನಂದೆಲ್ಲ ಏನಿದೆ ಕ್ಲಿಯರ್ ಮಾಡ್ಕೊಬಿಟ್ರಿ. ಒಂದು ಕಸ ನನಗೆ ಬೇಡ. ನಿಮ್ಮನ್ನು ನಂಬ್ಕೊಂಡು ಬಂದಂಥ ನಿಮ್ಮ ಹೆಂಡತಿ ಮಗಳು ಅವರು ಆಯಿತು. ನಾವು ಅಲ್ಟೆಲ್ ಯು ಇನ್ನೂ ಸ್ಟೋರಿ ಮುಗ್ದಿಲ್ಲ ಅಂದು ಪ್ರೊಫೆಷ್ನಲ್ ಜರ್ನಿ ಒಂದು ಲೆವೆಲ್ಗೆ ಆಯ್ತಲ್ಲ. ಸೊ ಆವಾಗ ಕೈ ಹಿಡಿಯೋದಕ್ಕೆ ಯಾರೂ ಬರಲಿಲ್ಲ. ವಿ ರಿಕ್ವೆಸ್ಟೆಡ್. ಆವಾಗ ಏನಾಯಿತು ಅಂತಂದರೆ ಒಬ್ಬರು ಒಂದು ಕಡೆಗೆ ದೇ ಡಿಡ್ಂಟ್ ಸಪೋರ್ಟ್. ದಿ ರಿಯಲ್ ಟ್ಯಾಲೆಂಟ್ ವಾಸ್ ನಾಟ್ ಹಿಟ್, ಸಪೋರ್ಟೆಡ್. ಸೊ ಅದೊಂದು ನನಗೆ ಇಟ್ ಗೇವ್ ಮಿ ಅ ರಿಯಲ್ ಬ್ಯಾಡ್ ಹಿಟ್. ಯಾಕಂದರೆ ಯಾತಕ್ಕೆ ಹಿಂಗಾಯಿತು, ಏನಕ್ಕೆ ಹಿಂಗಾಯಿತು ಅಂತ. ಬಟ್ ಎನಿವೆ ಐ ವಾಸ್ ಲೈಕ್ ವೆರಿ 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 ಕಾಷಿಯಸ್. ಎರಡನೇ ಬಿಸ್ನೆಸ್ ಇತ್ತು 2015 ನಾನು ಮತ್ತೆ ಐ ಮೇಡ್ ಅನ್ ಎಕ್ಸಿಟ್. ವೆರಿ ನೈಸ್ ಎಕ್ಸಿಟ್, ನೋ ಇಶ್ಯೂಸ್. ಅದಾಗಿದ್ಮೇಲೆ ಇಂಡಿಪೆಂಡೆಂಟಾಗಿ ಕನ್ಸಲ್ಟಿಂಗ್ ಶುರು ಮಾಡಿಬಿಟ್ಟೆ. ನನಗೆ ಈ ಎರಡೂ ಕಂಪ್ನಿಯಲ್ಲಿ ಮಾಡದಿರೋಷ್ಟು ದುಡ್ಡು ಕನ್ಸಲ್ಟಿಂಗಲ್ಲಿ ಮಾಡಿಕೊಂಡೆ ಓಕೆ ಈ ಲೆವೆಲ್ಗೆ. ಸೊ ಎರಡೂ ಚೆನ್ನಾಗಿತ್ತು. ವಿ ವೆಂಟ್ ವೆರಿ ವೆರಿ ವೆಲ್, ಎಲ್ಲ ಚೆನ್ನಾಗಾಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ so that every episode is gonna be notified. Keep watching. Spread smile forever.